ಹೆಣ್ಮಕ್ಳಿದ್ರೆ ನಿಮಗೆ ಏನಾಗಲ್ಲ, ಸುಮ್ಮನೆ ಹೇಳ್ತಾರಲ್ಲ. ನೀವು ಕುತ್ಕೊಂಡ್ಬಿಡ ಅಲ್ಲ, ನಿಮ್ಮನ್ನೇ ನೋಡ್ಬೇಕು ಅನ್ನಿಸ್ತಾ ಇರುತ್ತೆ. ಗ್ಲಾಮರ್ ಆಗಿರಲ್ಲ, ಕಣ್ಣಿಗೆ ಕಣ್ಣು ಎಳೆಯುತ್ತಿಲ್ಲ. ಸ್ವಲ್ಪ ಹಾಂ ಸರ್, ಓಕೆ, ನಾನು ಮಾಡ್ಬೋದು, ಶುರು ಮಾಡ್ಬೋದಾ? ಹೇಳಿ ಸರ್. ಹಾಯ್, ಹಲೋ, ನಮಸ್ತೆ. ಎಬಿಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪಟ್ಟಾಭಿ. ಹಿಂದಿನಂತೆ ಇವತ್ತೊಂದು ವಿಶೇಷವಾದ ವ್ಯಕ್ತಿಯೊಡನೆ ವಿಶೇಷವಾದ ಸಂದರ್ಶನ ಅನ್ನೋದಕ್ಕಿಂತ ಈ ಒಂದು ಸಿನಿಮಾ ನಿರ್ದೇಶಕನೇ ಒಬ್ಬ ವಿಶೇಷವಾದ ವ್ಯಕ್ತಿತ್ವ ಇರೋವಂಥದ್ದು. ಮೊದಲನೇ ಸಿನಿಮಾದಲ್ಲೇ ಸ್ಟೇಟ್ ಅವಾರ್ಡ್ ತಗೊಂಡು ಕಣ್ಮರೆ ಆಗ್ಬಿಟ್ರು. ಅವಾಗ ಬಂದು ಮಕ್ಕ ತೋರಿಸ್ತಾ ಇರ್ತಾರೆ. ಇವತ್ತು ಕಾಣಿಸ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ. ಸೊ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ ಶ್ರೀ ಅವರೇ? ಚೆನ್ನಾಗಿದೆ ಸರ್. ಸ್ವಲ್ಪ ಮಾತಾಡ್ಬೇಕು ನೀವು ಜಾಸ್ತಿ, ಅವಾಗ ಸಿಗಲ್ಲ ನೀವು. ಕ್ಯಾಮ್ರಾದಿಂದ ಜಾಸ್ತಿ ಮಾತಾಡ್ತೀವಿ, ಮುಂದೆ ಸ್ವಲ್ಪ ಕಮ್ಮಿ. ಸೊ ಹೇಗಿದ್ದೀರ ಅನ್ನೋ ಪ್ರಶ್ನೆಗಿನ್ನ ನಾನು ಈ ಸಿನಿಮಾಗೆ ಪೂರಕವಾಗಿ ಮತ್ತೊಂದು ಪ್ರಶ್ನೆ ಕೇಳೋದಾದರೆ, ಮೊದಲನೇ ಸಿನಿಮಾಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ರಿ, ಇಂಡಸ್ಟ್ರಿ ಹಿಟ್ ಕೊಟ್ರಿ, ಅಷ್ಟು ಅವಾರ್ಡ್ ಕೂಡ ಸಿಕ್ತು ನಿಮಗೆ. ಸೊ ಸಾಕಷ್ಟು ಗ್ಯಾಪ್ ಆಯಿತು, ಯಾಕೆ ಸರ್? ಆ್ಯಕ್ಚುಲಿ ಅಂದರೆ ಮೊದಲು ನಾನು ಗ್ಯಾಪ್ ಒಬ್ಬ ಡೈರೆಕ್ಟರ್ ಕೊಡಲ್ಲ ಸರ್, ಅದು ಗ್ಯಾಪ್ ಆಗುತ್ತೆ. ಯಾಕಂದರೆ ನಮ್ಮ ಇಂಡಸ್ಟ್ರಿ ಹೇಗಿದೆ ನನಗೆ ಅದ್ರ ಮೇಲೆ ನಾವು ಬಿಲೀವ್ ಮಾಡ್ತಾ ಇಲ್ಲ ಸರ್. ಹೆಚ್ಚೊಂದು ನಾವೊಂದು ಭ್ರಮೇಲಿ ಇರ್ತೀವಿ ಸರ್. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು, ಹೊರಟಾಗಿ ಓಕೆ ಸರ್. ನೀವು ನಂಬರ್ ಸರ್, ಒಂದು ವರ್ಷ ಮನೇಲಿ ಖಾಲಿ ಕೂತಿದ್ದೀನಿ ನಾನು. ಅದು ನಮ್ಮ ಇಂಡಸ್ಟ್ರಿ ದುರಂತನ ಅಥವಾ ನನ್ನ ದುರಂತನ ಗೊತ್ತಿಲ್ಲ. ನಾವೊಂದು ಭ್ರಮೇಲಿದೆ, ಸಿನಿಮಾ ಹೊಡ್ಬಿಟ್ರೆ ನಾವು ಸಿನಿಮಾದಲ್ಲಿ ತೋರಿಸ್ತೀವಲ್ಲ, ಲೈನ ಸೂಟ್ ಕೇಸ್ ಇಟ್ಕೊಂಡು ಅಡ್ವಾನ್ಸ್ ಕೊಡೋಕ್ಕೆ ಡೈರೆಕ್ಟರ್ ಮನೆ ಮುಂದೆ, ಅವ್ರು ಯಾವುದು ನನ್ನ ಲೈಫಲ್ಲಿ ಆಗಿಲ್ಲ ಸರ್ ಆ್ಯಕ್ಚುಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಸರ್, ಈಗ ಗ್ಯಾಪ್ ಏನಕ್ಕೆ ಆಗುತ್ತೆ ಅಂದರೆ ಸರ್, ಈಗ ಒಬ್ಬ ಡೈರೆಕ್ಟರ್ ಕತೆ ಮಾಡ್ಕೊಂಡು ಕೊಡೋದ್ರ ಹೋದಾಗ ಕತೆ ಇಷ್ಟ ಆಗುತ್ತೆ, ಎಲ್ಲ ಒಡಂಬಡಿಕೆ ಆಗುತ್ತೆ, ಒಡನಾಟಗಳಾಗುತ್ತೆ. ಇನ್ನೇನು ಸಿನಿಮಾ ಮಾಡೋ ಅಷ್ಟಿಗೆ ಆ್ಯಕ್ಚುಲಿ ಸುಮಾರು ಒಂದು 7-8 ತಿಂಗಳಿಗೆ ಅವ್ರ ಥರ ಜರ್ನಿ ಮಾಡಿರ್ತೀವಿ. ಸಡನ್ನಾಗಿ ಏನೋ ಕಾರಣಾಂತರಿಂದ ಅವರು ನಮಗೆ ಟೇಕಪ್ ಮಾಡೋಕ್ಕಾಗಲ್ಲ. ಈ ಥರ 4 ಜನ ಸಿಕ್ಕರೆ ಸಾಕಲ್ಲ ಸರ್. ಎಷ್ಟು ವರ್ಷ ಆಯ್ತು ಸರ್? 4 ವರ್ಷ ಆಗಿದೆ. ದಟ್ ಈಸ್ ಸೊ ಆ ಸೂಟ್ ಕೇಸ್ಗಳು ಅವೆಲ್ಲ ಸರ್, ಇಲ್ಲಿ ಅವೆಲ್ಲ ಈ ಸಿನಿಮಾ ಆದ್ಮೇಲೆ, ಕೋರಾ ಸಿನಿಮಾ ಆದ್ಮೇಲೆ ಬರ್ತಾರೆ ಅನ್ನೋದು ನನ್ನ ಒಂದು ಆಸೆ. ನಿಮ್ಮ ಬಾಯಕ್ಕೆ ಹಾಗೆ ಆಗಿದೆ ಸರ್. ಸೊ ಸಿನಿಮಾಗೆ ನೇರವಾಗಿ ಹೋಗೋದಾದ್ರೆ, ಶ್ರೀ ಅವ್ರಿಗೆ ಏನಿದು ಕೋರಾ, ಯಾಕೆ ಕೋರಾ ಅನ್ನೋ ಟೈಟ್ಲ್ ಬಂತು ಸರ್? ಇದು ಆ್ಯಕ್ಚುಲಿ ಕೋರಾ ಬಂದು ಇಟ್ಸ್ ಎ ಪ್ಯೂರ್ ಫಾರೆಸ್ಟ್ ಆ್ಯಂಡ್ ಆ್ಯಕ್ಷನ್ ಎಮೋಷನಲ್ ಮೂವಿ ಸರ್. ಇದು ಕೋರಾ ಅಂತ ಇರೋದು ಕಾರಣ ಆ್ಯಕ್ಚುಲಿ ಇದರಲ್ಲಿ ಒನ್ ಆಫ್ ದಿ ಪಾರ್ಟ್ ಒಂದು ಕೊರಗಜ್ಜ ಅಂತ ನೀವು ಕೋಲಾರ ಮಾತಾಡೋದು, ಮಂಗಳೂರಲ್ಲಿ ತುಂಬ ಒಂದು ಪ್ರಸಿದ್ಧವಾದ ಒಂದು ದೇವರು. ಇದು ಒಂದು ಪೋರ್ಷನ್ಸಲ್ಲಿ ಕೊರಗಜ್ಜ ಹೀರೋ ಹುಟ್ಟಿದಾಗ ಆ ದೇವರು ಬಂದು ಹೆಸರಿಡ್ತಾರೆ, ನನ್ನ ಮೊದಲನೇ 2 ಅಕ್ಷರ ಇದೆ ಅಂತ. ಅದಕ್ಕೋಸ್ಕರ ಕೊರಗಜ್ಜ ಕೋರಾ ಅಂತ ಅಲ್ಲಿಂದ ನಮ್ಗೆ ಕಾಣುತ್ತೆ. ಹಾಗಾಗಿ ಹೀರೋ ಹೆಸರು ಕೋರಾ ಅಂತ ಪ್ಲಾನ್ ಮಾಡಿದ್ವಿ ಸರ್. ಸೊ ಸ್ಪೆಸಿಫಿಕ್ ಆಗಿ ಅದಕ್ಕೆ ಬೇರೆ ಥರ ಏನಿಲ್ಲ, ಕೊರಗಜ್ಜ ಅವರ ಇನ್ಸ್ಪಿರೇಷನ್ ಇಲ್ಲ. ಅದೇ ಕೋರಾ ಅಂತ. ಆಮೇಲೆ ಬುಡಕಟ್ಟು ಜನಾಂಗದಲ್ಲಿ ಒಂದು ಕೊರವೆ ಜನಾಂಗ ಸಮಥಿಂಗ್ ಏನೋ ಇದೆ ಅಂತ, ಅದು ನಮ್ಗೆ ರಿಲೇಟ್ ಆಗಲಿ, 2 in 1 ಆಗಲಿ ಅಂತ ನಾವು ಹೇಳ್ತೀವಿ ಸರ್. ಓಕೆ, ಇದಕ್ಕೆ ಕಿಟ್ಟಿನೇ ಯಾಕೆ ಸರ್? ಆ್ಯಕ್ಚುಲಿ ಇದರಲ್ಲಿ ಕಿಟ್ಟಿ ಸೆಲೆಕ್ಷನ್ ಮಾಡೋಕ್ಕೆ ಕಾರಣ ತುಂಬ ಇದೆ ಸರ್. ಒಂದು, ನನಗೆ ಇದು ಆ ಫೇಸ್ ನೋಡಿದ್ರೆ ಇವನೊಬ್ಬ ಟ್ರೈಬ್ಸ್ ಅಂತ ಅನಿಸ್ಬೇಕು. ಒಂದು, ಈಗ ನಾವು ಯಾರು ತುಂಬ ಗ್ಲಾಮರ್ ಇರೋ ಹುಡುಗನ ಕರ್ಕೊಂಬಂದು ನಾವು ಹೀರೋ ಮೆಟೀರಿಯಲ್ ಅವ್ರನ್ನ ಡಿಗ್ಲಾಮರ್ ಮಾಡಿ ಅವಾಗ ಕಾಡು ಮನುಷ್ಯ ಅದು ಕನ್ವೆ ಆಗುತ್ತೆ ನನಗೆ ಗೊತ್ತಿಲ್ಲ ಸರ್. ಬಟ್ ನಿಮಗೆ ಕಿಟ್ಟಿ ನೋಡಿದಾಗ ಎಸ್ 100% ಒಂದು ಸೂಟ್ ಆಗ್ತಾನೆ. ಆಮೇಲೆ ಅವ್ನು ನಿನ್ನಲ್ಲೇ ಕೂಡ ಸಮ್ HOD ಕೊಟ್ಟೆ, ಒಂದು ಆಸುಪಾಸು ಬೆಳೆದಂಥ ಬೆಲ್ಟಲ್ಲೇ ಬೆಳೆದಂಥ ಹುಡುಗ. ನನಗೆ ಅವ್ನ ಮೋಲ್ಡ್ ಮಾಡೋದು ನನಗೇನಂತ ಕಷ್ಟ ಅನಿಸಿಲ್ಲ. ನೀವು ಆಡಿಯನ್ಸ್ ನೋಡಿದಾಗ ಇವನು ಕಾರ್ಡ್ ಸಬ್ಜೆಕ್ಟ್ ಸೂಟ್ ಆಗ್ತಾನೆ, ನೀವು ಎಲ್ಲ ಎಕ್ಸಾಕ್ಟ್ಲಿ ಸೂಟ್ ಆಗ್ತಾನೆ ಅಂತ ಒಂದು ಪಾಸಿಟಿವ್ ಬರೋದ್ರಿಂದ ಅವನ್ನ ಸೆಲೆಕ್ಷನ್ ಮಾಡ್ಕೊಂಡು. ಓಕೆ, ಈ ಕಥೆನ ತಗೊಂಡು ಹೋಗಿ ನೀವು ನಿರ್ಮಾಪಕರ ಹತ್ರ ಹೋದಾಗ ಅವರ ಒಂದು ಮೊದಲ ರಿಯಾಕ್ಷನ್ ಹೇಗೆ? ಸರ್, ಕತೆ ತೊಗೊಂಡೋಗಿಲ್ಲ ಆ್ಯಕ್ಚುಲಿ. ಮೂರ್ತಿ ಅಣ್ಣನಿಗೆ ಬೇರೆ ಯಾರು ದಿಲೀಪ್ ಅಂತ ಅವ್ರ ಕಡೆಯಿಂದ ಪರಿಚಯ ಆಗಿದೆ. ಆ್ಯಕ್ಚುಲಿ ನಾವು ಮೂರ್ತಿ ಅಣ್ಣ ಸಿನಿಮಾ ಮಾಡ್ಬೇಕಂತ ಉದ್ದೇಶ ಇರಲಿಲ್ಲ. ಮೂರ್ತಿ ಅಣ್ಣ ಆ್ಯಕ್ಚುಲಿ ಬೇರೆಯವರಿಗೆ ಪರಿಚಯ ಮಾಡಿಸೋಣ ಅಂತಲೇ ಆ್ಯಕ್ಚುಲಿ ಹೋಗಿದ್ದು. ಅದೇನಾಯ್ತು ಗೊತ್ತಿಲ್ಲ, ಅಲ್ಲೇ ಅವ್ರು ಸ್ವಲ್ಪ ಏನೋ ನನಗಿಂತ ಮೂರ್ತಿ ಅಣ್ಣಗೆ ಇಷ್ಟ ಆಗಿಲ್ಲ, ಅವ್ರು ಮಾಡಿದ ಬಿಹೇವ್ ಏನೋ ಸಣ್ಣಗೆ. ಅದೇನಾಯ್ತು ಗೊತ್ತಿಲ್ಲ. ಮೂರ್ತಿ ಅಣ್ಣ ಆ್ಯಕ್ಚುಲಿ ಕೋವಿಡ್ ಟೈಮ್ ಹೋಗ್ತು, ತುಂಬ ಮಳೆ ಬರ್ತಾಯಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ಐ ಥಿಂಕ್ ಅವ್ರ ಆಫೀಸ್ ಕರ್ಕೊಂಡೋದ್ರು. ಸುಮಾರು 1 ಗಂಟೆಗಳ ಕಾಲ ಇವ್ರದ್ದು ಒಂದು ಒಡನಾಟ ಸ್ಟಾರ್ಟ್ ಆಯಿತು. ಆಮೇಲೆ ಅದು ಅವ್ರ ದೊಡ್ಡತನ. ಯಾವ ಡೈರೆಕ್ಟರ್ಗೂ 1 ಅವರಲ್ಲಿ ಯಾವ ಪ್ರೊಡ್ಯೂಸರು ಜಡ್ಜ್ ಮಾಡೋಕ್ಕೆ ಸಾಧ್ಯನೇ ಅಂತ ನಾನು ನಿಮ್ಗೆ ಹೇಳಿದೆ. 6 ತಿಂಗಳು ಚಪ್ಪಲಿ ಎಲ್ಲ ಸೋದ್ಬಿಟ್ಟಿದ್ದೀವಿ ಸರ್, ಸಿಗಲ್ಲ ಕೆಲವರು ಅಂತ. ಅದೇನು ಗೊತ್ತಿಲ್ಲ, ಸಡನ್ನಾಗಿ ಮೂರ್ತಿ ಅಣ್ಣ ಮಾತಾಡ್ತಾ ಶ್ರೀ ನಾನೇ ಪ್ರೊಡ್ಯೂಸರ್, ನೀನೇ ಡೈರೆಕ್ಟ್ರು. ಬಟ್ ತುಂಬ ರಿಯಾಲಿಟಿ ಮಾತಾಡೋದು ಏನು ಅಂದರೆ ಸರ್, ಕೆಲವರು BMW WL ಕಾರ್ ಬರ್ತಾರೆ, ಸಿನಿಮಾ ಮಾಡ್ತಾರೆ ಅಂತ ಹೇಳೋಕ್ಕಲ್ಲ ಸರ್. ಕೆಲವರು ತುಂಬ ಸಿಂಪಲ್ ಬರ್ತಾರೆ, ಅವ್ರು ಸಿನಿಮಾ ಮಾಡ್ತಾರೆ ಆ್ಯಕ್ಚುಲಿ. ಸೊ ಹಂಗಾಗಿದೆ ಇಲ್ಲಿ. ಬಟ್ ಇವ್ರು ತುಂಬ ಫ್ರ್ಯಾಂಕಾಗಿ ಹೇಳಿದ್ರು, ಶ್ರೀನಂತರ ಆಯ್ತು ಸರ್, ದುಡ್ಡೆಲ್ಲ ಬಟ್ ಈ ಸಿನಿಮಾ ಮಾಡ್ತೀನಿ. ನನಗೆ ಅವರು ಒಂದು ಕಾನ್ಫಿಡೆನ್ಸ್ ನಿಜವಲ್ಲ ಆ ಲೆವೆಲ್ ಬೇರೆ ನನಗೆ ಇಷ್ಟ ಆಯಿತು.
ಬಟ್ ಹಾಗೆ ನಡ್ಕೊಂಡ್ರು ಕೂಡ. ಆಮೇಲೆ ಹೇಳಿದ್ನಲ್ಲ ಸರ್, ಸಿನಿಮಾ ನಾವೇನೇ ಡೈರೆಕ್ಟರ್ಗಳು ಗೀಚ್ಬೋದು, ಹಂಗೆ ಬರ್ತಾನೆ ಒಂದು 500 ಜನ ಹೊಡೆಯೋದು, 500 ಜನ ಕಾರ್ಡ್ಸ್ ಏನೇ ನಾವು ಗೀಚ್ಕೊಟ್ಟು ಸರ್, ಅದಕ್ಕೆ ಜೀವ ಕೊಡೋದು ಒಬ್ಬ ನಿರ್ಮಾಪಕ ಸರ್. ಅವನಿಲ್ಲಂದ್ರೆ ನಾವು ಟೆಕ್ನಿಷಿಯನ್ಸ್ ಯಾರೂ ಇಲ್ಲ ಸರ್. ಆ ನಿಟ್ಟಿನಲ್ಲಿ ನಾನು ನಿಜವಾಗ್ಲೂ ಮೂರ್ತಿ ಅಣ್ಣನ ಪಡಬೇಕು. ನನ್ನ ಈ ರತ್ನ ಮೂವೀಸ್ ಕೆಲಸ ಮಾಡೋಕ್ಕೆ ನಿಜವಾಗ್ಲೂ ನನಗೊಂದು ಹೆಮ್ಮೆ ಫೀಲ್ ಆಗುತ್ತೆ ಇವತ್ತು ಕೂಡ. ಯಾಕಂದರೆ ಎಲ್ಲೂ ಕಾಂಪ್ರಮೈಸ್ ಆಗ್ತೀರಾ ಸರ್. ಹೊಸಬ್ರು ಅಂದ್ಬಿಟ್ರೆ ಪ್ಯಾನ್ ಇಂಡಿಯಾ ಯಾವುದೇ ರೀತಿ ಕೊರತೆ ಹೇಳಿದಿರ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿದ್ದಕ್ಕೆ ನಾನು ಒಂದು ಔಟ್ಪುಟ್ ಕೊಡೋಕ್ಕೆ ಸಾಧ್ಯ ಅಷ್ಟೇ. ಸೊ ಈ ಕೋರಾದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಶ್ರೀ ಸರ್? ಕೋರಾದಲ್ಲಿ ನಿಮಗೆ ಒಂದು ಪ್ಯೂರ್ ಎಮೋಷನ್ಸ್ ಇದೆ ಸರ್ ನಿಮಗೆ. ಯಾಕಂದರೆ ಆಡಿಯನ್ಸ್ಗೆ, ಒಬ್ಬ ಡೈರೆಕ್ಟರ್ಗೆ ಸ್ಟ್ರಾಂಗ್ ಪಾಯಿಂಟ್ ಒಂದು ಎಮೋಷನ್ಸ್ ಸರ್. ಎಮೋಷನ್ಸ್ ಕ್ಯಾರಿ ಮಾಡಿದ್ರೆ ಆಡಿಯನ್ಸ್ ಕನೆಕ್ಟ್ ಆಗಲ್ಲ. ಈಗ 2 ಥರ ಇದೆ ಸರ್. ಒಂದು ಆಡಿಯನ್ಸ್ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ ಥರ ನೋಡಿ ಫೀಲ್ ಆಗೋದು ಬೇರೆ, ಆ ಸ್ಕ್ರೀನ್ ಒಳಗಡೆ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿಸಿ ಸಿನಿಮಾ ಟ್ರಾವೆಲ್ ಮಾಡಿಸೋದು ಬೇರೆ. ನಾವು 2ನೇ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯೂಶ್ವಲಿ ಒಂದು ಸಿನಿಮಾ ಅಂದರೆ ನಿಮಗೆ ಎಲ್ಲ ಸಿನಿಮಾನ ತೆಗೆದ್ರು ಕೂಡ ಸರಿಯಾಗಿ, ಇವತ್ತು ದೊಡ್ಡ ಡೈರೆಕ್ಟರ್ ಮಣಿರತ್ನಂ ಸರಿನಾ, ದೊಡ್ಡ ಡೈರೆಕ್ಟರ್ಗಳು ಕೂಡ ನಾವು ಏನೇ ರೈಟಿಂಗಲ್ಲಿ ಮಾಡಿಕೊಂಡ್ರು ಅದೊಂದು 80% ಎಕ್ಸಿಕ್ಯೂಷನ್ ಅಂದರೆ ಸಿನಿಮಾ ಗೆದ್ದಂಗೆ ಸರ್. ಅದು ಆ್ಯಕ್ಚುಲಿ ಭಾಳ ಕಷ್ಟ. 100% ಯಾವ ಡೈರೆಕ್ಟರ್ ಮಾಡೋಕ್ಕಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಯಾವ ಡೈರೆಕ್ಟ್ರು ಸ್ಕ್ರಿಪ್ಟಲ್ಲಿ ಏನು ಎಕ್ಸಿಕ್ಯೂಷನ್ 100% ಮಾಡೋಕ್ಕಿಲ್ಲ ಸರ್. ನಾವು ಒಂದು ಟಾರ್ಗೆಟ್ ಇದೆ ಸರ್, ಅಟ್ಲೀಸ್ಟ್ ಒಂದು 70-80% ರೀಚ್ ಆದರೆ ಸಾಕು ಅಂತ ಅದಕ್ಕೆ ನಾವು ಫೈಟ್ ಮಾಡ್ತಾ ಇರ್ತೀವಿ. ಖಂಡಿತ ರೀಚ್ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಆಮೇಲೆ ಕ್ಯಾರೆಕ್ಟರ್ ಡಿಸೈನ್ ಬಗ್ಗೆ ಒಂದು ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಒಂದು 5-6 ಜನ ಒಂದು ಒಳ್ಳೆ ಕಂಟೆಂಟ್ಗೆ ಮಾತಾಡುತ್ತೆ. ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 17-18 ಜನ ಪ್ರತಿ ಅದರದ್ದೇ ಒಂದು ಪಾತ್ರ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಆ ಪಾತ್ರದ ಹೆಸರು, ಆ ಪಾತ್ರದೊಂದು ಒಡನಾಟ ಏನಿದೆ ಅದು ಜನಗಳ ಮನಸ್ಸು ಖಂಡಿತ ಒಂದು ಬೇರೂರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸಿನಿಮಾದಲ್ಲಿ ಮೇಕಿಂಗ್ ವಿಡಿಯೋ ನೋಡಿ ನಿಜವಾಗ್ಲೂ ದಿಗ್ಭ್ರಮೆ ಆದಂಥದ್ದು ನಾವೆಲ್ಲ ಮೀಡಿಯಾದವರು ನಿಜವಾಗ್ಲೂ. ಆ ಒಂದು ಔಟ್ಪುಟ್ ಬರೋದಕ್ಕೆ ನೀವು ಪಟ್ಟಂಥ ಶ್ರಮ ಸರ್ ಟೀಮ್ ವರ್ಕ್ ಅಷ್ಟೇ. ಈಗ ಹೇಳಿದ್ರೆ ಸರ್, ಡೈರೆಕ್ಟ್ರು ಒಬ್ಬನಿಂದ ಏನೂ ಆಗಲ್ಲ ಸರ್. ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂತ. ಆ್ಯಕ್ಚುಲಿ ನಾನೊಬ್ಬ ಒಂದು ಸೆಲ್ಫಿಶ್, ನಾನು ತುಂಬ ಒಂದು ದೊಡ್ಡ ಸೆಲ್ಫಿಶ್, ನಾನು ಟೆಕ್ನಿಷಿಯನ್. ಯಾಕಂದ್ರೆ ನನಗೆ ಸೆಲ್ಫಿಶ್ ಆಗ್ತಂದರೆ ನನಗೊಂದು ಒಳ್ಳೆ ಸ್ಟ್ರಾಂಗ್ ಟೆಕ್ನಿಷಿಯನ್ ಬೇಕು. ಈಗ ಹೊಸಬ್ರು ಅನ್ನೋದು ಬೇರೆ, ನಾನು ಆ ಥರದ್ದು ನೋಡ್ತೀನಿ. ಇವನು ತುಂಬ ಸ್ಟ್ರಾಂಗ್ ಇದೆ, ಅವನ್ನ ನಾನು ಬೈ ಮಾಡ್ತೀನಿ ನಾನು. ಯಾಕಂದ್ರೆ ನನಗೆ ಒಂದು ಸ್ವಾರ್ಥ, ನಾನು ಚೆನ್ನಾಗಿ ಔಟ್ಪುಟ್ ಹೋಗಬೇಕು. ಆಮೇಲೆ ಸ್ವಲ್ಪ ಟೆಕ್ನಿಷಿಯನ್ ಸ್ಟ್ರಾಂಗ್ ಅಂದರೆ ಡೈರೆಕ್ಟರ್ ಬೆಳೆಗಳು ಏನು ಬೇಡ ಸರ್. ಓಪನ್ ಆಗಿ ಹೇಳ್ತೀನಿ, ನಾನೇನೋ ಮಾಡ್ತೀನಿ ಅಂತಂದರೆ ಇಟ್ಸ್ ಓವರ್ ಆಲ್ ಟೀಮ್ ವರ್ಕ್ ಸರ್. ಟೀಮ್ ನನ್ನ ಒಂದು ಚೆನ್ನಾಗಿ ತೊಗೊಂಡು ಹೋದ್ರು. ಆಮೇಲೆ ಒಬ್ಬ ಡೈರೆಕ್ಟರ್ ನಂಬಿಕೆ ಇಡೋದು ಭಾಳ ತುಂಬ ದೊಡ್ಡದಾಗುತ್ತೆ. ಈಗ ನಾನೇನೋ ಒಂದು 2 ಸರಿ ಈಗ ನಾವು ಎಲ್ಲೋ ಮಲಗಿರ್ತೀವಿ, DA ಕೆಲಸ ಮಾಡ್ತಾ ಇರ್ತಾರೆ, CG ಕೆಲಸ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಏನಂದರೆ ಎಲ್ಲರಿಗೂ ಒಂದು ಲೈಫ್ ಇರುತ್ತೆ. ನಾವೇನೋ ಕೆಲಸ ಮಾಡಿಬಿಟ್ರು ಕೂಡ ಇದರಿಂದ ಸಿನಿಮಾ ಒಂದು ಲೈಫ್ ಆದರೆ ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಅಂತ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ಡೈರೆಕ್ಟರ್ ಮೇಲೆ ಇರೋ ಒಂದು ನಂಬಿಕೆ, ಆ ನಂಬಿಕೆ ನಾವು ಉಳಿಸ್ಕೊತೀವಿ ಸಿನಿಮಾಯಿಂದ. ನಾನು ನಮ್ಮ ಟೀಮ್ ಅಂದರೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಟೀಮ್ಗೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಅಂತೂ ನಿಮಗಿದೆ, ಅದಂತೂ 100%. ನಮಗೂ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ. ಈಗ ಜನಗಳಿಗೆ ಸಾಮಾನ್ಯವಾಗಿ ಒಂದು ಸಿನಿಮಾಗೆ ಹೋಗ್ಬೇಕು ಅಂತಂದರೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದೊಂದು ಕ್ವಶನ್ ಆಬ್ವಿಯಸ್ಲಿ ಮೂಡೇ ಮೂಡುತ್ತೆ ಸರ್. ಈಗ ಜನಗಳಿಗೆ ಬಲವಂತ ಮಾಡ್ತಾರೆ ಸರ್. ಓಪನ್ ಆಗಿರ್ತೀನಿ, ದಯವಿಟ್ಟು ಬಂದ್ಬಿಡಿ, ದಯವಿಟ್ಟು ನೋಡಿ ನಮ್ಮ ಸಿನಿಮಾ ಸರ್. ಯಾರು ಸಿನಿಮಾ ಎಂಕರೇಜ್ ಮಾಡೋಕ್ಕಲ್ಲ ಸರ್. ಇದೊಂದು ಪ್ರಾಡಕ್ಟ್ ಸರ್. ಇದು ಒಂದು ಮೊಬೈಲ್ ಶೋಗೆ ಹೋಗ್ತೀರಿ ಸರ್, ನನಗೆ ಈ ಫೋನ್ ತೊಗೊಂಡು ಈ ಫೋನ್ ತೊಗೊಳ್ತೀವಿ ಸರ್, ಇಲ್ಲ ತೊಗೊಳ್ತೀರಿ. ರಿಕ್ವೆಸ್ಟ್ ಆಗಿ ಸರ್ ಮಾಡೋದು. ನಾನು ಕಂಟೆಂಟ್ ಗಟ್ಟಿದ್ರೆ ಅವರೇ ಮೌತ್ ಹಾಕಿ ಮಾಡ್ತಾರೆ ಸರ್. ವೆರಿ ಸಿಂಪಲ್. ಈಗ ನಾನು ಸುಮಾರು ನೋಡ್ತೀನಿ, ಸಿನಿಮಾ ಚೆನ್ನಾಗಿತ್ತು, ಹೋಗಿಲ್ಲ. ಸಿನಿಮಾ ಚೆನ್ನಾಗಿಲ್ಲ, ನಿನ್ನಲ್ಲಿ ಸಮಸ್ಯೆ ಇದೆ. ವೆರಿ ಸಿಂಪಲ್. ನಮ್ಮ ಟೀಮಲ್ಲಿ ಸಮಸ್ಯೆ ಇದೆ, ಒಪ್ಕೊಬೇಕು ಅದನ್ನು. ಇಲ್ಲ ಸರ್ ಸಕ್ಕದಾಗಿ ಮಾಡಿದೆ ಸಿನಿಮಾ, ಜನ ಅದೆಲ್ಲ ರೀಸನ್ ಇಲ್ಲ ಸರ್. ಜನಗಳು ಏನು ತೊಗೊಂಡ್ರೆ ದಟ್ ಈಸ್ ಅಲ್ಟಿಮೇಟ್ ಸರ್ ಅಷ್ಟೇ. ಓಕೆ, ಈಗ ಇಷ್ಟೊತ್ತು ನಿರ್ದೇಶಕರೊಟ್ಟಿಗೆ ಮಾತಾಡಿದ್ದಾಯಿತು. ಈಗ ಒಂದು ಡಿಫ್ರೆಂಟಾಗಿ ಒಂದು ಮಾಡ್ತಾ ಹೋಯ್ತು ಅಂತಂದರೆ ಆಪ್ಟ್ ಅಂದರೆ ಈ ಪಾತ್ರಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುವಂತಹ ಸುನಾಮಿ ಕಿಟ್ಟಿನ ಶೋಧನೆ ಮಾಡಿದ್ದು ಯಾವ ರೀತಿ? ಅದು ನಮ್ಮ ಕ್ರೆಡಿಟ್ ನಮ್ಮ ನಿರ್ಮಾಪಕರು ಸೇರ್ಬೇಕು ಸರ್. ಅವ್ರ ತಲೆಯಲ್ಲಿ ಇತ್ತು ಕಿಟ್ಟಿ. ನನಗಿಂತ ಕಿಟ್ಟಿಯವ್ರದ್ದು ಒಡನಾಟ ತುಂಬ ಚೆನ್ನಾಗಿತ್ತು ಮೂರ್ತಿ ಅಣ್ಣನಿಗೆ. ಆಮೇಲೆ ನನಗಿಂತ ಕಿಟ್ಟಿಯವರು ಮೂರ್ತಿ ಅಣ್ಣ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬ ಸ್ಟಡಿ ಮಾಡಿದರು. ಮಾತಾಡ್ತಾ ಒಂದು ಟ್ರೈಬ್ಸ್ ಕ್ಯಾರೆಕ್ಟರ್ ಬೇಕು, ನೋಡಿದ ತಕ್ಷಣ ಒಂದು ಕಾಡು ಮನುಷ್ಯ ಥರ ಕಾಣಿಸ್ಬೇಕು. ಆಮೇಲೆ ಇದು ಮೇನ್ ಇದು ಟ್ರೈಬ್ಸ್ ಬಂದು ಸರ್ ಒಂದು ಪಕ್ಕ ಆ್ಯಕ್ಷನ್ ವಿತ್ ಎಮೋಷನ್ಸ್ ಇರೋದ್ರಿಂದ ಆ್ಯಕ್ಷನ್ ಸುಮ್ಮನೆ 4 ಜನ ಹೊಡೆದಾಗ ಬಿದ್ದು ಬಿಡೋದಂಗಲ್ಲ. ಇವ್ರು ಮ್ಯಾನ್ಯುವಲ್ ಕೆಲಸ ಮಾಡಬೇಕು. ಮ್ಯಾನ್ಯುವಲ್ ಅಂದರೆ ವಿತೌಟ್ ರೋಪ್ ಮಾಡಬೇಕು, ವಿತೌಟ್ ಡೂಪ್ ಮಾಡಬೇಕು. ಆ ಥರ ಇಂಗ್ಲೀಷಲ್ಲಿ ಇರೋದು ನಿಮಗೆ ಜೆಟ್ಲಿ, ನಮ್ಮ ವಿಜಯ್ ಸರ್, ಪುನೀತ್ ಸರ್ ಬಿಟ್ಟರೆ ಅದನ್ನು ಯಾರು ಇತ್ತೀಚೆಗೆ ಕನ್ನಡದಲ್ಲಿ ಇಲ್ಲ. ಕಿಟ್ಟಿ ನಾನು ಒಂದು ಬಿಗ್ ಇದು ರಿಯಾಲಿಟಿ ಶೋಸ್ ಎಲ್ಲ ನೋಡಿದೆ. ಅವನು ಆ ಸಮ್ಮರ್ ಸಾಟ್ ಹೊಡೆಯೋದು, ಇಂಡಿಯನ್, ಅದೆಲ್ಲ ನನಗೆ ಎಲ್ಲೋ ಬ್ಯಾಕ್ ಎಂಡಲ್ಲಿ ಇತ್ತು. ಬಟ್ ನನಗೆ ಮೂರ್ತಿ ಅಣ್ಣ ರಿಫರ್ ಮಾಡಿದಾಗ ಎಸ್ ಅಂತ ಅನಿಸ್ತು. ಆಮೇಲೆ ಏನಾಯ್ತು ಅಂದರೆ ಒಂದ್ಸಲಿ ನಾನು ಹೇಳಿದೆ ಮೂರ್ತಿ ಅಣ್ಣನಿಗೆ, ಅದು ಆ್ಯಕ್ಚುಲಿ ಅವನಿನ್ನೂ ಆ್ಯಕ್ಟಿಂಗು ಅಷ್ಟು, ಯಾಕಂದರೆ ಅವ್ನು ಬಂದಿರೋದು ರಿಯಾಲಿಟಿ ಶೋಯಿಂದ. ನಾನು ಒಂದ್ಸಲಿ ಮೂರ್ತಿ ಅಣ್ಣಗೆ ಹೇಳಿದೆ, ಒಂದ್ಸಲಿ ನೋಡೋಣ ವಿಡಿಯೋ ಏನೇನು ಮಾಡ್ತಿದ್ದ. ಮೂರ್ತಿ ಅಣ್ಣ ಇಮಿಡಿಯೇಟ್ಲಿ ಮಾರೇ ದಿನನೇ ಒಂದು ವಿಡಿಯೋ ಮಾಡಿದ್ರು ನನಗೆ. ಶ್ರೀ ಓಡ್ಬಾ ಬೇಗ ಅಂತ ಯೂನಿವರ್ಸಿಟಿ ಒಂದು ಗ್ರೌಂಡ್ ಇದೆ ಸರ್, ಅಲ್ಲಿ ಹೋದ ದಿವಸ ಅಲ್ಲಿ ವಿಡಿಯೋ ಸುಮಾರು ನಂಬಲ್ಲ ಸರ್, ಒಂದು 200-300 ಅಡಿ ಹೊಡ್ಕೊಂಡು ಹೋಗ್ತಾನೆ. ಅಂದರೆ ನಾನು ಅವನಲ್ಲಿ ಸ್ಟಂಟ್ಸ್ ಕಾಣಿಸಿಲ್ಲ, ಅವನಲ್ಲಿ ಹೊಟ್ಟೆ ಹಸಿವು ಕಾಣಿಸ್ತು ನನಗೆ. ಎಸ್, ಇವನು ಪರ್ಫೆಕ್ಟ್ ಇವನಿಗೆ ಅಂತ ನಾನು ಸೆಲೆಕ್ಷನ್ ಮಾಡ್ಕೊಂಡೆ ಸರ್. ಓಕೆ, ಇನ್ನೊಬ್ಬರು
ಒಂದು ದೊಡ್ಡ ಮಟ್ಟದ ವಿಲನ್ನ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಈ ಸಿನಿಮಾದಿಂದ. ಬೇರೆ ಅನ್ಯ ಭಾಷೆಗಳಿಂದನೂ ಅವ್ರಿಗೆ ಕಾಲ್ಸ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಹೌದು, ಆಫರ್ ಬಂದಿದೆ ಅವರು. ಅವ್ರ ಬಗ್ಗೆ ಹೇಳಿ. ಅದು ಹೇಳಿದ್ರೆ ಸರ್, ಈಗ ಎಲ್ಲೋ ಒಂದು ಕಡೆ ನಮ್ಮ ಭಯ ಸರ್. ಈಗ ಆ್ಯಕ್ಚುಲಿ ಈ ಸ್ಕ್ರಿಪ್ಟ್ ಮಾಡಿದಾಗ ನಾವು ಡಿಸೈನ್ ಯಾವ ಥರ ಮಾಡ್ಕೊಂಡ್ವಿ ಕಠೋರ ಅಂದರೆ, ನಾನು ಆ್ಯಕ್ಚುಲಿ ಮಾಡ್ಕೊಂಡಿದ್ದು ಒಂದು ಡಿಸೈನ್ ಮಾಡ್ಕೊಂಡು ಸರ್. ಈಗ ನಾಯಿ ಬಗಳದು ಬೇರೆ, ಈಗ ವಿಲನ್ಗಳು ಕಿರ್ಚೋದು ಆ ಥರ ನನಗೆ ತುಂಬ ಅಬ್ರ ಬೇಡ, ನನಗೆ ಅಂಡರ್ ಪ್ಲೇ ಹೋಗ್ಬೇಕು. ಅಂಡರ್ ಪ್ಲೇ ಅಂದರೆ ಸರ್, ಈಗ ನೀವು ಒಂದು ಸಿಂಹ ಬೇಟೆ ಆಡ್ಬೇಕಾದ್ರೆ ತುಂಬ ನಿಧಾನಕ್ಕೆ ಬೇಟೆ ಆಡುತ್ತೆ, ಅದೊಂದು ಗತ್ತು ಗಾಂಭೀರ್ಯ ಇರುತ್ತೆ. ಎಸ್ಪೆಷಲಿ ನೀವು ನೋಡ್ಬೋದು, ಸಿಂಹ ಕಣ್ಗಳು ತುಂಬ ಮಾತಾಡುತ್ತೆ. ಆ ಸ್ಕ್ರಿಪ್ಟು ಕಠೋರ ಕ್ಯಾರೆಕ್ಟ್ರು ಹಂಗೆ ನಾವು ಡಿಸೈನ್ ಮಾಡ್ಕೊಂಡಿದ್ದು. ಬಟ್ ವಿಲನ್ ಯಾರು ಅಂತ ನಮಗೇನು ಫಿಕ್ಸ್ ಆಗಿರಲಿಲ್ಲ. ನಾನು ಮಾಡಿದೆ ಮೂರ್ತಿ ಅಣ್ಣಂಗೆ ಹೇಳಿದೆ, ಮೂರ್ತಿ ಅಣ್ಣ ಅವ್ರಿಗೆ ನಾನು ವಿಲನ್ ಆಗಬೇಕು ಅಂತ ನಾನು ಮಾಡೋಕ್ಕೋಗ್ಬೇಡ. ಅದೇನಾಗುತ್ತೆ ಗೊತ್ತಾ ಸರ್, ಈಗ ನೋಡೋರಿಗೆ ಒಂದು ದುಡ್ಡು ಹಾಕಿದ್ದಾನೆ, ಅದಕ್ಕೆ ಇವನು ಡೈರೆಕ್ಟ್ರು ಅದು ಚೀಪ್ ಥರ ಆಗ್ಬಿಡುತ್ತೆ ಅಂತ ಅವ್ರೇನು ಬಿಹೇವ್ಲಿ ಯಾರು ಸೂಟ್ ಆಗ್ತಾರೆ ಅವ್ರನ್ನ ಹಾಕೋದು. ಅವರಲ್ಲೂ ಆ ಇಮೇಜ್ ಇರಲಿಲ್ಲ. ಸೊ ನನಗೂ ಇಮೇಜ್ ಇರಲಿಲ್ಲ ಮೂರ್ತಿ ಅಣ್ಣನೇ ವಿಲನ್ ಮಾಡ್ತಾರೆ ಅಂತ. ಸೊ ನಮ್ದೊಂದು ಇಮೇಜ್ ಇರುತ್ತೆ ಸರ್, ಕುರ್ಚುಲು ಗಡ್ಡ, ಕಂಡು ರಫ್ ಇರಬೇಕು, ಪಂಚೆ, ಈ ಒಂದು ಡಿಸೈನ್ ಮಾಡ್ಕೊಂಡಿದ್ವಿ. ಅಣ್ಣನ ಜೊತೆ ಸಂಘಟನೆ ಜೊತೆ ಒಂದು ಕ್ರಿಯೇಷನ್. ನಾನು ಸುಮಾರು ಕಡೆ ಹೋಗ್ತಿದ್ದೆ, ಅಣ್ಣ ಮಾತಾಡೋ ಸ್ಟೈಲು, ನಡೆಯೋ ಸ್ಟೈಲ್ ನನಗೆಲ್ಲೋ ಬ್ಯಾಕ್ ಎಂಡಲ್ಲಿ ಅಂದರೆ ಹೇಳ್ತಾರಲ್ಲ, ಸ್ಕೆಲಿಟನ್ ಆಯಿತು, ಸ್ಕಿನ್ ಆಯಿತು, ಬ್ಲಡ್ ಬಂತು, ಶೇಪ್ ಆಗ್ತಾ ಓಕೆ ಅಣ್ಣ ಕಠೋರ ಕ್ಯಾರೆಕ್ಟರ್ ನನ್ನ ಕಣ್ಣು ಮುಂದೆ ಬಂದರು. ಆ್ಯಕ್ಚುಲಿ ಅಣ್ಣ ವಿತ್ತು ಇದರಲ್ಲಿದ್ರು, ಗಡ್ಡ ಇರಲಿಲ್ಲ. ನಾನು ಒಂದ್ಸಲಿ ಗಡ್ಡ ಬಿಟ್ಟು ನೋಡಿ ಅಂತ. ನನಗೆ ಪೆಪ್ಪರ್ ಲುಕ್ ಬಂದ್ಬಿಟ್ಟು ಸಕ್ಕದಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಅವ್ರದ್ದು ಯಾವ ಥರ ಬರುತ್ತೆ ಅಂತ. ಹೇಳಿದ್ನಲ್ಲ, ರೋಗಿ ಬಯಸಿದ್ದು ಅಲ್ವನ ವೈದ್ಯರು ಹೇಳಿದ ಪಕ್ಕದೇ ಪೇಪರ್ ಲುಕ್ ಬಂತು. ಆಮೇಲೆ ಅವ್ರ ಕಣ್ಣು ತುಂಬ ಚೆನ್ನಾಗಿ ಮಾತಾಡುತ್ತೆ. ಇದರಲ್ಲಿ ಡೈಲಾಗ್ಸ್ ಕಮ್ಮಿ ಇದೆ, ಬಟ್ ಗದ್ದು ಗಾಂಭೀರ್ಯನೇ ನಿಮಗೆ ರಾಕ್ಷಸರ ದಂಡು ಅಂತ ಹೇಳ್ತಿಲ್ಲ. ಅದಕ್ಕೆ ಎಸ್ ಹಿಂಗಿರ್ಬೇಕಪ್ಪ ರಾಕ್ಷಸ ಕ್ಯಾರೆಕ್ಟರ್, ಆ ಥರ ಒಂದು ಜೀವ ತುಂಬಿದ್ರೆ ಆ ಕ್ಯಾರೆಕ್ಟರ್ಗೆ. ಓಕೆ, ಒಳ್ಳೇದಾಗಲಿ. ಈಗ ಸಮಾಜ ಸೇವೆ ಹೋರಾಟ ಬಿಟ್ಟೇನಾದ್ರು ಆ್ಯಕ್ಟಿಂಗ್ ಹೊರಟೋದ್ರೆ ಹೋರಾಟಗಾರ ಕಥೆ ಏನು ಅದು ನೀವು ಅವ್ರಿಗೆ ಕೇಳಬೇಕು ಸರ್. ಸೊ ಅವ್ರೇ ಕರ್ಸ್ಕೊಳ್ಳೋಣ. ಸೊ ಇವಾಗ ಏನು ಡಿಫ್ರೆಂಟ್ ಏನು ಅಂತಂದ್ರೆ ಸರ್, ಕಾನ್ಸೆಪ್ಟ್ ಇದು, ನೀವೇ ಆಂಕರ್ ಈಗ ನಿಮ್ಮ ಸಿನಿಮಾಗೆ, ನೀವೇ ಪ್ರಶ್ನೆಗಳು ಕೇಳಬೇಕು. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವ್ರಿಗಾದಂಥ ಅನುಭವಗಳನ್ನ ನೀವೇ ಕೇಳಬೇಕು. ಸೊ ಸ್ನೇಹಿತರೆ, ಈಗ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಈಗೇನು ಅಂತಂದ್ರೆ, ಸದ್ಯಕ್ಕೆ ಶ್ರೀ ಅವರು ತಮ್ಮ ಕ್ಯಾರೆಕ್ಟರ್ಸ್ ಅಂದ್ರೆ ಸಿನಿಮಾ ಬಗ್ಗೆ ಅವರ ಇನ್ವಾಲ್ವ್ಮೆಂಟ್ಸು ಮತ್ತೆ ತಿರ್ಗಿ ಹೀರೋಯಿನ್ಸ್ ಆಗಲಿ ಅವ್ರ ಬಗ್ಗೆ ಹೇಳಿಲ್ಲ, ಅದು ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಮ್ಮ ಪ್ರಶ್ನೆ ಕೇಳಿ. ಸೊ ಮೊದಲನೇದಾಗಿ ಯಾರನ್ನ ಕರ್ಸ್ಕೊಂತೀರಿ, ವಿಲ್ಲನ ಹೀರೋನ? ಸರ್ ಎಲ್ಲ ನಮ್ಗೆ ನಮ್ಮ ಅನ್ನದಾದ್ರೆ ಅವ್ರನ್ನ ಕರ್ಸ್ಕೊಂಡು. ಸೊ ಸ್ನೇಹಿತರೆ, ಈಗ P. ಮೂರ್ತಿ ಸರ್ ಬರ್ತಾ ಇದ್ದಾರೆ, ನಿರ್ಮಾಪಕರು. ಹಾಗೆ ಏನು ಹೇಳಬೇಕು, ಇಂಟ್ರೊಡ್ಯೂಸಿಂಗ್ ಎ ವೆರಿ ಟ್ಯಾಲೆಂಟೆಡ್ ವಿಲ್ಲನ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸರ್ ಪ್ಲೀಸ್ ಬನ್ನಿ. ಚಪ್ಪಾಳೆ ಇಲ್ಲ ಓಕೆನಾ? ಉಂಟುನಲ್ವಾ? ಓಕೆ ಅಲ್ಲ? ಹೌದು ಸರ್. ಸರ್ ನೀವು ಈಗ ಫೇವರ್ ಆಗಿ ಕ್ವಶನ್ ಕೇಳ್ಬೇಕಾದ್ರೆ ಮಾತ್ರ. ಎಸ್ ಓಕೆ ಸರ್. ಇವಾಗ ಸ್ವಲ್ಪ ಹಿಂಗೆ ಇನ್ನು ಹತ್ರಕ್ಕೆ ಹೋಗ್ಬಿಡಿ ಸರ್. ಓಕೆ ಡನ್. ಮೊಬೈಲ್ ಸೆಲೆಕ್ಟ್ ಆಗಿದ್ದೀರಾ? ಸೊ ಈಗ ನೀವು ಆಂಕರ್ ನಿಮ್ಮ ಸಿನಿಮಾಗೆ. ಎಸ್ ಸರ್, ಪೇಮೆಂಟ್ ಕೊಡ್ತಿರಲ್ಲ ಆಮೇಲೆ? ಆನ್ಲೈನ್ ಸರ್. ಸೊ ಶುರು ಮಾಡೋದಾದ್ರೆ, ಅನ್ನದಾತ ಅಂತ ಹೇಳಿದ್ರೆ ಒಂದು ವಿಲನ್ ಶೇರ್ ಕೂಡ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಅಣ್ಣ. ನಮಸ್ಕಾರ. ಇವತ್ತು ಈ ಲೆವೆಲ್ ಹೋಗ್ಬಿಟ್ಟು ಬಂದಿದೆ, ನೀವೇ ಕಾರಣ. ನನಗೆ ಒಂದು ಕ್ವಶನ್ಸ್ ಕ್ಲಾರಿಟಿ ಕೊಡಿ. ಈ ಸಿನಿಮಾ ನಾವಿಬ್ಬರು ಸೇರಿಕೊಂಡಾಗ, ನಾವು ಆಫೀಸರ್ ಸೇರಿಕೊಂಡಾಗ, ಅವಾಗ ನಿಮ್ಮಲ್ಲಿ ಏನು ಓಡ್ತಾ ಇದ್ದಣ್ಣ ನಾನು ಮೀಟ್ ಆದಾಗ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾಯ್ತಾನ ಆ ಟೈಮಲ್ಲಿ? ಈಗ ನಂದು ಏನು ಗೊತ್ತಾ, ಯಾವುದೇ ಒಬ್ಬ ವ್ಯಕ್ತಿ ಬಂದರೆ ಅವನ ಒಂದು ಅರ್ಧ ಗಂಟೆ ಸ್ಟಡಿ ಮಾಡಿಬಿಡ್ತೀನಿ. ಅವನು ಟಾಪ್ ಟು ಬಾಟಮ್ ಏನಂತ ಆ ಒಂದು ಸ್ಟಡಿ ಮಾಡೋಂಥ ಒಂದು ಶಕ್ತಿ ನನಗೆ ಭಗವಂತ ಕೊಟ್ಟವನೇ. ಆ್ಯಕ್ಚುಲಿ ನಾನು ನಿಮಗೆ ಸಿನಿಮಾ ಮಾಡೋಂಥ ಕರೆದೇ ಇಲ್ಲ. ಹೌದೌದು. ನಾನು ಯಾರು ನಮ್ಮ ನಾಗರಾಜ್ ಅವ್ರಿಗೆ ಕಿಟಿಗೆ ಒಂದು ಸಿನಿಮಾ ಮಾಡಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಿಟಿನ ಕರ್ಕೊಂಡೋಗಿ ಕಿಟಿಗೆ ಏನೋ ಒಂದು ಲೈಫ್ ಕೊಡಿ ಅಂತ ಹೇಳಿ ಕರ್ಕೊಂಡೋದೆ. ಹೌದು. ಸೊ ಅಲ್ಲಿ ಏನಾಗ ಡೈರೆಕ್ಟ್ರ್ ಬಂದಾಗ ಪ್ರೊಡ್ಯೂಸರ್ದವ್ರು ಒಂದು ರೆಸ್ಪೆಕ್ಟ್ ಕೊಡಬೇಕು. ಅಲ್ಲಿ ನನಗೆ ಅನ್ನಿಸ್ತು, ಯಾಕೋ ನಮ್ಮ ಶ್ರೀ ಅವರಿಗೆ ಆ ಒಂದು ಅಲ್ಲಿ ರೆಸ್ಪೆಕ್ಟ್ ಸಿಕ್ಕಿಲ್ಲ. ಸ್ಟಾರ್ಟಿಂಗ್ ಹಿಂಗಾದ ನೆಕ್ಸ್ಟ್ ಇನ್ನು ಸಿನಿಮಾ ಹೆಂಗೆ ಮಾಡ್ತಾನೆ ನನಗೆ ಅನ್ನಿಸ್ತು. ಸೊ ಅವಾಗ ನಾನೇನು ಮಾಡಿದೆ, ಆಯ್ತು ಬಾಸ್ ಅಂತ ನಮ್ಮ ಆಫೀಸ್ ಕರ್ಕೊಂಬಂದೆ. ನಾನು ಕಿಟ್ಟಿ 3 ಜನ ಬಂದು ಕೂತ್ಕೊಂಡು ಮಾತಾಡಿದಾಗ ನನಗೆ ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ಮಾತಾಡ್ತಾ ಕೆಲವು ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಮುಖದಲ್ಲಿ ಏನೋ ಒಂದು ಕಾಣಿಸ್ತಾ ಇತ್ತು. ಶ್ರೀ ತುಂಬ ಹೊಟ್ಟೆಸ್ಕೊಂಡಿದ್ದಾನೆ, ಬಟ್ ಈಗ ಒಂದು ಒಳ್ಳೆ ಬೇಟೆ ಕೊಟ್ಟರೆ ಆಡ್ತಾನೆ ಅನ್ನೋದು ಒಂದು ನನಗೆ ಕಾನ್ಫಿಡೆನ್ಸ್ ಬಂದು. ಯಾಕಂದರೆ
ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಹೊಟ್ಟೆ ಹಸ್ತಿರ ಅವನಿಗೆ ಆ ಹಸುನ ಒಂದು ಬೆಲೆ ಗೊತ್ತಾಗೋದು. ನಾನೇನೋ ಅಚ್ಚು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಕಾತರದಲ್ಲಿ ಇರ್ತೇನೆ. ಸೊ ನನಗೆ ಅನ್ನಿಸ್ತು ಈ ಸಿನಿಮಾ ಶ್ರೀಗೆ ಸಿನಿಮಾ ಕೂಡ 100% ಮಾಡೇ ಮಾಡ್ತಾನೆ, ಗೆಲ್ತಾನಂತ ಕಾನ್ಫಿಡೆನ್ಸು ಅವತ್ತೇ. ನಾನು ನೋಡಿ ಯಾವುದೇ ಪ್ರೊಡ್ಯೂಸರಲ್ಲಿ ಪರಿಚಯ ಅರ್ಧ 1 ಅವರ್ಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ನಾನು ಅವ್ರು ಮಾತು ಕೊಟ್ಟೆ, ಶ್ರೀ ನೀನು ಡೈರೆಕ್ಟ್ರು, ನಾನು ಪ್ರೊಡ್ಯೂಸರು, ಕಿಟ್ಟಿ ಹೀರೋ ಅಂತ. ಅದೇ ರೀತಿ ಅವತ್ತೇ ನಾವು ಡೈರಿಲಿ ಬರೆದಿಟ್ಟಿದ್ದೋ, ಆ ಡೈರಿಲಿ ಏನು ಬರೆದಿಟ್ವೋ ಆ ಡೇಟು ಸಮೇತ ಇವತ್ತಿಗೂ ಅಲ್ಲೇ ಇದೆ. ನಾನು ಒಂದು ಏನಪ್ಪ ಮಿರಾಕಲ್ ಅಂತ ಹೇಳಿದರೆ ಅವತ್ತು ನಾನು ಹೇಳಿದೆ, ಏನಪ್ಪ ನನ್ನ ಹತ್ರ ₹1 ದುಡ್ಡಿಲ್ಲ, ಆಲ್ರೆಡಿ ಕೋವಿಡ್ ಟೈಮು, ಕೋವಿಡ್ ಮುಗಿದು ಎಂಡಿಂಗು, ಈ ಟೈಮಲ್ಲಿ ಎಲ್ಲಿ ದುಡ್ಡು ತರೋದು, ಬಟ್ ನಾನು ಸಿನಿಮಾ ಮಾಡೇ ಮಾಡ್ತೇನೆ, ಕೆಪಾಸಿಟಿ ಅಂತ ಹೇಳಿದೆ. ಆ ಮಾತು ಕೊಟ್ಟಾಗ ನಾವೆಲ್ಲ ಒಂದು ಟೀಮ್ ವರ್ಕ್ ಆಗಿ ನಮ್ಮ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಯಿತು, ಜಗಳಗಳಾಯಿತು. ಏನಕ್ಕೆ ಅಂದರೆ ನನ್ನ ವೈಯಕ್ತಿಕ ಜಗಳ, ಸಿನಿಮಾ ಗೆಲ್ಲಬೇಕು ಮಾಡಬೇಕಂತೇಳಿ. ನಾನು ಶ್ರೀ ನಿನಗೆ ಈ ಸಿನಿಮಾದಲ್ಲಿ ಮೋಸ್ಟ್ಲಿ ನಿನಗೆ ಯಾವ ಪ್ರೊಡ್ಯೂಸರ್ ಟಾರ್ಚರ್ ಕೊಟ್ಟ ಅಷ್ಟು ಟಾರ್ಚರ್, ಯಾಕಂದರೆ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದೆ. ನಿನಗೆ ಸ್ಟೋರಿಲಾಗಲಿ, ಶೂಟಿಂಗಲ್ಲಾಗಲಿ, ಸೆಟ್ಟಲ್ಲಾಗಲಿ, ಪ್ರತಿಯೊಂದರಲ್ಲೂ ನಾನು ಇನ್ವಾಲ್ವ್ ಆಗಿ ನೀನು ಒಂದು ಮಾಡೋ ಇಲ್ಲ ಅಸಲಿ ಇದು ಹಿಂಗೆ ಮಾಡೋ ಅಂತ ಹೇಳ್ತಿದ್ದೆ. ಬಟ್ ನಮ್ಮಿಬ್ಬರು ಒಂದು ಏನು ಕಾಂಬಿನೇಷನು ತುಂಬ ವರ್ಕೌಟ್ ಆಯಿತು. ಕೆಲವೊಂದು ಟೈಮಲ್ಲಿ ನಾನು ಹೇಳಿದಾಗ ಅಣ್ಣ ಇದಿಲ್ಲ ಅಂತ್ಯ, ಬಟ್ ನೀನು ತೊಗೊಂಡಾದ್ಮೇಲೆ ಅಣ್ಣ ನೀವು ಹೇಳಿದ್ದು ಕರೆಕ್ಟು ಅಂತ್ಯ. ಇನ್ನು ಕೆಲವು ಆಗಲ್ಲ ಅಣ್ಣ, ಇದಾಗಲ್ಲ ಅಂತ ನಾನು ಸುಮ್ಮನೆ ಆಗ್ತೀನಿ. ಸರಿ ಅಣ್ಣ, ಈಗ ಕಿಟ್ಟಿಗೂ ನಿಮ್ಗೆ ಯಾವ ಥರ ಒಡನಾಟ ಸ್ಟಾರ್ಟ್ ಆಯಿತು? ಕಿಟ್ಟಿ ಇದು ಸೂಟ್ ಆಗ್ತಂತ ನೀವು ನಂಗೆ ರೆಫರ್ ಮಾಡಿದ್ವಿ, ಯಾವ ಕಾರಣದಿಂದ ನಿಮಗೆ? ಅವನು ಕಿಟ್ಟಿ ಫಸ್ಟ್ ಇಂಡಿಯನಲ್ಲಿ ಗೆದ್ದಾಗ ಒಂದೊಳ್ಳೆ ರಾಜ್ಯದ ಒಂದೊಳ್ಳೆ ಅವನಿಗೆ ಬೆಲೆ ಇತ್ತು, ಸಾಕಷ್ಟು ಅಭಿಮಾನಿಗಳಿದ್ದರು. ಆವಾಗ ನಾನು ಸ್ಲಮ್ ಸಿನಿಮಾ ಅವಾಗ ತಾನು ಮಾಡಿದ್ದೆ. ಅದಾದಮೇಲೆ ಕಿಟ್ಟಿ ಸಿನಿಮಾ ಮಾಡ್ಬೇಕಾದ್ರೆ ಕಿಟ್ಟಿನ ಗಾಂಧಿನಗರ ಕಾಣಿಸ್ಕೊಡ್ಲು ಕರೆಸಿದೆ, ಬಾ ಕಿಟ್ಟಿ ಅಂತ. ಆವಾಗ ಪಾಪ ಕಾರಲ್ಲಿ ಬಂದ್ಬಿಟ್ಟು ಅಣ್ಣ ನಮಸ್ಕಾರ ಅಣ್ಣ ಅಂದ. ಕಿಟ್ಟಿ ಥರ ಒಂದು ಟ್ರೈಬಲ್ ಅಂದರೆ ಫಾರೆಸ್ಟ್ ಬೇಸ್ ಒಂದು ಕತೆ ಇದೆ, ಒಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಮಾಡೋ ಕಿಟ್ಟಿ ಅಂತ ಹೇಳಿದೆ. ಆಯ್ತಣ್ಣ ಮಾಡ್ತೀನಿ ಅಣ್ಣ, ಫೋನ್ ಮಾಡೋಣ ಅಂತ ಹೋದ. ಓದೊಂದು 4 ವರ್ಷ ಅಡ್ರೆಸ್ಗೆ ಇಲ್ಲ ಅವನು, ಯಾರು ಕಿಟ್ಟಿ. ಅದಾದಮೇಲೆ ಪಾಪ ನಮ್ಮ ಸ್ನೇಹಿತರು ಲಕ್ಷ್ಮಣ್ ಅಂತಿದ್ರು, ಅವ್ರ ಜೊತೆಲಿದ್ದೆ, ಅವ್ರು ಸಿನಿಮಾ ಮಾಡ್ತಾರಂತ ಎಲ್ಲ ಓಡಾಡ್ಕೊಂಡಿದ್ದ. ಮತ್ತು ನನ್ನ ಹತ್ರ ಬರೋನು, ಅಣ್ಣ ಲಕ್ಷ್ಮಣ್ ಅವ್ರಿಗೆ ಹೇಳ್ರಣ್ಣ ಸಿನಿಮಾ ಮಾಡೋಕ್ಕೆ ಅವನು. ಆಯಿತು ಹೇಳ್ತೀನಿ ಬಿಡೋ ಮಗ ಅಂತಿದೆ. ಸೊ ಹಿಂಗೆ ಓಡಾಡ್ತಾ ಪಾಪ ಕಿಟ್ಟಿ ನನಗೆ ತುಂಬ ಹತ್ರ, ಒಂದು ತಮ್ಮನ ಥರ ಪ್ರೀತಿ ವಿಶ್ವಾಸ. ಅಣ್ಣ ನೀವೇ ಪ್ರೊಡ್ಯೂಸ್ ಮಾಡಿ ಅಂತ. ನಾನು ಪ್ರೊಡ್ಯೂಸ್ ಮಾಡ್ತೀನಿ ಕಣ, ಬಟ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅದು ಇಲ್ಲ ಅಣ್ಣ ಇಷ್ಟು ದಿವಸ ಆಯಿತು ಮಾಡಿಲ್ಲ ಅಂದು. ಸರಿ ನಾನೇನು ಮಾಡೋದು, ಆಯಿತು ಏನೋ ಒಂದು ಮಾಡೋಣ ಕಿಟ್ಟಿ ಅಂತ ಹೇಳ್ಬಿಟ್ಟು ನಾನೇ ಡೈರೆಕ್ಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಆದಿವಾಸಿ ಅಂತ ಒಂದು ಕತೆ ಬರ್ಕೊಂಡೆ. ಆದಿವಾಸಿ ಕತೆ ಬರ್ಕೊಂಡು ತುಂಬ ಸ್ಕ್ರಿಪ್ಟೆಲ್ಲ ಮಾಡಿಕೊಂಡು ಈ ನಮ್ಮ ಕಂಠೀರವ ಸ್ಟುಡಿಯೋ ಒಂದು ಪೂಜೆ ಮಾಡಿದೆ. ತುಂಬ ಗ್ರ್ಯಾಂಡ್ ಪೂಜೆ. ನಮ್ಮ ಶಿವಣ್ಣವ್ರು ಕರೆಸಿದೆ, ಶಿವಣ್ಣವ್ರು ಕ್ಲಾಪ್ ಮಾಡಿದ್ದು. ಶಿವಣ್ಣವರು ಮತ್ತು ನಮ್ಮ ವಿ ಸೋಮಣ್ಣವರು, ಮಿನಿಸ್ಟ್ರಿಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬಂದರು. ಗ್ರ್ಯಾಂಡ್ ಎಂಟ್ರಿ ಆಯಿತು, ಪೂಜೆ ಆಯಿತು. ಪೂಜೆಗಿಂದ ಶೂಟಿಂಗೆಲ್ಲ ಸ್ಟಾರ್ಟ್ ಮಾಡಬೇಕು. ಆ ಟೈಮಲ್ಲಿ ಪಾಪ ನಮ್ಮ ಕಿಟ್ಟಿದ್ದೇನೋ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ಸೊ ಅಲ್ಲಿಗೆ ನಾನು ಸ್ವಲ್ಪ ಹೆಲ್ಟಪ್ ಮಾಡಿದೆ. ಅದಾದಮೇಲೆ ಬೇಡ ಬಿಡು ನಮಗೆ ಸಿನಿಮಾ ಸವಸನೆ ಬೇಡ ಅಂತ ನಾನು ಸೈಡಲ್ಲಿ ಇದ್ಬಿಟ್ಟಿದ್ದೆ. ಬಟ್ ಮತ್ತೆ ನೀನು ಬಂದಮೇಲೆ ಆ ಫೈಲು ಓಪನ್ ಆಗಿದೆ ಅಣ್ಣ. ಈಗ ಮತ್ತೆ ಅದೇ ಅಣ್ಣ, ಈಗ ಎಲ್ಲರೂ ಟೀಸರ್ ನೋಡಿದ್ದಾರೆ, ನಿಮ್ಮ ಗೆಟಪ್ ನೋಡಿ ಯಾರಪ್ಪ ಇದು ರಾಕ್ಷಸನ್ ಥರ ಇದ್ದಾರೆ ಅಂತ ಹೇಳ್ತಾರೆ. ನೀವು ಕಟೋರ ಕ್ಯಾರೆಕ್ಟರ್ ನಾನು ನಿಮಗೆ ಆಯ್ಕೆ ಮಾಡ್ಕೊಂಡಾಗ ನಿಮ್ಮದು ಆ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ರೆ, ಆಮೇಲೆ ಫಸ್ಟ್ ಶಾರ್ಟ್ ನಿಮ್ಮ ಅನುಭವ ಹೇಗಿತ್ತಣ್ಣ? ನೀವು ಅದನ್ನು ಫೇಸ್ ಮಾಡಬೇಕು ಅಂದರೆ ಫಸ್ಟ್ ಶಾರ್ಟ್ ಯಾವುದು? ಫಸ್ಟ್ ನಿನ್ನ ಸಿನಿಮಾ ಈ ಗೆಟಪ್ ಅಲ್ಲ. ಆ್ಯಕ್ಚುಲಿ ಏನಾಯ್ತಂದರೆ, ಈ ನನಗೆ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆಯಿತಾ. ಓಕೆ ಸರ್, ಅಣ್ಣ ಈಗ ಕಟೋರ ಪಾತ್ರ ನಿಮ್ಮ ಸರ್ ಶ್ರೀ ಒಂಚೂರು ಹಿಂಗೆ ಬಂದ್ಬಿಟ್ರೆ ಹೆಸರ ಸರ್ ಓಕೆ ನಾನು ಇಲ್ಲ ಇಲ್ಲಿ ಮಾತಾಡಲಿಂಗೆ ಸರಿ. ನೀವು ಕಟೋರ ಪಾತ್ರ ಮಾಡಬೇಕಾದ್ರೆ ಆ ಒಂದು ಪ್ರಿಪ್ರೇಷನ್ ಹೇಗಿತ್ತು? ಆಮೇಲೆ ಫಸ್ಟು ಆ ಗೆಟಪಲ್ಲಿ ಶೂಟಿಂಗು ಫೇಸ್ ಮಾಡ್ಬೇಕಾದ್ರೆ ಫಸ್ಟ್ ಶಾರ್ಟ್ ನಿಮ್ಮ ಅನುಭವ ಹೇಗಿತ್ತು? ಯಾವ ಥರ ಪ್ರಿಪೇರ್ ಆದ? ಈಗ ನಾನು ನಿನ್ನ ಸವಾಸ ಮಾಡಿಬಿಟ್ಟು ಅಣ್ಣ ಗಡ್ಡ ಬಿಟ್ಬಿಡು ಅಂತ ಹೇಳಿದ್ರಿ. ನಾನು ಗಡ್ಡ ಬಿಟ್ಟೆ. ಎಲ್ಲರೂ ಫೋನು, ಅಣ್ಣ ಏನು ಗಡ್ಡ ಬಿಟ್ಟು ಏನು ಫೀಲಿಂಗ್ ಅಂದರು. ಇಲ್ಲಪ್ಪ ಸಿನಿಮಾ ಮಾಡ್ದೆ ಅಂತೆ. ಸೊ ಅದಾದಮೇಲೆ ಗಡ್ಡ ಬಿಟ್ಟಾಯಿತು. ಫಸ್ಟ್ ಶೆಡ್ಯೂಲು ಸಕಲೇಶ್ವರ ಮಾಡಿದು, ಅಲ್ಲಿ ನನ್ನ ಶೂಟಿಂಗ್ ಇಲ್ಲ. ಸೆಕೆಂಡ್ ಶೆಡ್ಯೂಲು ಹೊರನಾಡಲ್ಲಿ ಮಾಡಿದು, ಅಲ್ಲಿ ನನ್ನ ಶೂಟಿಂಗ್ ಇಲ್ಲ. ಆಯಿತಾ, ಈ ಗಡ್ಡ ಮಾತ್ರ ಹಂಗೆ ಇದೆ. ನಾನು ಯಾವಾಗ ಮಾಡ್ತಾರೆ ನನ್ನ ಎಪಿಸೋಡ್ ಸೇರಿ ಕಾಯ್ತಾ ಇದೆ. ಬಟ್ ಫಸ್ಟು ನೀವೇನು ಮಾಡಿರಿ, ನಂದು ಫಸ್ಟು ಶೂಟಿಂಗ್ ಮಾಡ್ಬೇಕಾರೆ ಫ್ಲಾಶ್ ಬ್ಯಾಕ್ ಕ್ವಶನ್ ಮಾಡಿರಿ. ಅಲ್ಲಿ ಕುಕ್ಕೆ ಸೂಪರ್ ನಿಂತಲ್ಲಿ ಮಾಡಿದ್ರಿ.
ಅವಾಗ ಹೋಗ್ಬಿಟ್ಟು ಶೇವಿಂಗ್ ಮಾಡಿಸಿ ಅಂತ ಹೇಳಿದೆ. ನಾನು ಇದೇನಪ್ಪ ಇಷ್ಟು ದಿವಸ ಗಡ್ಡ ಬಿಡಿಸ್ಬಿಟ್ಟು ಇವಾಗ ಶೇವಿಂಗ್ ಮಾಡ ಆಯಿತು ಸರಿ ಶೇವಿಂಗ್ ಎಲ್ಲ ಮಾಡ್ಕೊಂಬಂದೆ. ಬಟ್ ಮಾಡಿದಾಗ ಅವತ್ತು ಏನಾಯ್ತು ಗೊತ್ತಾ ಶ್ರೀ, ಬೆಳಗ್ಗೆ ಈ ಶೂಟಿಂಗಿಂದ ಮೇಕಪ್ ಹಾಕ್ಸ್ಬಿಟ್ಟೆ. 5 ಗಂಟೆ ಆದ್ರೂ ನಾನು ಶೂಟಿಂಗ್ ಮಾಡಿಲ್ಲ. 5 ಗಂಟೆ ಆದ್ರೂ ಶೂಟಿಂಗ್ ಮಾಡಿಲ್ಲ. 5 ಗಂಟೆ ಮೇಲೆ ಅವ್ನು ಯಾರೋ ಬಂದ, ನಿಮ್ಮ ಶಾರ್ಟ್ ಹೇಳಿದೆ, ಅವ್ನಿಗೆ ಹೇಳೋ ನಮ್ಮ ಶೂಟಿಂಗ್ ಮಾಡಲ್ಲ ಅಂತ ಹೇಳಿದೆ ನಾನು ಓಪನ್ ಆಗಿ, ಆಯಿತಾ. ಸೊ ಫುಲ್ ಕೋಪ ಮಾಡ್ಕೊಂಬಿಟ್ಟಿದೆ. ಅವನೇನಿಲ್ಲ ಬಂದೋಣ ಅಂತ, ನೀನು ಸೆಲ್ಲಮ್ಮೆಲ್ಲ ಏನಿಲ್ಲ, ನೀನು ಸೆಲ್ಲಮ್ಮೆಲ್ಲ ಬಂದ್ಬಿಟ್ಟು ಹಂಗೆಲ್ಲ ಬನ್ನಿ ಅಂತ ಕರ್ಕೊಂಡೋದ್ವಿ. ಸೊ ನಾನು ಅಲ್ಲಿ ಒಂದು ಜೀಪದು ಕಾಲಿಡೋ ಶಾರ್ಟ್ ಇತ್ತು, ಆ ಶಾರ್ಟ್ ಮುಗಿಸ್ಕೊಂಡು ರೂಮಿಗೆ ಬಂದಮೇಲೆ ನನಗೆ ಜಗಳ ಆಯಿತು. ನೀನೇನಂದೆ, ಇದು ನೀನು ಇನ್ನೂ ಪ್ರೊಫೆಷನ್ ಆಗ್ಬೇಕಣ ಹಂಗೆ. ನಾನು ನಿನ್ಗೇನಂದೆ, ಕೆಲಸ ಮಾಡಪ್ಪ, ನಾನು ವಿಲ್ಲನೇ ಮಾಡಲ್ಲ, ನೀನು ಯಾವನಕ್ಕಾದ್ರೂ ವಿಲ್ಲನ್ ಮಾಡೋ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾತುಕತೆ ಆಯಿತು, ಆಯಿತಾ. ಸೊ ಅದಾದಮೇಲೆ ಏನಾಯಿತು, ಮಾರೇಶ ಮಾಮೂಲಿ ಎಸಿಟಿಸ್, ನಾವೆಲ್ಲ ನೈಟ್ ಕಿತ್ತಾಡ್ತೀವಿ, ಬೆಳಗ್ಗೆ ಒಂದಾಗ್ಬಿಡ್ತೀವಿ. ಆಮೇಲೆ ಬೆಳಗ್ಗೆ ಎಲ್ಲ ಶೂಟಿಂಗ್ ಎಲ್ಲ ಆಯಿತು, ಮಿಕ್ಕಿದೆಲ್ಲ ಎಪಿಸೋಡೆಲ್ಲ ಮಾಡ್ಕೊಂಬಂದು. ಬಟ್ ನನಗೆ ಅಲ್ಲಿ ನಿಂತ್ಕಲ್ಲ ಶೂಟಿಂಗ್ ಮಾಡಿದಾಗ ನಾನು ಏನು ಅನಿಸಿಲ್ಲ ಡಿಫ್ರೆನ್ಸು. ಮಾಮೂಲಿ ಹಿಂದೆ ಸ್ಲಮ್ ಮಾಡಿದ್ದೆ, ಇದು ಯಾವುದೋ ಒಂದು ಅದೇನೆ ನಾವೇನು ಈ ಮಟ್ಟಕ್ಕೆ ಮಾಡ್ದೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಸುಮ್ಮನೆ ಒಂದು ಸಿನಿಮಾ ಮಾಡಿದ್ವಿ, ಒಂದು ಪಾತ್ರ ಮಾಡ್ಬೇಕಂತ ಮಾಡಿದೆ ಅಷ್ಟೇ ಅಂತ ನಾನು ಸೈಲೆಂಟಾಗಿಬಿಟ್ಟೆ. ನಿಂತ್ಕಲ್ಲೆಲ್ಲ ಶೂಟಿಂಗ್ ಮಾಡಿ ಮುಗಿಸ್ಕೊಂಡಾದ್ಮೇಲೆ ಫೈಟದು ಸ್ಟಾರ್ಟ್ ಆಯಿತು. ಫಾರೆಸ್ಟಲ್ಲಿ ಫೈಟ್ ಸ್ಟಾರ್ಟ್ ಆಯ್ತಲ್ಲ, ಆ ಫೈಟ್ ಸೀನಲ್ಲಿ ಫಸ್ಟ್ ಡೇ ಈ ಗೆಟಪ್ಪಲ್ಲಿ ಆ ಡ್ರೆಸ್ಸಲ್ಲಿ ಕ್ಯಾಮ್ರಾದಲ್ಲಿ ನಾನು ನೋಡಿದಾಗ ನನಗೆ ನಿಜವಲ್ಲ ಅದು ನಾನಾ ಬೇರೆಯವರು ಅನ್ನಿಸ್ತು. ಅಲ್ಲಿಂದ ನನಗೆ ನಿನ್ಕಿಂತ ಡಬಲ್ ಕ್ರೇಜ್ ಆಯ್ತಿಲ್ಲ, ಏನೋ ಒಂದು ಸಾಧನೆ ಮಾಡಲೇಬೇಕು ನಾವು ಅಂತ ಹೇಳ್ಬಿಟ್ಟು ಅವತ್ತು ಇಂಟ್ರಡಕ್ಷನ್ ಫೈಟ್ ಮಾಡಿದ್ನಲ್ಲ ಸರಿ, ನಿಜವಲ್ಲೂ ಒಂದು ಮೇಕಪ್ಗಿಂತ ಮುಂಚೆ ಒಂಥರ ಇರ್ತೀನಿ, ಮೇಕಪ್ಪು ಕಾಸ್ಟ್ಯೂಮ್ ಹಾಕ್ಕೊಂಡಾದ್ಮೇಲೆ ಆ ಪಾತ್ರಕ್ಕೆ ಇನ್ವಾಲ್ವ್ ಆಗ್ಬಿಡ್ತೀನಿ. ಅದು ನನಗೆ ಗೊತ್ತಿಲ್ಲ ಹೆಂಗೆ ಇನ್ವಾಲ್ವ್ ಆಗ್ತೀನಿ ಅಂತ. ಬಟ್ ಎಂಟರು ಶೂಟಿಂಗಲ್ಲಿ ಆ ಔಟ್ಪುಟ್ ತರೋಕ್ಕೆ ಮುಖ್ಯ ಕಾರಣ ನೀನು ಚಿನ್ನಿ ಮಾಸ್ಟ್ರು. ಯಾಕಂದರೆ ನಾನೇನು ಪ್ರೊಫೆಷನಲ್ ಆರ್ಟಿಸ್ಟ್ ಅಲ್ಲ, ಬಟ್ ಒಬ್ಬ ಪ್ರೊಡ್ಯೂಸರ್ಗೆ ಶೂಟಿಂಗ್ದೆಲ್ಲ ಟೆನ್ಷನು, ತಲೆನೋವು, ದುಡ್ಡಿನ ಸಮಸ್ಯೆ, ಅದ್ರ ಬಗ್ಗೆ ಆ್ಯಕ್ಟಿಂಗ್ ಮಾಡಿಸಿದ್ರಲ್ಲ ತುಂಬ ಚೆನ್ನಾಗಿ. ಏನಾದರೂ ಒಂದು ಪ್ರಕೃತಿ ನಮಗೆ ಸಪೋರ್ಟ್ ಮಾಡೋದು, ಒಂದು ವೈಬ್ರೇಷನ್ ಅದೇ ಶಕ್ತಿ ಅಣ್ಣ. ಆ ಶಕ್ತಿನೇ ನೀವು ಇಟ್ಟಿರೋ ರತ್ನಮ್ಮ ಮೂವೀಸ್ ಅಣ್ಣ. ಹೌದು, ಯಾಕಂದರೆ ಇವತ್ತು ನಾವು ಇಷ್ಟೆಲ್ಲ ಮಾಡಿದ್ರೆ ಎಲ್ಲೋ ಆ ರತ್ನಮ್ಮ ನಿಮ್ಮ ತಾಯಿ ಸಪೋರ್ಟು ಇಲ್ಲ, ನಾವೇನು ಒಂದು ಹುಲ್ಕಟ್ಟಿನೂ ಅಲ್ಲಾಡಲ್ಲ ಅಂತಾರಲ್ಲ. ನಿಜವಲ್ಲೂ ಅದೊಂದು ನೀವು ಇಟ್ಟಿದ್ದು ಭಾಳ ಪ್ಲಸ್ ಆಯ್ತು ಅನ್ಸುತ್ತೆ. ಇದೇ ರತ್ನಮ್ಮ ಮೂವೀಸ್ ಅಣ್ಣ ನನ್ನಂತ ಎಷ್ಟೋ ನಿರ್ದೇಶಕರಿಗೆ ಊಟ ಹಾಕಬೇಕು, ಇನ್ನೂ ದೊಡ್ಡ ಬ್ಯಾನರ್ ಆಗಿ ಬೆಳಿಬೇಕು ಅಂತ ನಾನು ಆ ಮೀಡಿಯಮ್ ನಿಮಗೆ ಎಲ್ಲ ಸರಿ. ನಾನೆಲ್ಲ ನಮಗೆ ತಂದೆ ತಾಯಿನೇ ಮುಖ್ಯ, ಆಯಿತಾ. ನಾವು ಜೀವನದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವ್ರ ಆಶೀರ್ವಾದದಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಸೊ ನನಗನ್ನಿಸ್ತು, ಹಿಂದೆ ನಾನು ಸ್ಲಮ್ ಮೂವಿ ಮಾಡಿದಾಗ ನನ್ನ ಮಗನ ಹೆಸರಿದೆ ಸಾಗರ್ ಫಿಲಮ್ಸ್ ಅಂತ. ಸೊ ಅದಾದಮೇಲೆ ನಮ್ಮ ತಾಯಿನ ನಾನು ಕಳ್ಕೊಂಡಾದ್ಮೇಲೆ ತುಂಬ ಫೀಲ್ ಮಾಡಿದೆ, ನಮ್ಮ ತಾಯಿನ ಇಲ್ಲ ಅಂತ. ಇವತ್ತು ನನ್ನ ಎರಡು ಕೈಲಿ ನನ್ನ ತಂದೆ ತಾಯಿ ಹೆಸರೇ ಹಾಕ್ಕೊಂಡಿರೋದು, ನಮ್ಮ ತಾಯಿದು ನಮ್ಮ ತಂದಿತ್ತು. ಅದಕ್ಕೆ ನಾನು ಮಾಡೋ ಈ ಸಿನಿಮಾ ನಮ್ಮ ತಾಯಿ ಹೆಸರು ಇರ್ಬೇಕಂತೇಳಿ ರತ್ನ ಮೂವೀಸ್ ಅಂತ ಮಾಡಿದೆ. ನಮ್ಮ ತಾಯಿ ಹೆಸರು ಇಟ್ಟಿದ ಮೇಲೆ ಇವತ್ತಾಗ ನನ್ನ ಸಿನಿಮಾ ಒಂದು ದಿವಸ ಶೂಟಿಂಗಿಗೆ ನಿಂತಿಲ್ಲ, ಯಾವ ಎಫೆಕ್ಟ್ ಆಗಿಲ್ಲ. ನಾನು ಅಂದ್ಕೊಳ್ಳೋಕ್ಕಿಂತ 10% ನನಗೆ 100% ಎಕ್ಸ್ಟ್ರಾ ಚೆನ್ನಾಗಿ ಬಂದಿದೆ ಮೂವಿ. ಸರ್ ಇಲ್ಲಿ ಫೋಕಸ್ ಮಾಡಿ ಸರ್, ಒಂದು 2 ಮಿನಿಟ್ಸ್ ಮಾತಾಡಿ, ಏನು ತೊಂದರೆ ಇಲ್ಲ. ಈಗ ಪಿ ಮೂರ್ತಿ ಅವರಿಗೆ ಕೋರ ಒಂದು ಅನುಭವ, ಎರಡನೇ ಅನುಭವ. ಮೊದಲನೇದು ನೀವು ಮಾಡಿದ್ರೆ, ಎರಡನೇದು ಇವಾಗ ಪ್ರೊಡ್ಯೂಸರ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದ್ರಿ. ಇದ್ರ ಅನುಭವ ಹೇಗಿತ್ತು ನಿಮ್ಗೆ, ಇನ್ಕ್ಲೂಡಿಂಗ್ ನಿಮ್ಮ ನಿರ್ದೇಶಕರು, ಚಿತ್ರತಂಡದವರಿಗೆಲ್ಲ ಹೇಗಿತ್ತು? ಸರ್, ಕೋರ ಸಿನಿಮಾದಲ್ಲಿ ನಾನು ತುಂಬ ಕೆಲಸ ಕಲ್ತಿದ್ದೀನಿ. ಅದಕ್ಕೆ ಸೀನೇ ಕಾರಣ. ಯಾಕಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡೋದು ಬೇರೆ, ಪ್ರೊಡ್ಯೂಸರ್ ಆಗಿ ಸಿನಿಮಾ ಒಳಗಡೆ ಕಾರ್ಮಿಕರಾಗಿ ಕೆಲಸ ಮಾಡಿರೋದು ತುಂಬ ಇಂಪಾರ್ಟೆಂಟು. ನಾನು ಈ ಕೋರ ಸಿನಿಮಾದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಮತ್ತು ನಾನು ಯಾವತ್ತೂ ಪ್ರೊಡ್ಯೂಸರ್ ಇರಲಿಲ್ಲ, ಸೆಟ್ ವರ್ಕ್ ಮಾಡಿದ್ದೀನಿ, ಊಟ ಬಡಿಸಿದ್ದೀನಿ, ಕ್ಯಾಮ್ರಾ ಹೊತ್ಕೊಂಡೋಗಿದ್ದೀನಿ, ಮಳೆ ಹೊಡೆದಿದ್ದೀನಿ. ಆಮೇಲೆ ಸೆಟ್ಟಲ್ಲಿ ಏನೇ ಸಮಸ್ಯೆ ನಿಂತ್ಕೊಂಡು ನಾನು ಓಡಾಡಿದ್ದೀನಿ. ಮತ್ತು ಯಾವುದೇ ಒಂದು ಶಾರ್ಟ್ ತೆಗೆದು ಕೂಡ ನನ್ನ ಮಾನಿಟರ್ ಮುಂದೆ ಅಲ್ಲಿ ಇರ್ತಿದ್ದೆ ನಾನು, ಇದು ಕರೆಕ್ಟಾಗಿ ಬರ್ತದ ಬರಲ್ಲ ಅಂತೇಳಿ. ಸೊ ಹಂಗಾಗ್ಬಿಟ್ಟು ಈ ಇಡೀ ಎಂಟರು ಕೋರ ಸಿನಿಮಾ ಡೇ 1 ಎಲ್ಲ ಸ್ಟಾರ್ಟ್ ಆಯಿತು, ಎಂಡ್ ತನಕನೂ ಒಂದು ದಿವಸ ನಾನು ಶೂಟಿಂಗ್ ಸ್ಪಾಟ್ ಬಿಟ್ಟು ಎಲ್ಲೂ ಈಚೆ ಹೋದನಲ್ಲ, ಆಯಿತಾ. ಆಮೇಲೆ ಪ್ರೊಡಕ್ಷನ್ ನಾನೇ ನೋಡ್ಕೊಳ್ತಿದ್ದೆ, ಕಾಸ್ಟ್ಯೂಮ್ ನಾನೇ ನೋಡ್ಕೊಳ್ತಿದ್ದೆ, ಪೇಮೆಂಟ್ ಆರ್ಟಿಸ್ಟು. ಆಮೇಲೆ ಸಾಯಂಕಾಲ ಆದರೆ ಎಲ್ಲ ಯೂನಿಟ್ಟು ಜೂನಿಯರ್ಸು ಪೇಮೆಂಟು ನಾನೇ ಮಾಡ್ತಿದ್ದೆ. ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ನನಗೆ ತುಂಬ ಜವಾಬ್ದಾರಿ ಹೆಚ್ಚಾಯಿತು ಒಂದು. ಮತ್ತು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಚರಿಷ್ಮಾ ಇರ್ಬೋದು, ಸೌಜನ್ಯ ಇರ್ಬೋದು, ಮಠಣ್ಣ ಇರ್ಬೋದು, ಕಿಟ್ಯ ಇರ್ಬೋದು, ಮುನ್ನಿ, ಸಿದ್ದಿ, ಮತ್ತು ಹಲವಾರು ಜನ ತುಂಬ ಕೆಲಸ ಮಾಡಿದ್ರು. ಬಟ್ ಏನಂದರೆ ಸರ್, ಅವರೆಲ್ಲ ದುಡ್ಡುಗೋಸ್ಕರ ಹತ್ರ ಕೆಲಸ ಮಾಡಿದಾರಲ್ಲ.
ಕೋರ ಸಿನಿಮಾನ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್. ಯಾಕಂದ್ರೆ ನಿಮ್ಗೆ ಗೊತ್ತು, ಫಾರೆಸ್ಟಲ್ಲೆಲ್ಲ ಎಲ್ಲ ಕರೆಕ್ಟಾಗಿ ಊಟ ಇಲ್ಲ, ನೀರಿಲ್ಲ. ನೀರು ಎಷ್ಟೋ ಸರಿ ಪಾಪ ಜಗಳಗಳು ಆಡಿದ್ದಾರೆ, ಊಟಕ್ಕೂ ಟೈಮ್ ಕರೆಕ್ಟ್ ಸಿಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಬೆಟ್ಟದ ಮೇಲೆ ಹೋಗ್ಬೇಕಾಯ್ತು. ಸೊ ಆಮೇಲೆ ಆ ಗಿಡದ ಮಧ್ಯೆ ಎಲ್ಲ ಸ್ವಲ್ಪ ಎಲ್ಲ ಪರ್ಚ್ಕೊಂಡು ಜಿಂಗೆಗಳು ಕಚ್ಚಿ ತುಂಬ, ಯಾಕಂದರೆ ಸರ್ ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬ ಈಸಿ, ಫಾರೆಸ್ಟ್ ಬೇಸ್ ಸಬ್ಜೆಕ್ಟ್ ಮಾಡೋದಿಲ್ಲ ಸರ್. ಎಲ್ಲ ಆರ್ಟಿಸ್ಟು ತುಂಬ ಎಫೆಕ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಸಾಕಷ್ಟು ಸಮಸ್ಯೆಗಳಾಗಿದೆ, ಅದನ್ನೆಲ್ಲ ಮರ್ತ್ಬಿಟ್ಟು ನಮ್ಮ ಸಿನಿಮಾ ಗೆಲ್ಸೋಕ್ಕೆ ಪಾಪ ಎಲ್ಲ ಮುಂದೆ ಬಂದು ನಿಂತಿದ್ದಾರೆ ಸರ್. ಈಗ ನಿರ್ದೇಶಕರ ಪರವಾಗಿ ಮಾತಾಡೋದಾಯ್ತು ಅಂತಂದ್ರೆ, ಕೋರ ಅವ್ರು ಹೇಳಿದಾಗೆ ಔಟ್ಪುಟ್ ನೀವು ನೋಡಿದಾಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೂರ್ತಿ ಅವ್ರಿಗೆ. ಸರ್ ನಾನು ಹೇಳಿದ್ದು ಏನು ಗೊತ್ತಾ, ಶ್ರೀ ಒಂದು ಕಿಟ್ಟಿಗೆ ಒಂದು ಲೈಫ್ ಸಿಗಬೇಕು, 1 ಕೋಟಿಲಿ ಒಂದು ಸಿನಿಮಾ ಮಾಡೋ ಅಂತ ಹೇಳಿದೆ. ಅಣ್ಣ 1 ಕೋಟಿಲಿ ಆಗಲ್ಲ, 1.5 ಕೋಟಿಲಿ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತು, 1.5 ಕೋಟಿಲಿ ಮಾಡಪ್ಪ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಸಿನಿಮಾ ಹೋಗ್ತಾ 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 ಸರ್, ಅದಕ್ಕೆ ನಾನು ಎಷ್ಟು ಅಂತ ಬೆಲೆನೇ ಕಟ್ಟೋಕ್ಕಾಗಿಲ್ಲ. ಒಂದು ದೊಡ್ಡ ಹೀರೋಗೆ ಏನು ಖರ್ಚು ಮಾಡ್ತೀವೋ ಅಷ್ಟನ್ನು ವಿತೌಟ್ ಕಾಂಪ್ರಮೈಸು ಖರ್ಚು ಮಾಡಿದ್ದೀನಿ ಸರ್. ಆಯಿತಾ, ಎಲ್ಲ ಸೆಟ್ ವರ್ಕಿಂದ ಹಿಡಿದು ಪ್ರತಿಯೊಂದು ಸರ್. ಫೈಟಲ್ಲೆಲ್ಲ ಬಂದ್ಬಿಟ್ಟು ಪ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದೀನಿ. ಒಂದು ದಿವಸಕ್ಕೆ 60,000 ರೂಪಾಯಿ ಬಾಡಿ, 4 ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡಿದ್ದೀವಿ. ಆಯಿತಾ, ನಮ್ಮ ಚಿನ್ನಿ ಮಾಸ್ಟರ್ ಏನು ಕೇಳ್ತಾರೆ, ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋರು. ಅಲ್ಲು ಅರ್ಜುನ್, ಉಪೇಂದ್ರ, ಶಿವಣ್ಣ, ದರ್ಶನ್, ಅವ್ರು ಒಂದು ಸರಿ ಬೆಳಗ್ಗೆ ಬಂದರೆ ಮಾಸ್ಟರ್ ಜನ್ರೇಟ್ರ್ ಬೇಕು, ಆಮೇಲೆ ಯಾವುದು ಇದು ಏನಂತಾರಲ್ಲ ರೋಪ್ ಬೇಕು, ಮತ್ತು ಏನೋ ಸುಮಾರು ಐಟಮ್ಗಳು. ಆಯಿತಾ, ಜಿಮ್ಮಿ ಜಿಪ್ಪು, ಕ್ರೈನು ಎಲ್ಲ ತರಿಸ್ಕೊಂಬಿಡೋರು ಸರ್. ತರಿಸ್ಕೊಂಬಿಟ್ಟು ಸೆಟ್ಟಲ್ಲಿ ಒಂದು ಕಮ್ಮಿ ಇದ್ದರೂ ಅವರು ಹೇಳೋರು, ಸರ್ ಇದು ಕಮ್ಮಿ ಇದ್ದರೆ ಈ ಔಟ್ಪುಟ್ ಬರಲ್ಲ ಅನ್ನೋರು. ನಿಮ್ಗೆ ಏನು ಬೇಕು ತರಿಸ್ಕೊಂಬಿಟ್ಟು ಸಂಪೂರ್ಣ ಕೊಟ್ಟಿದ್ದೀನಿ ಸರ್. ನಮ್ಮದು ಫೈಟ್ ಮಾಡಬೇಕಾದ್ರೆ ಜೂನಿಯರ್ ಆರ್ಟಿಸ್ಟು ಡೈಲಿ 2,000 ಜನ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಹಂಚಷ್ಟೆಲ್ಲ ನಮ್ಗೆ ಸಾಕಾಗ್ಬಿಡ್ತಿದ್ದು. ಬಟ್ ಆದರೂ ಎಲ್ಲ ಕಾರ್ಮಿಕರು ತುಂಬ ಚೆನ್ನಾಗಿ ದುಡಿದಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅದೇ ಥರ ಔಟ್ಪುಟ್ ಬಂದಿದೆ. ಟ್ರೀಸರ್ ರಿಲೀಸ್ ಆದಾಗ ಏನು ನಮ್ಮ ಧ್ರುವ ಸರ್ಜಾ ಅವರು ಪಾಪ ಬಂದು ನಮಗೆ ಅಶೋಕಡೆ ಟ್ರೀಸರ್ ರಿಲೀಸ್ ಮಾಡಿಕೊಟ್ರು ಸರ್. ಅವರು ಒಂದು ಮಾತು ಹೇಳಿದ್ರು, ನಾನು ಟ್ರೀಸರ್ ನೋಡಿದ್ರೆ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಅದೇ ರೀತಿ ಸಿನಿಮಾಗೆ ಥಿಯೇಟ್ರಿಗೆ ಜನ ಸುನಾಮಿ ಬಂದಂಗೆ ಬರ್ತಾರೆ ಅಂತ ಹೇಳಿದ್ರು. ನಿಜವೂ ತುಂಬ ನಾನು, ಯಾಕಂದರೆ ನಮ್ಮ ಧ್ರುವ ಸರ್ಜಾ ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು ಹೇಳ್ದಂಗೆ ಸುನಾಮಿ ಬಂದಂಗೆ ಜನ ಬಂದು ಈ ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತಿಗಷ್ಟೇ ನಮ್ಮ ಬೆನ್ನಿಂದೆ ಧ್ರುವ ಸರ್ಜಾ ಅವರು ನಿರಂತರವಾಗಿದ್ದಾರೆ. ಕೋರ ಸಿನಿಮಾ ಹಿಂದೆ ನಮ್ಮದು ಸಿಗ್ತಾರೆ ಹೇಳ್ತಾರೆ, ಬೇಗ ಟ್ರೈಲರ್ ಅವ್ರು ರಿಲೀಸ್ ಮಾಡಿ ಬರ್ತೀನಿ, ಪ್ರಚಾರ ಮಾಡೋಣ, ಸಿನಿಮಾ ಗೆಲ್ಸೋಣ ಅಂತ. ಅಷ್ಟು ಒಂದು ನಮ್ಮ ತಂಡದ ಮೇಲೆ ಅವ್ರಿಗೆ ಅಭಿಮಾನ ಇದೆ ಸರ್. ಹಂಗಾಗ್ಬಿಟ್ಟು ಟೀಸರ್ ರಿಲೀಸ್ ಆದರೂ ಕೂಡ ಸರ್ ನಮಗೆ ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಯಾರು ಪರಿಚಯ ಇಲ್ಲ. ಅಲ್ಲಿ ಕೆಲವರು ಯೂಟ್ಯೂಬರ್ಸ್ ನಮ್ಮ ಟೀಸರ್ನ ಒಂದು ರಿವ್ಯೂ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ ಯಾರಂತ. ಸೊ ಹಂಗಾಗ್ಬಿಟ್ಟು ಇವತ್ತು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ ಎಲ್ಲ ಪತ್ರಿಕೆಯರು ಇಲ್ಲ ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮ್ಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರಚಾರ ಸ್ವಲ್ಪ ಜಾಸ್ತಿ ಕೊಡಿ, 100% ಈ ಸಿನಿಮಾ ನಿಲ್ಲುತ್ತಿದ್ದೆ ಹೇಳಿದ್ದಾರೆ ಸರ್. ಸೊ ಹಾಗಾಗ್ಬಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾ ಮೇಲೆ ಇರಲಿ ಸರ್. ಓಕೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ರಲ್ವಾ. ಸೊ ಈಗ ನಿರ್ಮಾಪಕರು, ಅನ್ನದಾತರು, ವಿಲ್ಲನ್ನು ಅದು ವಿಲ್ಲನ್ ಅದು ಪಾತ್ರಧಾರಿ ರಿವೀಲ್ ಮಾಡೋದು ನಿಮಗೆ ಬಿಟ್ಟಿದ್ದು. ಸೊ ಈಗ ನೆಕ್ಸ್ಟ್ ಯಾರನ್ನ ಕರ್ಸ್ಕೊಂತೀರಾ? ನಮ್ಮ ನಾಯಕ ಸುನಾಮಿ ಕಿಟ್ಟಿ. ಓಕೆ ಸರ್, ನೀವು ಪ್ರೇಕ್ಷಕರಿಗೆ ಕಡೆದಾಗ ಒಂದು ಮಾತು ಸರ್. ಏನಿಲ್ಲ, ಈ ಸಿನಿಮಾಗೆ ಮುಖ್ಯ ನಾನು ಹೇಳೋದೇ ಮರ್ತ್ಬಿಟ್ಟೆ ಸರ್. ಒಂದು ಸಿನಿಮಾ ಅಂತ ಹೇಳಿದಾಗ ಫಸ್ಟ್ ಬರೋದೇ ಮ್ಯೂಸಿಕ್ ಸರ್. ಆಯಿತಾ, ನಮ್ಮ ಹೇಮಂತ್ ಅವರು ಹಿಂದೆ ನನಗೆ ಸ್ಲಮ್ಮರ್ ಸಿನಿಮಾಗೆ ಮ್ಯೂಸಿಕ್ ಮಾಡಿದರು. ಈ ಸಿನಿಮಾದಲ್ಲಿ ಸರ್ ಒಂದು ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ಅವ್ರಿಗಿಂತ ಡಬಲ್ ಕೆಲಸ ಮಾಡೋರೆ ಸರ್. ಈ ರೆಕಾರ್ಡಿಂಗ್ ಅಂತೂ ಸರ್ ನಾನು ಎಷ್ಟೋ ದೊಡ್ಡ 50 ಕೋಟಿ ಸಿನಿಮಾ ಬಜೆಟು ಸಿನಿಮಾ ನೋಡಿದ್ದೀನಿ. ನಮ್ಮ ಸಿನಿಮಾ ರೆಕಾರ್ಡಿಂಗ್ ಬಂದು ಅದೇನಿಲ್ಲ, ಆ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಹೇಮಂತ್ ನನ್ನ ಆತ್ಮೀಯ ಸ್ನೇಹಿತರು. ನಾವು ಏನು ಹೇಳಿದ್ರು ಸರ್, ಹೇಮಂತ್ ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಆಯ್ತು ಸರ್ ಅಂತಾರೆ, ನಾಳೆ ಬೆಳಿಗ್ಗೆ ಮತ್ತೆ ರಿವರ್ಕ್ ಮಾಡ್ಕೊಂಬರ್ತಾರೆ. ಅಷ್ಟು ಚೆನ್ನಾಗಿ ಔಟ್ಪುಟ್ ಕೊಟ್ಟಿದ್ದಾರೆ ಸರ್. ಹೇಮಂತ್ ಅವರು ನಿಜವಲ್ಲೂ ನಮ್ಮ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. 5 ಸಾಂಗು, ಯಾಕಂದರೆ ಆ್ಯಕ್ಚುಲಿ 3 ಸಾಂಗು, ಇನ್ನು ಒಂದು ಸಾಂಗ್ ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ, ಒಂದು ಬಿಟ್ ಸಾಂಗ್ ಇದೆ. ಸಾಂಗ್ ಅಂತೂ ಎಕ್ಸ್ಟ್ರಾಡಿನರಿ. ಮೊನ್ನೆ ನೋಡೋದಲ್ಲ ಒಪ್ಪಿಕೊಂಡೋಳ ಸಾಂಗ್ ಬಂತು, ನಮ್ಮ ಏನು ಸೀದು ಮತ್ತು ಚರಿಷ್ಮಾದು ಸರ್, ಅದ್ಭುತ ಸಾಂಗು ಸರ್. ಅದು ಮಾತ್ರ ಆ ಸಾಂಗಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕಮಂಗ್ಳೂರು ಒಂದು ಲೊಕೇಶನ್ ಇದೆ, ಅದು ನೀಲಿ ಒಂದು ಹೂವು, ನೀಲಿ ಗೊರ್ಗಂಜಿ ಹೂವು ಅಂತ ಸರ್. ಅದು 12 ವರ್ಷಕ್ಕೊಂದ್ಸರಿ ಬರೋ ಹೂವು. ಅದು ಏನು ಹೇಳಿ ಸರ್, 12 ವರ್ಷಕ್ಕೊಂದ್ಸರಿ ಸರ್. ನಾವು ಹೋಗೋ ಟೈಮ್ ಕರೆಕ್ಟಾಗಿ ಹೋಗ್ಬಿಟ್ಟಿತ್ತು.
ಬಟ್ ಸಾಂಗ್ ಶೂಟ್ ಮಾಡೋದು ಮೊನ್ನೆ ನನಗೆ ಸುಮಾರು ಡೈರೆಕ್ಟರ್ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ, ಸರ್ ಅವ್ವ ಎಲ್ಲಿದೆ ನಾವು ಶೂಟಿಂಗ್ ಮಾಡ್ಬೇಕಂದ್ರು. ಆ ಹೂವು ನೀವು ಹುಡುಗರು ಸಿಗಲ್ಲ, 12 ವರ್ಷ ಕಾಯಬೇಕು, ನಮ್ಗೆ ಅದೃಷ್ಟ ಇತ್ತು ನಾವು ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರು. ಸೊ ಆ ಥರ ಒಪ್ಪಿಕೊಂಡು ಸಾಂಗು ತುಂಬ ಅದ್ಭುತವಾಗಿ ಎಲ್ಲ ಕಡೆ ಯಶಸ್ವಿಯಾಗಿ ಓಡ್ತದೆ. 10 ಲಕ್ಷ ಮೇಲ್ಪಟ್ಟು ಇನ್ನೂ ಜನ ವೀಕ್ಷಣೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ನ್ಯಾಚುರಲ್ ಆಗಿ ಒಂದು ನಮ್ಮ ಮಲೆನಾಡು ಹೆಂಗೆ ತೋರಿಸ್ಬೇಕು ಹಂಗೆ ತೋರಿಸಿ ಸರ್. ಆಮೇಲೆ ನಿಮಗೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕನ್ನಡ ಸಿನಿಮಾನ ಪರಭಾಷೆ ರಿಲೀಸ್ ಮಾಡೋಕ್ಕೆ ಯಾರು ಮುಂದೆ ಬರಲ್ಲ, ನಾವೇ ಕಾಸು ಕೊಡ್ತೀವಿ ಅಂದ್ರೂ ಮುಂದೆ ಬರಲ್ಲ. ಬಟ್ ನಮ್ಮ ಸಿನಿಮಾ ಜಾಗೋರ್ ಸ್ಟುಡಿಯೋ ತಮಿಳುನಾಡು ಬಾಲಾಜಿ ಮತ್ತು ಅವರು ಆಂಧ್ರದವರು ಸರ್ ಇಬ್ಬರು ಬಂದು ನಮ್ಮ ಸಿನಿಮಾ ನೋಡಿ ವಿತಿನ್ ಮಾರ್ನೇಷನ್ ಅಗ್ರಿಮೆಂಟ್ ಹಾಕೊಂಡ್ರು. ಸರ್ ಏನು ಸರ್ ಸಿನಿಮಾ ಮಾಡಿದ್ದೀರಾ, ನಮಗೆ ನಿಜವಲ್ಲೂ ನಿಮ್ಮ ಸಿನಿಮಾ ನೋಡ್ತಿರೋ ಒಂಥರ ಅದ್ಭುತ ಸಿನಿಮಾ, ಎಂಥ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡಿದ್ರು ನಿಮ್ಮ ಸಿನಿಮಾದಲ್ಲಿ, ನಮಗೆ ನಿಮ್ಮ ಸಿನಿಮಾ ಬೇಕು ಸರ್ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತೆಲುಗು ಮತ್ತು ತಮಿಳಲ್ಲಿ ಡಬ್ಬಿಂಗ್ ನಡೀತಾ ಇದೆ ಸರ್. ಆಮೇಲೆ ಇಡೀ ಸುಮಾರು 5 ಲ್ಯಾಂಗ್ವೇಜು ಪ್ಯಾನ್ ಇಂಡಿಯಾ ಒಟ್ಟಿಗೆ ರಿಲೀಸ್ ಮಾಡ್ತೀವಿ, ಗ್ರ್ಯಾಂಡ್ ರಿಲೀಸ್ ಮಾಡ್ತೀವಿ ಸರ್. ಬೆಳ್ಳಿತೆರೆಯಲ್ಲಿ ಕೋರಾ ಸಿನಿಮಾ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತೇನು ನಾವು ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡ್ತೀವೋ ಬೇರೆ ಸ್ಟೇಟ್ ಅದೇ ರೀತಿ ಸೆಲೆಬ್ರೇಷನ್ ಇರ್ತದೊಂದು. ಮತ್ತು ಆಂಧ್ರದಲ್ಲಿ ಒಂದು ದೊಡ್ಡ ಮಟ್ಟದ ಈವೆಂಟ್ ಮಾಡೋಕ್ಕೆ ಪಾಪ ನಮ್ಮ ಬಾಲಾಜಿಯವರು ಮಾಡ್ತಿದ್ದಾರೆ. ತಮಿಳ್ನಾಡಲ್ಲಿ ಒಂದು ಈವೆಂಟ್ ಮಾಡ್ತೀವಿ. ಮತ್ತು ಎಲ್ಲ ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ ನಾವು ಒಂದು ಅದ್ದೂರಿಯಾಗಿ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಹೇಳ್ತೀನಿ ಕೇಳಿ, ಹೀರೋ ಹೊಸಬರ್ಬೋದು ಬಟ್ ಅವ್ನ ಕೆಲಸ ಇದ್ದಾರೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದಂದರೆ ಅವನು ಫೈಟ್ ನೀವು ನೋಡ್ರೆ ಕ್ಲೈಮ್ಯಾಕ್ಸ್ ಫೈಟು ಬಹುಶಃ ನಾನು ಯಾವ ಹೀರೋನು ಮಾಡಿಲ್ಲ, ಅವ್ನು ಮಾಡಿರೋ ಥರ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಕೋರಾ ಸಿನಿಮಾ ರಿಲೀಸ್ ಆದಮೇಲೆ ಕಿಟ್ಟಿ, ಚರಿಷ್ಮಾ, ಸೌಜನ್ಯ, ನಮ್ಮ ಡೈರೆಕ್ಟ್ರು ಎಲ್ಲರಿಗೂ ದೊಡ್ಡ ಬ್ರೇಕ್ ಸರ್. ಇಡೀ ನಮ್ಮ ಸಿನಿಮಾ ತಂಡ ದೊಡ್ಡ ಹಬ್ಬ ಆಚರಣೆ ಮಾಡ್ತೀವಿ ಸರ್, ಅದಂತೂ ಸತ್ಯ. ಯಾಕಂದರೆ ಸರ್ ನಾವು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ, ನಾನು ಸುಮಾರು ಒಂದು 15 ದಿವಸ ಫಿಲ್ಮ್ ಲ್ಯಾಂಡಲ್ಲಿ ಇದ್ದೀನಿ. ಒಂದು ಸಿನಿಮಾ ನೋಡಿದಾಗ ಈ ಸಿನಿಮಾ ಬಂಡವಾಳ ಇಷ್ಟು ಯೋಗ್ಯತೆ ಅಂತ ಅರ್ಥ ಮಾಡ್ತೀನಿ. ಬಟ್ ಕೋರಾ ಸಿನಿಮಾ ಜನ ಥಿಯೇಟ್ರಿಗೆ ಈಚೆ ನೋಡ್ಕೊಂಡು ಬಂದಾಗ ಸೂಪರ್ ಅಂತ ಹೇಳಿದ್ರು, ಸೂಪರ್ ಸಿನಿಮಾ ಅಂತಾರೆ, ಚೆನ್ನಾಗಿದೆ ಅಂತಾರೆ. ಸೂಪರ್ ಡೂಪರ್ ಅನ್ನೋದು ಬೇಡ, ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅಷ್ಟು ಸಾಕು, ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. 4 ಫೈಟು, ಸಾಂಗು, ಸೆಂಟಿಮೆಂಟು, ತಾತ ಮತ್ತು ಮೊಮ್ಮಗನ ಒಂದು ಪ್ರೀತಿ, ಆ ವಿಶ್ವಾಸ ಮತ್ತು ತಂದೆ ತಾಯಿ ಸೆಂಟಿಮೆಂಟು, ಪ್ರತಿಯೊಂದು ಕಾಮಿಡಿ ಎಲ್ಲ ಕ್ಯಾರಿ ಮಾಡಿದ್ವಿ. ಒಟ್ಟಾರೆ ಹೇಳ್ಬೇಕಾದ್ರೆ ಇದು ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಸರ್. ಇದು ಯಾವುದೋ ಒಂದು ವರ್ಗಕ್ಕೆ ಸೇರೋದ ಸಿನಿಮಾ ಅಲ್ಲ, ಒಂದು ಫ್ಯಾಮಿಲಿ ಬಂದು ಫುಲ್ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಈಚೆ ಹೋಗೋದು ಅಂತ ಒಂದು ಕಮರ್ಷಿಯಲ್ ಮೂವಿ ಮಾಡಿದ್ವಿ. ಓಕೆ, ಗುಡ್ ಲಕ್ ಸರ್. ನೀವು ಥ್ಯಾಂಕ್ ಯು ಸರ್. ಸೊ ನೀವಿಬ್ರು ನಿಮ್ಮ ಹೀರೋಯಿನ್ ಕರೀತೀರ, ಯಾರನ್ನ ಕರೀತೀರ? ನಾಯಕ ಬಾಬಾ ಹೀಗೆ ಉಂಟು ಉಂಟ ಮಗ ಕಟ್ಟಿನ ರೆಡಿ ಸರ್, ರೆಡಿ ಸರ್. ಮಾತಾಡೋಣ. ಹಾಕಿಟ್ಟೆ. ಹಾಯ್ ಸರ್, ಹೇಗಿದೆಯಪ್ಪ? ಸೂಪರ್ ಆಗಿದ್ದೀನಿ ಸರ್. ಸರಿ, ಇವಾಗ ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿರ್ಬೋದು, ಇಂಡಿಯನ್ಸ್ ಎಲ್ಲ ಮಾಡಿದಾಗ ನನಗೊಂದು ಡೌಟ್ ಇತ್ತು, ಇಷ್ಟು ಗ್ಯಾಪ್ ಎಲ್ಲೋಗಿದ್ದೀನಿ ಅಂತದ್ದು ಕೋರಾ ಸಿನಿಮಾ ಮಾಡೋಕ್ಕೆ ಮುಂಚೆ. ಕೋರಾ ಸಿನಿಮಾ ಮಾಡೋಕ್ಕೆ ಮುಂಚೆ ಫುಲ್ ತಯಾರಿಲೇ ಇದೆ ಸರ್, ಎಲ್ಲೂ ಹೋಗಿರಲಿಲ್ಲ. ಮಾರ್ಷಲ್ ಆರ್ಟ್ಸು, ಕರಾಟೆ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಅದರಲ್ಲೇ ಬಿಸಿ ಇದ್ದೆ. ಪ್ರಾಜೆಕ್ಟ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಬಾಕಿದೆಲ್ಲ ಸಿನಿಮಾ ಇಂಡಸ್ಟ್ರಿ ಪ್ರಕಾರನೇ ಇದ್ದೆ. ನಾನು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳೆಲ್ಲ ಆಗಿತ್ತು, ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಕೋರಾಗೆ ಎಂಟ್ರಿ ಕೊಟ್ಟಿದ್ದೀನಿ. ಇರೋರೆಲ್ಲ ಕಟ್ ಮಾಡಲಿ ಒಂದು ಶೇರು ಕಟ್ ಮಾಡಿ. ಇಲ್ಲ ಕಟ್ ಮಾಡಿಲ್ಲ, ಕಂಟಿನ್ಯೂ ಆಗ್ತೈತೆ. ಅವ್ರು ಬರಲಿ ಇಲ್ಲ ಇಲ್ಲಿ ಮೇಲ್ಗಡೆ ಅದು ಅವರಿದ್ರೆ ಕೇಳ್ತಾರೆ ಕ್ವಶನ್ ಸೆಂಟ್ರಲ್ಲಿ ಅಂತ ಅಷ್ಟೇ. ಹೊರಗಡೆ ಸರಿ ಸರ್, ನೀವು ಮಾತಾಡಿ ಅಂತ. ಓಕೆ ಸರ್, ಓಕೆ. ನೆಕ್ಸ್ಟ್ ಯಾರು ಕೊಡೋದು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ. ಹಾಂ, ಓಕೆ, ಸರಿ ಸರ್, ಹೇಳಿ ಸರ್. ಫಸ್ಟ್ ಇಂದ ಸರ್? ಹ್ಞೂ ಸರ್, ಫಸ್ಟ್ ಸರ್ ಸ್ವಲ್ಪ ಫನ್ನಿಯಾಗೆ ಮಾಡಿ. ಎಸ್ ಸರ್, ಫನ್ನಿ ರೆಡಿ ಇದೆ. ಹೇಗಿದೆಯಪ್ಪ? ಸೂಪರ್ ಆಗಿದ್ದೀನಿ ಸರ್. ಈಗ ನನಗೊಂದು ಡೌಟ್ ಇತ್ತು, ಆಡಿಯನ್ಸ್ ಜೊತೆ ಡೌಟ್ ಇರುತ್ತೆ. ಈಗ ಬಿಗ್ ಬಾಸ್ ಶೋ ಆದ್ಮೇಲೆ ಇಂಡಿಯನ್ಸ್ ಸುಮಾರು ರಿಯಾಲಿಟಿ ಶೋ ಮಾಡಿದೆ, ಅದಾದ್ಮೇಲೆ ನಾಪತ್ತೆ ಆಗ್ಬಿಟ್ಟ, ಕಳೆದೋಗ್ಬಿಟ್ಟ, ಹೇಗೆ ಅಂತ? ಎಲ್ಲೂ ಕಳೆದೋಗಿಲ್ಲ ಸರ್. ಓಡ್ಕೊಂಬಂದ್ರೆ ಸುಂಟ್ರುಗಳೇ, ಹಾಕೊಂಬಂದ್ರೆ ಕೋರನವಳಿ. ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಸ್ಟಂಟ್ಸು, ಒಂದಷ್ಟು ಮಾರ್ಷಲ್ ಆರ್ಟ್ಸು, ಒಂದು ಡ್ಯಾನ್ಸ್ ಕ್ಲಾಸು, ಒಂದು ಆಕ್ಟಿಂಗ್, ಅದೆಲ್ಲ. ಅಂದ್ರೆ ನೀನು ಬೇಸಿಕಲಿ ಮಾರ್ಷಲ್ ಆರ್ಟ್ಸ್? ನೀನು ಮಾರ್ಷಲ್ ಆರ್ಟ್ಸ್ ಗೋಲ್ಡ್ ಮೆಡಲಿಸ್ಟ್ ಮಾಡಿದ್ಮೇಲೆ ಇಂಡಿಯನ್ ರಿಯಾಲಿಟಿ ಶೋಗೆ ಬಂದಿದ್ದೆ. ಸುಮಾರು ಎಷ್ಟು ಜನ ಕೊಡ್ತಿದ್ಯಾ? ಒಂದು 50 ಜನ ಕೊಡಿದ್ದೀನಿ ಸಿನಿಮಾದಲ್ಲಿ. ಸಿನಿಮಾದಲ್ಲಪ್ಪ, ರಿಯಲ್ ಆಗಲ್ಲ. ಸಿನಿಮಾದಲ್ಲಿ ಹೊಡೆದಿದ್ದೀನಿ. ಆ ಗ್ಯಾಪ್ ಅಲ್ಲಿ ಮತ್ತೆ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳಾಯ್ತು, ಅದೆಲ್ಲ ನಾನು ಮುಗಿಸ್ಕೊಂಡು ಅವರಿಗೆ ರೀಎಂಟ್ರಿ ಕೊಟ್ಟಿದ್ದೀನಿ ಸರ್. ಸರಿ, ಈಗ ಕೋರಾ ಕಿಟ್ಟಿನ ಹೀರೋ ಅಂತ ಫಿಕ್ಸ್ ಆದಾಗ
ನಿನ್ನ ತಲೆಯಲ್ಲಿ ಏನೇನು ಓಡ್ತಾ ಇತ್ತು? ನನ್ನ ತಲೆಯಲ್ಲಿ ನಾನು ಕೋರ್ ಆಗಿ ಹೀರೋ ಅಂತ ಹೇಳಿದಾಗ ನನ್ನ ತಲೆಯಲ್ಲಿ ಓಡ್ತಿದ್ದೆ ಅಷ್ಟೇನೆ. ಯಾರೋ ಹೊರಟ ಅಂತೆ ಪರೋಟ ಅಂತೆ ಬಂದ್ಬಿಟ್ಟಾರೆ ಮಾಡಕ್ಕೆ. ಸರ್ 100 days ಕೊಟ್ಟಿರೋಂಥ ಮೂವಿ ಮಾಡ್ತಿದ್ದಾರೆ. ಈಗ ನನ್ನ ಯಾವ ಥರ ತೋರಿಸ್ಬೋದು ಅಂತ ಅದು ಎಕ್ಸೈಟಿಂಗ್ ಇತ್ತು, ಮತ್ತೆ ಒಂದು ಖುಷಿ ಇತ್ತು ಕತೆ ಹೆಂಗ್ ಮಾಡ್ಕೊಂಡಿರ್ತಾರೆ, ನಾನು ಯಾವ ಥರ ತೋರಿಸ್ತಾರೆ ಅಂತ. ಬಟ್ ನೀವು ಕತೆ ಎಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ನಾನು ಪಕ್ಕ ಈ ಕತೆಗೆ ಶೂಟ್ ಆಗೋ ಅಂತ ಕ್ಯಾರೆಕ್ಟರ್ ಅಂತ. ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ. ಬಟ್ ನೀವು ಮೇಕಿಂಗ್ ಈ ಶೂಟ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು ಪಕ್ಕಾ ಶೂಟ್ ನನ್ನೇ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೀರಾ ಅಂತ. ಆಮೇಲೆ ಫಸ್ಟ್ ಡೇ ಏನು ಮಾಡಿದೆ ನಾನು ನಿನಗೆ, ಒಂದು ಯಾವುದೋ ಒಂದು ಪರ್ಫಾರ್ಮಲ್ಲಿ ಬೈದೆ, ನೈಟ್ ಎಲ್ಲ ಉಕ್ಕೊಂಡಿದ್ದೆ ನೀನು. ಅದು ಇಂಪ್ಯಾಕ್ಟ್ ಹೆಂಗಿತ್ತು, ಮಾರಿದ್ದೀನಿ ಹೆಂಗೆ ಪ್ರಿಪೇರ್ ಅದೇ ಅದು ಅವತ್ತು ನಾನು ಸಡನ್ ಆಗಿ ನನಗೆ ಆಕ್ಚುಲಿ ರಿಯಲ್ ಎಂತ ನನ್ನ ಮಗ ತಗ್ಲಾಕೊಂಡೆ ಅಂತ ತಲೆ ನೋಡ್ತಾ ಇತ್ತಾ? ಅನಸಿ ನೀವು ಡೈರೆಕ್ಟರ್ ಅನಸಿನ್ ಡೈರೆಕ್ಟರ್ ಕತೆ ಐತಲ್ಲ, ರಿಯಲ್ ಶೋ ಮಾಡಿದ್ಕೋ ನೀವು ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಹೆಂಗ್ ಮಾಡಿ ಹಿಂಗ್ ಮಾಡು ಅಂದಾಗ ನನಗೆ ನರ್ವಸ್ ಆಗ್ಬಿಟ್ಟೆ. ಓ ಇದು ರಿಯಾಲಿಟಿ ಶೋ ಬೇರೆ ಸಿನಿಮಾ ಬೇರೆ ಅಂತ ಅವಾಗ ಅನ್ಕೊಂಡೆ. ನೀವು ಅವಾಗ ಬೈದಾಗ ನಾನು ಒಳ್ಳೇದಕ್ಕೇನೆ ಅದ್ರ ಮಾಣೆಯಿಂದನೇ ನಾನು ಟೇಕಪ್ ಆಗಿದ್ದು. ನೀವೆಲ್ಲ ಕಳ್ಸಿಕೊಟ್ಟಿದ್ದು ಆಕ್ಟಿಂಗ್ ಅಂದ್ರೆ ಏನು, ಈ ತರ ಕ್ಯಾಮ್ರಾ ಬೇಸ್ ಮಾಡಬೇಕು, ಡ್ರಾಪ್ ಎಲ್ಲ ಹೆಂಗಿಲ್ಲ ಆ ಕಡೆ ಇರುತ್ತೆ, ಅದೆಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೆ ನಿಮ್ಮಿಂದ ಸರ್. ಓಕೆ, ಒಂದು ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಎಷ್ಟಲ್ಲಿ ಬೈಕೊಂಡಿದ್ದೆ? ನಾನು ಒಂದು ಎವರಿಡೇ ಬೈಕೊತಿದ್ದೆ. ಅಷ್ಟು ರೋದ್ನೆ ಕೊಡ್ತಿದ್ರಲ್ಲ, ಎವರಿಡೇ ಬೈಕೊತಿದ್ರೆ. ಒಂದು ಸ್ಟ್ರೆಂತ್ ಪ್ರಾಕ್ಟೀಸ್ ಮಾಡ್ಕೊಂಡು ಬೈಕೊತಿದ್ದೆ, ಆಕ್ಟ್ ಮಾಡ್ಬೇಕಾದ್ರೆ ಬೈಕೊತಿದ್ದೆ, ಕ್ಯಾಮ್ರಾಗೆ ಈ ಕಡೆ ಬರೋ ಏನಪ್ಪ ಇದು ರೋದ್ನೆ ಅನ್ಕೊತಿದ್ದೆ. ರಿಯಾಲಿಟಿ ಶೋ ಆದ್ರೆ ಒಂದೇ ಟೆಕ್ ಮಾಡ್ತಿದ್ದೋ, ಇದು ಆಕ್ಷನ್ ಕಟ್ ಹೇಳಿ ಹೇಳಿ ರೋದ್ನೆ ಕೊಟ್ರೆ ಅದೇ ತರ ಸೂಪರ್ ಆಗಿ ಮಾಡಿಸಿದ್ರೆ. ನಾನು ಅನ್ಕೊಂಡೆ ಅಂದ್ರೆ ಮನುಷ್ಯ ರೂಪದಲ್ಲಿರೋ ಒಂದು ರಬ್ಬರ್ ಬಾಡಿ ಅಂತ ನಾನು ಅನ್ಕೊಂಡೆ. ರಬ್ಬರ್ ಬಾಡಿ ಮನ್ಸಲ್ಲಿರೋ ರೂಪ, ನೀವು ರಾಕ್ಷಸ ತರ ಇದ್ರು ಅದೇ ಹೇಳ್ರಿ. ಸರಿ ಕಿಟ್ಟಿ, ಈಗ ನನಗೊಂದು ಶಾಕ್ ಆಯ್ತು. ಯಾಕೆ ನಮ್ಮ ಚಿನ್ನಿ ಮಾಸ್ಟರ್ ಕೂಡ ಕಂಪೋಸ್ ಮಾಡ್ಬೇಕಾದ್ರೆ ನಾನು ಸುಮಾರು ಸಲ ಹೇಳಿದೆ ನಿನಗೆ, ಕಿಟ್ಟಿ ಪ್ರಿಕಾಷನ್ಸ್ ತೊಗೋಣ, ಬೆಡ್ಡೆಲ್ಲ ಬೇಡ ಅಂತ. ನೀನು ಹೇಳ್ತಿದ್ದೆ ಇಲ್ಲ ಸರ್ ನಾನು ಮಾಸ್ಟರ್ ಆರ್ಟ್ಸು, ಯಾಕೆ ಸರ್ ಅವಮಾನ ಮಾಡ್ತೀನಿ ಅಂತ. ತಮಾಷೆ ಹೇಳಿದ್ರೆ ಸೀರಿಯಸ್ ಹೇಳಿದ್ರೆ ಬೇಡ. ಬಟ್ ನನಗೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಇನ್ನೇನು ಮಾಡ್ತಾನ ಅಂತ. ಒಂದು ಸ್ಟೇಜಿನ ಒಂದು ಸಮರ್ ಶಾಟ್ ಹೊಡೆದಾಗ, ಸರ್ ಇದು ಒಂದು ಸಮರ್ ಶಾಟ್ ಹೊಡ್ಕೊಂಡು ಹೋದಾಗ ನಿಂಗೆ ತಲೆ ಇದು ಸ್ವಲ್ಪ ನಮ್ಗೆ ಮಾನಿಟರ್ ಕೂತ್ಕೊಂಡು ಪಟಕನ್ ಸೌಂಡ್ ಬಂತು. ಮೋಸ್ಟ್ಲಿ ಒಂದು ಹಾಸ್ಪಿಟಲ್ ಮಲಗ್ತಾನೆ ಅಂತ ನಾನು ಅಂದ್ಕೊಂಡೆ. ಅದು ಇಷ್ಟು ಬಣ್ಣದ ಏಕದಮ್ ಮೂಸ್ ಸ್ಪ್ರೇ ಹಾಕೊಂಬಂದಲ್ಲ, ಅದು ಕಾಡಿಂದ ಬಂದಿರೋದ ಅಥವಾ ಬೈ ಬ್ಲಡ್ ಅಥವಾ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಯಾವ ತರ ಅಂತ ಸರ್ ನಿಜವಾಗ್ಲೂ ದೇವ್ರ ಮುಂದೆ ಮಾಡ್ಬೇಕಾದ್ರೆ ದೇವರೇ ನಮ್ಗೆ ಕಾಪಾಡಿರ್ಬೇಕು ಅನ್ಸುತ್ತೆ. ನನ್ನ ಪ್ಲೇಸಲ್ಲಿ ಬೇರೆ ಯಾರಿದ್ರು ಅವತ್ತು ಪ್ಯಾಕಪ್ಪೇ ಆಗ್ತಿತ್ತು. ಹೊಡೆದು ಒಂದು ಸೆಕೆಂಡ್ ನೀವೇ ನೋಡಿದ್ರೆ ಆನ್ ಸ್ಪಾಟ್ ಅಲ್ಲಿ ಲೈವ್ ಅಲ್ಲಿ ಬಿದ್ದಿ ಒಂದು 5 ಸೆಕೆಂಡ್ ನನ್ಗೆ ಪ್ರಪಂಚ ತೋರಿಸ್ಕೊಟ್ಟಿದ್ರು ನಮ್ಮ ಚಿನ್ನಿ ಮಾಸ್ಟ್ರು. ಹಿಂಗ್ ಮಾಡು ಅನ್ಕೊಂಡು ನಾನ್ ಬಿದ್ದು ನನ್ಗೆ ಏನಾಯ್ತು ಅನ್ನೋದಾಗಲ್ಲ. ಆ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ನನ್ಗೆ ಬ್ಲಾಂಕ್ ಆಗಿದ್ದೆ. ಆಮೇಲೆ ತಿರ್ಗಾ ನೀವೆಲ್ಲ ಬಂದು ಏನಂತ ಕಿಟ್ಟಿ ಮಾಡೋದ ಶೂಟಿಂಗ್ ಬೇಡ ಅಂತ ನೋಡಿದಾಗ ಅಷ್ಟು ಜನ ಕ್ರೌಡ್, ಅಷ್ಟು ಯೂನಿಟ್, ಅಷ್ಟು ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಏನಪ್ಪಾ ಮಾಡೋದು ಪ್ಯಾಕಪ್ ಆದ್ರೆ ಅಂದ್ಬಿಟ್ಟು ನಾ ರೆಡಿಯಾಗಿ ಹಿಂಗೆ ದೇವರ ಆಶೀರ್ವಾದ ಸ್ಪ್ರೇ ಮಾಡ್ಕೊಂಡು ಇದೆಲ್ಲ. ಕೋರ ಅಂದ್ರೆ ನಿಮಗೆ ಬ್ರಾಂಡೆಡ್ ಶರ್ಟ್ ಹಾಕಿದ್ದೀನಿ, ಬ್ರಾಂಡ್ ಶೂಸ್ ಹಾಕಿದ್ದೀನಿ. ನಿನ್ನ ಒಪಿನಿಯನ್ಸ್ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಭಯಾನಕ ಬ್ರಾಂಡೆಡ್ ಹಾಕಿದ್ದೀರಾ ಸರ್, ಕಿತ್ತೋಗಿರೋ ಶರ್ಟ್ ಕೊಟ್ಟಿದ್ದೀರಾ, ಪಂಚ ಕೊಟ್ಟಿದ್ದೀರಾ, ಬರಿಗಾಲಲ್ಲಿ ಅಷ್ಟು ಏಟ್ ಆಗಿದ್ದೀರಾ. ಅದು ನಿಮ್ ತರ ಡೈರೆಕ್ಟರ್ ಯಾರಿಗೂ ಸಿಗ್ಬಾರದಪ್ಪ. ಈ ಪಾರ್ಸಿ ಸಬ್ಜೆಕ್ಟ್ಗೆ ಸಿಟಿ ಸಬ್ಜೆಕ್ಟ್ ಆದ್ರೆ ಓಕೆ, ಪಾರ್ಸಿ ನಿಮ್ ತರ ರಾಕ್ಷಸ ಸಿಕ್ಬಿಟ್ರೆ ಅವ್ರ ಜೊತೆ ಅಷ್ಟೇ ಮುಗೀತು. ದಿನ ಬೈಕೋತಿದ್ದೆ. ಆಕ್ಚುಲಿ ನಿಂದು ಮಾಮೂಲಿ ಬೆಳಗ್ಗೆ ಕಿಟ್ಟಿ ಕಾಲ ಆಗೋದು, ರಾತ್ರಿ ಆನೆ ಕಾಲ ಆಗಿರೋದು. ಮತ್ತೆ ಈಗ ನೀನು ಎಸ್ಪೆಷಲಿ ನಿನ್ನ ಕೋ ಆರ್ಟಿಸ್ಟ್ಗಳು ಚರಿಷ್ಮಾ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ನಿನ್ನ ಒಂದಷ್ಟು ಕಾಂಬಿನೇಷನ್ಗಳು ಆಲ್ಮೋಸ್ಟ್ ಸೌಜನ್ಯ ಅವರೆಲ್ಲ ಒಂದು ಮುನಿಯವರೆಲ್ಲ ಸೀರಿಯಲ್ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಅವ್ರ ಒಡನಾಟ ಹೇಗಿತ್ತು? ಏನು ಕಲಿತೆ ಅವರಿಂದ? ಅಂದ್ರೆ ಅವ್ರ ಕಡೆಯಿಂದ ಚರಿಷ್ಮಾ ಆಗಿರ್ಬೋದು, ಇಸ್ ಎ ಗುಡ್ ಆಕ್ಟರ್, ಆಮೇಲೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವಳ ಹತ್ರನೂ ಒಂದು ಪ್ರೀತಿ ವಿಶ್ವಾಸ ಕಲ್ತ್ಕೊಂಡೆ. ಒಂದು ಆಕ್ಟಿಂಗ್ ಅವ್ರ ಸ್ಕಿಲ್ ಏನು ಮಾಡ್ತಾರೆ ಅದನ್ನು ನಾವು ನೋಡಿ ಕಲ್ತ್ಕೊಂಡೆ. ಸೌಜನ್ಯ ಹಳೆ ಆರ್ಟಿಸ್ಟು, ಮತ್ತು ಅನ್ನೋದಕ್ಕಿಂತ ಹೀರೋನಾಗಿ ಒಂದು 4-5 ಸಿನಿಮಾ ಮಾಡಿದ್ರು. ಆಮೇಲೆ ನನಗೆ ರಿಯಾಲಿಟಿ ಶೋ ಪರಿಚಯ ಇದ್ರು, ಒಂದು ಹಳೆ ಫ್ರೆಂಡ್ ನಮ್ಮ ರಿಯಾಲಿಟಿ ಶೋ ಬಂದಾಗ. ಇಸ್ ವೆರಿ ಗುಡ್ ಹ್ಯೂಮನ್ ಬಿಯನ್ ಹುಡುಗಿ, ಒಳ್ಳೆ ಹುಡುಗಿ. ಅವರು ಕೆಲವೊಂದು ಕಿಟ್ಟಿ ಆಕ್ಟಿಂಗ್ ಮಾಡ್ತಿ ಅಂತ ತುಂಬ ಹೇಳ್ಕೊಟ್ಟಿದ್ರು. ಅಂದರೆ ಪಾರಿಸ್ಟ್ ಬೇಸಿದ್ದಾಗ ಒಳ್ಳೇದು. ಮತ್ತು ಮನೀಶ್ ಸರ್ ಅವರು ತುಂಬ ಹಳೆ ಕಲಾವಿದರು, ಸಖತ್ ಕಲಿತೆ ಅವ್ರ ಹತ್ರ. ಆಮೇಲೆ ಮಟಾಣ ಸೀನಿಯರ್ ನಟ ಮಟಾಣ ಕಾಂಬಿನೇಷನ್ ಮಾಡಿದ್ಯಾ ನಿಂಗೆ? ಅವ್ರ ಒಡನಾಟ ಹೇಗಿದೆ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರಂತೂ ನಟನ ಮತ್ತು ನಿಜವಾಗ್ಲೂ ಅದ್ಭುತ ಕಲಾವಿದ್ರು. ಅವ್ರ ಹತ್ರ ತುಂಬ ಕಲ್ತಿದ್ದೀನಿ. ಒಂದು ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಹಿಂಗೆಲ್ಲ ಮಗ ಹಂಗಲ್ಲ ಅಂತ. ಅವ್ರು ಹಿರಿಯ ನಟ ಆಗಿ ನಮ್ಗೆ ಈ ಥರ ಈಗ ಬೆಳೀತಿರೋಂಥ ವ್ಯಕ್ತಿಗಳು ಯಾವ ಥರ ಟೀಚ್ ಮಾಡ್ಬೇಕು ಆ ಥರ ಮಾಡಿ ಕಳಿಸಿದ್ರು. ತುಂಬ ಖುಷಿ. ಎಲ್ಲರೂ ನಾನು ನೋಡಿದ್ದ ಪ್ರಕಾರ ನಿನಗೆ ಕಿಟ್ಟಿ ಅಂದರೆ ತುಂಬ ರಫ್ ಆಗಿರ್ತಾನೆ,
ತುಂಬ ಒಂಥರ ಆ ಥರ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ನಾನು ನಿನ್ನಲ್ಲೊಂದು ಸಣ್ಣ ಮಗು ನೋಡಿದ್ದೀನಿ. ಎಲ್ಲರಿಗಿಂತ ಮುಖ್ಯವಾಗಿ ತೀಟೆ ಜಾಸ್ತಿ ಸ್ಪಾಟಲ್ಲಿ. ಅಂದರೆ ನಾನು ನಿಜವಾಗ್ಲೂ ಒಂದು ಶೂಟಿಂಗಲ್ಲಿ ತುಂಬ ಒಂದು ನಗ್ನತ್ತ ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೂ ನಿನ್ನ ಕಾರಣ ಆಗ್ತದೆ. ಅಂದರೆ ಸಹಿಷ್ಣು ಶಾಟ್ ಇದ್ದಾಗ ನಿನ್ನ ಫೇಸ್ ಕಾಣಲ್ಲ. ಸುಮಾರು ಸಲ ಗೋಳಿಕೊಂಡಿದೆ ನನಗೆ. ಎಷ್ಟೊಂದು ಸಲ ಮೈಕಲ್ಲಿ ಹೊಡೆಯಕ್ಕೆಲ್ಲ ಹೋಗಿದ್ದೀನಿ, ಯಾಕೋ ಸೀರಿಯಸ್ ಆಗಿ ಮಾಡು ಅಂತ. ಸೊ ನಿನಗೆ ಕೋರಾ ಪಾತ್ರ ನಿಭಾಯಿಸ್ಬೇಕಾದ್ರೆ ಯಾವುದು ಚಾಲೆಂಜ್ ಸೀನ್ ಅನಿಸ್ತು, ಅಥವಾ ಹೆಂಗೆ ಪ್ರಿಪೇರ್ ಅದ ನೀನು? ಕೋರಾ ಸಮ್ ಎಮೋಷನ್ ಸೀನ್ ಇದೆ, ತುಂಬ ಆ್ಯಕ್ಷನ್ ಸೀನ್ ಇದೆ. ನೀನು ಮೆಂಟಲಿ ನಾನು ಹೇಳಿದಾಗ ತಲೆಗೆ ಎಷ್ಟು ಮಟ್ಟಿಗೆ ಹೋಗ್ತಾ ಇತ್ತು, ಹೋದಾಗ ಯಾವ ಥರ ಪ್ರಿಪರೇಷನ್ ತೊಗೊತಿದ್ದೆ ನೀನು? ಹೌದು, ಅದು 100% ಸತ್ಯ. ನೀವು ಹೇಳಿದ ಆಕ್ಷನಲ್ಲೇ ನಾನು ಭಯ ಬಿದ್ದೋನಲ್ಲ. ಆಕ್ಷನ್ ಯಾಕೆ ನಿನಗೆ ಕ್ಯಾಮ್ರಾ ಇದೇನು ಹೊಸತಲ್ಲ, ಸಿನಿಮಾ ಕ್ಯಾಮ್ರಾ ಬಿಟ್ಟರೆ ನಿಮಗೆ ನನಗೊಂದು ಪ್ಲಸ್ ಆಯಿತು. ಏನು ಅಂದರೆ ನೀನು ಕ್ಯಾಮ್ರಾ ಸೆನ್ಸ್ ಇಲ್ದಿರೋ ಹುಡುಗ ಅಂತೂ ಅಲ್ಲ. ಬಿಗ್ ಬಾಸ್ ಶೋ ಆಗಿರ್ಬೋದು, ರಿಯಾಲಿಟಿ ಎಲ್ಲ ನಿನ್ನ ಕ್ಯಾಮ್ರಾ ಮುಂದೆ ಆ ಫಿಯರ್ ಇಲ್ಲ. ಯಾಕೆ ನಾನು ನೋಡ್ತೀನಲ್ಲ, ಒಂದು ಲಕ್ಷಾಂತರ ಜನ ಇಂದ ಮಾತಾಡೋ ಕೆಪಾಸಿಟಿ ನಿನಗೆ, ಆ ಸ್ಟೇಜ್ ಫಿಯರ್ ಇಲ್ಲ ನಿನಗೆ. ಅದು ನಿಂಗೆ ಶೂಟಿಂಗ್ ಸ್ಪಾಟಲ್ಲಿ ಎಲ್ಲೋ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕೆ ಪ್ಲಸ್ ಆಯಿತು ಅಂತ ನಾನು ಅನ್ಕೊಂತೀನಿ. ಎಲ್ಲಿ ನರ್ವಸ್ ಅಂತೂ ನನಗೆ ಕಾಣ್ತಿಲ್ಲ ಆಸ್ ಎ ಡೈರೆಕ್ಟರ್ಗೆ. ಬಟ್ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಂಡೆ ಅಂತ ಕೇಳ್ತಿದ್ದೆ. ಅದೇ ಆಕ್ಷನ್ ಅಂತ ಬಂದಾಗ ಭಯ ಬಿದ್ದಿಲ್ಲ ಸರ್. ನೀವು ಹೇಳ್ಕೊಟ್ಟಿದ್ದು ನಮ್ಮ ಸಿನಿಮಾ ಮಾಸ್ಟರ್ ವೈಟ್ ಕಂಪೋಸ್ ಮಾಡಿದಾಗ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ಅದಕ್ಕೆ ಏನು ಭಯ ಬಿದ್ದಿಲ್ಲ. ಬಟ್ ಎಮೋಷನ್ನು ಒಂದು ತಾತಂದು ನಂದು ಮತ್ತು ಒಂದು ಆ್ಯಕ್ಟ್ ಮಾಡಬೇಕಾದ್ರೆ ನೀವೆಲ್ಲ ಹೇಳ್ಕೊಟ್ಟಿದ್ರಲ್ಲ, ಅದು ತುಂಬ ನನಗೆ ಇನ್ಫ್ಯಾಕ್ಟ್ ಆಯಿತು. ನನಗೆ ತುಂಬ ಕಲ್ತಂಗಾಯಿತು. ನಿಮ್ಮ ಪ್ಲೇಸಲ್ಲಿ ಬೇರೆ ಯಾರಿದ್ರು ನನಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಬಟ್ ಅದೊಂದು ಎಮೋಷನ್ ಸೀನ್ಗಳು ಬಂದಾಗ ಈ ಥರ ಬೇಕು, ಎಕ್ಸ್ಪ್ರೆಷನ್ ಈ ಥರ ಮಾಡಬೇಕು, ಕಣ್ಣಲ್ಲಿ ಆಟ ಆಡಬೇಕು, ಫೀಲಿಂಗ್ ಯಾವ ಥರ ಮಾಡಬೇಕು ಅಂತ ತುಂಬ ನಿಮ್ಮಿಂದ ಕಲ್ತಿದ್ದೆ. ಆ್ಯಕ್ಚುಲಿ ನೀವು ಹೇಳ್ಕೊಟ್ರೆ ನಾನು ಇವತ್ತು ಕೋರದಲ್ಲಿ ಆ್ಯಕ್ಟಿಂಗ್ ಏನು ಮಾಡಿದ್ದೆ ಅದು ನಿಮ್ಮಿಂದನೇ. ಅವತ್ತು ಮಾತ್ರ ಒಂದು ತಮಟೆ ಬರೀ ಸೀರೆ ಇದೆಲ್ಲ ಸರ್, ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಆ ಟೂರ್ಗೆ ಹೇಮಂತ್ ಮ್ಯೂಸಿಕ್ ಮಾಡಿರೋದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಬಂದಿದೆ. ಮಾತ್ರ ಹೇಮಂತರ್ಗೊಂದು ಕ್ರೆಡಿಟ್ ಹೋಗ್ಬೇಕು ಆ ಟೂರ್ಗೆ, ಆ ಮ್ಯೂಸಿಕ್ಕಿಗೆ. ಆ ಟೈಮಲ್ಲಿ ನೀವು ಆ್ಯಕ್ಟಿಂಗ್ ನಾನು ಕಲಿಸ್ಕೊಟ್ಟಿದ್ದು ಇಡೀ ಕೋರ ಫುಲ್ ಕ್ಯಾರಿ ಆಗಿದೆ ಸರ್. ಓಕೆ, ಆ್ಯಸ್ ಎ ಫ್ರೆಂಡಾಗಿ, ಡೈರೆಕ್ಟ್ ಫ್ರೆಂಡಾಗಿ ಕಿಟ್ಟಿ ಬಗ್ಗೆ ಸುಮಾರು ಜನ ನೀನು ಕೆಲವೊಂದು ಕಾಂಟ್ರವರ್ಸಿ ಎಲ್ಲ ಮಾಡಿದ್ದುಂಟು. ಸೊ ಮಾತಾಡೋರು ಕಾಲು ಕೆಳಗಡೆ ಇರ್ತಾರೆ, ಬೆಳೆಸೋರು ಮೇಲೆ ಇರ್ತಾರೆ. ಅವ್ರಿಗೆಲ್ಲ ಏನು ಆನ್ಸರ್ ಮಾಡಕ್ಕೆ ಇಷ್ಟಪಡ್ತೀನಿ? ಆನ್ಸರ್ ಏನು ಕೊಡೋಕ್ಕಲ್ಲ ಸರ್. ಕಲಾವಿದ್ರ ಬಗ್ಗೆ ತುಂಬ ಜನ ತುಂಬ ಥರ ಮಾತಾಡ್ತಾರೆ. ಇಲ್ಲಿ ಹೋಯ್ತು ಅಂದ್ರೆ ಹುಲಿನೇ ಹೋಯ್ತು ಅಂತಾರೆ. ಅಂಥವ್ರಿಗೆಲ್ಲ ನಾವೇನು ಮಾತಾಡೋಕ್ಕೆ ನಾನು ಫಸ್ಟು ಮೀಟ್ ಮಾಡಿದಾಗ ಕೆಲವ್ರು ಆಡಿಯನ್ಸ್ಗೆ ಏನಿತ್ತು ಅದೇ ಇತ್ತು. ಬಟ್ ನನ್ನ ಪರ್ಸನಲ್ ಫೀಲು ನಿಲ್ಲೊಂದು ಮುಗ್ಧತೆ ಇದೆ. ಆ ಮುಗ್ಧತೆ ಹಿಂಗೆ ಆ ಮುಖದಲ್ಲಿ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗು. ಖಂಡಿತ ನಿಮಗೆ ದೇವ್ರೊಳಗೆ ಮಾಡ್ತಾನೆ. ಗುಡ್ ಲಕ್ ಕಿಟ್ಟಿ. ಥ್ಯಾಂಕ್ ಯು ಸರ್. ನಿಮ್ಗೆ ಒಳ್ಳೇದಾಗಲಿ. ನಮಗೆಲ್ಲ ಒಂದು ಲೈಫ್ ಕೊಟ್ಟಿದ್ದೀರಾ. ಕೋರದಿಂದ ನಿಮ್ಗೆ ದೊಡ್ಡ ಲೆವೆಲಲ್ಲಿ ಲೈಫು ಲೈಫು ಯಾರು ಕೊಡೋಕ್ಕಾಗಲ್ಲ. ಪ್ರತಿಭೆ ಇದ್ರೆ ಅವಕಾಶ ತಾನಾಗಿ ಬರುತ್ತೆ. ಓಕೆ, ಒಳ್ಳೇದಾಗಲಿ. ಪ್ರತಿಭೆ ಇರೋರಿಗೆ ಚಾನ್ಸ್ ಕೊಟ್ಟಿರ್ತೀವಲ್ವ ಸರ್, ಅದು ನಿಮ್ಮ ಒಳ್ಳೆತನ ನಿಮಗೂ ಒಳ್ಳೇದಾಗಲಿ ಸರ್. ಎಲ್ಲ ಓಕೆ ಸರ್. ಅನಾಸಿಡ್ ಡೈರೆಕ್ಟರ್ ನೋಡಿ ಇವಾಗ ದೊಡ್ಡ ಹೆಸರು ತಗೋಂತಂದ್ರೆ ಅನಾಸಿಡ್ ಕೆಲಸದಲ್ಲಿ ಅನಾಸಿಡ್ ಓಕೆ, ಥ್ಯಾಂಕ್ ಯು ಸರ್. ಗುಡ್ ಲಕ್ ಕಿಟ್ಟಿ ಅವರೇ. ಈಗ ನೀವು ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಸಡನ್ ಆಗಿ ಏನು ಹೇಳ್ತೀರಿ? ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಅವ್ರು ಏನಿಲ್ಲ ಸರ್, ಬ್ರಹ್ಮ ರಾಕ್ಷಸ ವರ್ಕಲ್ಲಿ ಆದರೆ ಮಗು ಥರ ಮನ್ಸಿರೋ ಒಂದು ಕ್ಯಾರೆಕ್ಟ್ರು. 5% ಅವ್ರು ಹಂಗೆ ಇರ್ಬೋದು, ತಲೆಯಲ್ಲಿ ಕೆಲಸ ಅನ್ನೋದಿದೆಯಲ್ಲ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾರೆ. ಯಾರೇ ಒಬ್ಬ ಏನು ಗೊತ್ತಿಲ್ಲ, ಸಿನಿಮಾ ಬಗ್ಗೆ ಗೊತ್ತಿಲ್ಲ ಅನ್ನೋದು ಪಳಗಿಸುವಂಥ ಒಂದು ಪವರ್ ಇರೋಂಥ ವ್ಯಕ್ತಿ ಅವರು. ಅಂಥವ್ರ ಜೊತೆ ನಾವು ವರ್ಕ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ನಾನಾಗಲಿ, ಚರಿಷ್ಮಾ ಆಗಲಿ, ನಮ್ಮ ಕೆಲಸ ಮಾಡೋಲ್ಲ ಆರ್ಟಿಸ್ಟ್ಗಳಿಗೂ ತುಂಬ ಖುಷಿ ಇದೆ ಡೈರೆಕ್ಟ್ರ್ ಬಗ್ಗೆ. ಅದೇ ಥರ ನಮ್ಗೆ ಅನ್ನ ಹಾಕಿರೋಂಥ ಪಿ ಮೂರ್ತಣ್ಣ ರಕ್ತಮ್ಮ ಮೂವೀಸಲ್ಲಿ ಇಂಥಷ್ಟು ಜನಕ್ಕೆಲ್ಲ ಚಾನ್ಸ್ ಕೊಟ್ಟು ಒಂದು ಆ್ಯಕ್ಟಿಂಗ್ ಮಾಡಿಸೋದು ತುಂಬ ಖುಷಿ ಇದೆ. ಅವ್ರೆಲ್ರಿಗೂ ಒಳ್ಳೇದಾಗಬೇಕು, ಕೋರ ಗೆಲ್ಲಬೇಕು, ನಾವೆಲ್ಲ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಇರೋದು ಸರ್. ಡೈರೆಕ್ಟ್ರಿಗೆ ಒಂದು ದೊಡ್ಡ ಲೆವೆಲಲ್ಲಿ ಒಂದು ಸಕ್ಸಸ್ ಸಿಕ್ಕಿ ಹೊರಟ ಏನಿತ್ತು ಅದಕ್ಕಿಂತ ಕೋರ ನಮ್ಗೆ ಈರ್ಸ್ಬೇಕಂತ ನನ್ನ ಆಸೆ ಇರೋದು. ಓಕೆ, ಗುಡ್ ಲಕ್ ನಿಮಗೆ. ನಿಂದಲೇ ಮಾಡ್ಕೊಂಡು ವಿಡಿಯೋ ಫೋಟೋ ಮಾಡ್ಕೊಂಡು ಇವತ್ತು ನಮ್ಮ ಕೋರ ನಾಯಕಿ ಸುಂದರಿ ಚರಿಷ್ಮಾ ನಮ್ಮ ಜೊತೆ ಇದ್ದಾರೆ. ಯೂಶಲಾಗಿ ಆ್ಯಂಕರ್ ಮಾಡ್ತಾರೆ, ನಾನೇ ಅವ್ರ ಪಾಲಿಗೆ ಆ್ಯಂಕರ್ ಆಗಿದ್ದೀನಿ. ನೋಡೋಣ ನನ್ನ ಬಗ್ಗೆ ಬೈತರ ನೋಡೋಣ. ಸರ್, ಮೊದಲನೇದಾಗಿ ಹೇಳ್ಬಿಡಿ, ನೈಜವಾಗಿ ಮಾತಾಡಬೇಕು, ಎಲ್ಲರೂ ಸತ್ಯ ಹೇಳ್ಬೇಕು ಅಂತ ಹೇಳಿ ಪ್ರಾಮಿಸ್ ಮಾಡ್ತೀವಿ. ಓಕೆ ಚರಿಷ್ಮಾ, ಹೇಗಿದ್ದೀರಾ? ಸೂಪರ್ ಸರ್. ಈಗ ಯಾರು ಭಗವದ್ಗೀತೆ ಇಲ್ಲ. ಓಕೆ, ನೀವು ಸತ್ಯವನ್ನೇ ಹೇಳ್ತೀನಿ ಅಥವಾ ಸುಳ್ಳು ಹೇಳ್ತೀನಿ, ಸುಳ್ಳು ಬಿಟ್ಟು ಸತ್ಯ ಹೇಳಲ್ಲ ಅಂತ ಹೇಳ್ಬೇಡಿ. ಓಕೆ ಚರಿಷ್ಮಾ, ಈಗ ಕೋರ ಮೊದಲು ಆಡಿಷನ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಬಂದ್ರಿ. ನೀವು ಏನು ತಲೆಯಲ್ಲಿ ಇಟ್ಕೊಂಬಂದ್ರಿ, ಅಥವಾ ನನ್ನ ಮೀಟ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು?
ಇಲ್ಲ ಸರ್, ನಾನು ಹೊರಗಡೆ ಎಲ್ಲ ಹೋಗ್ತಾ ಇದ್ದೆ. ಅಲ್ಲ ಹೊರಗಡೆ ಬೇಡ, ಒಳಗೆ ಬಂದ ಅದೇ ಹೋಗ್ತಾ ಇದ್ದೆ, ಹೀಗೆ ಫೋನ್ ಬಂತಲ್ಲ, ಆಯ್ತು ಓಕೆ ಒಂದು ಮೂವಿ ಇದೆ ಅಂತ ಆಯ್ತು. ಯಾರ ಮಗ ಕರ್ಕೊಂಡು ಡೈರೆಕ್ಟರ್ ಹೋಗೋಣ ಅಂತ ಭಾವನೆ ಇದೆ ಅಂತ ನಿಜ ಯಾರಂತ ಗೊತ್ತಿರಲಿಲ್ಲ ಸರ್ ನಿಮ್ಮನ್ನ. ಆಯ್ತು ಬಂದೆ, ಮೂರ್ತಿ ಸರ್ ಆಡಿಷನ್ಸ್ ಎಲ್ಲ ಆಯಿತು. ಓಕೆ ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ, ಒಂದು ಆಡಿಷನ್ಸ್ ಏನಿದೆ ಅದು ಕೊಟ್ಬಿಡೋಣ ಅಂತ ಆಯ್ತು ಅಂತ. ಮತ್ತೆ ಲಾಸ್ಟಿಗೆ ಆಯ್ತು ಕತೆ ಹೇಳೋಣ ಅಂತ ನೀವು ಹೇಳಿದ್ರಿ ಅಲ್ಲ, ಆವಾಗ ನಿಮ್ಮೊಂದು ಕ್ವೆಶ್ಚನ್ ಕೇಳಿದೆ, ಸರ್ ಸೆಲೆಕ್ಟ್ ಆಗಿದ್ದೀನ ಅಂದರೆ ಕತೆ ಹೇಳ್ತೀರಾ ನೀವು ಅಂತ ಸೆಲೆಕ್ಟ್ ಆದವರಿಗೆ ಮತ್ತೆ ನಾನು ಕತೆ ಹೇಳೋದಿಲ್ವಾ ಅಂತ ಹೇಳುವಾಗ ನನಗೆ ಆವಾಗ ಕಾನ್ಫಿಡೆನ್ಸ್, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಕಾನ್ಫಿಡೆನ್ಸ್ ಬಂತು. ಅದೇ ನೀವು ಕತೆ ಹೇಳಿ ನನಗೆ ಅರ್ಥ ಆಗಲಿಲ್ಲ. ಅವಮಾನ ಮಾಡ್ತಿದ್ದೀರಾ? ಇಲ್ಲ ನೀವೊಂದು ಅರ್ಧ ಗಂಟೆ ಕಥೆನೇ ಹೇಳಿದ್ರಿ ನನಗೆ. ಬಟ್ ನಾನು ಒಂದೊಂದು ಅಂದ್ರೆ ಹೆಸರಲ್ಲೇ ಸ್ಟಕ್ ಆಗೋಗ್ಬಿಟ್ಟಿದ್ದೆ ನಾನು. ನನಗೆ ಯಾಕಂದ್ರೆ ಸಿನಿಮಾ ಇರೋದೇ ಹಾಗೆ, ಅಲ್ಲೊಂದು ನಡೀತಾ ಇರುತ್ತೆ ಇಲ್ಲೊಂದು ನಡೀತಾ ಇರುತ್ತೆ, ಹಾಗೆ ಫಸ್ಟ್ ಅರ್ಥ ಆಗಿಲ್ಲ. ಲಾಸ್ಟಿಗೆ ನನಗೆ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಪೆನ್ನಯ್ಯ ಅವರು, ಗಿರಿ ಅವರು ಒಂದೊಂದೇ ಹೇಳ್ತಾ ಹೇಳ್ತಾ ನನ್ನ ಕತೆ ಆಗಿದೆ. ಮತ್ತೆ ಲಾಸ್ಟಿಗೆ ಮೂವಿ ತೋರಿಸ್ತಿದ್ದೀರಲ್ಲ ನೀವು, ಆವಾಗ ಈಗ ನಿಮ್ಮ ಪಾತ್ರದ ಹೆಸರು ಗಂಗಾ. ಹೌದು ಸರ್. ಈಗಿರೋ ಟೋಟಲ್ ತದ್ವಿರುದ್ಧ, ಈಗೇನು ಗೆಟಪ್ ಇದ್ದೀರ ಕಾಸ್ಟ್ಯೂಮು ತದ್ವಿರುದ್ಧ, ಒಂದು 2 ಶೇಡ್ ಇರೋ ಪಾತ್ರ. ನಿಮ್ಗೆ ಗಂಗಾ ಮಾಡ್ಬೇಕಾದ್ರೆ ಹೇಗಿತ್ತು, XYZ ಮಾಡ್ಬೇಕಾದ್ರೆ ಹೇಗಿತ್ತು? ಗಂಗಾ ಸರ್, ಗಂಗಾ ಸರ್ ಗಂಗಾ ಮಾಡುವಾಗ ತುಂಬಾ ಮುಗ್ಧ ಹುಡುಗಿ, ಹೇಗೆ ಬುಡಕಟ್ಟು ಡೈರೆಕ್ಟರ್ ನಾನು ಹೇಳಿದಾಗ 2 ಶೇಡ್ ಅಂತ ಹೇಳಿದೆ ನಿಮಗೆ. ನೀವು ಮೆಂಟಲಿ ಯಾವ ಥರ ಪ್ರಿಪೇರ್ ಇದೆ, ನಿಮ್ಮ ಬಾಡಿ ಲೆವೆಲ್ ಇರ್ಬೋದು, ನೋಟ ಆಗಿರ್ಬೋದು, ಸೊ ಟೋಟಲ್ ಆ ಡಿಸೈನು ನಾನು ಹೇಳಿದಾಗ ನೀವು ಯಾವ ಥರ ಪ್ರಿಪ್ರೇಷನ್ ಆದ್ರಿ ಈ ಪಾತ್ರಕ್ಕೆ? ಸರ್ ಆಕ್ಚುಲಿ ಹೇಳಬೇಕು ಅಂದರೆ ನನ್ನ ಫಸ್ಟ್ ಶಾಟ್ ಬಂದ್ಬಿಟ್ಟು XYZ ಸರ್. XYZ ಫಸ್ಟ್ ಶಾಟ್. ನನಗೆ ಕ್ಯಾಮರಾ ಬಗ್ಗೆ ಅಂದರೆ ಮೂವಿ ಅದು ನನ್ನ ಫಸ್ಟ್ ಆಯ್ತಾ. ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ತುಂಬ ನರ್ವಸ್ ಆಗಿತ್ತು ಸರ್. ನಾನು ಆವಾಗ ಬಂದಿದ್ದು, ಶೂಟಿಂಗ್ ಆಲ್ರೆಡಿ ನಡೀತಾ ಇತ್ತು. ನಾನು ಬೆಂಗಳೂರಿಂದ ಬಂದೆ ಸೆಟ್ಟಿಗೆ, ಸಕಲೇಶ್ಪುರ ಅಂತ ಬಂದ್ಬಿಟ್ಟು ಆಯಿತು, ಕಾಸ್ಟ್ಯೂಮ್ಸ್ ಮೇಕಪ್ ಎಲ್ಲ ಆಗಿ ರೆಡಿಯಾಗಿ ಕೂತಿದ್ದೆ. ಸ್ಟಾರ್ಟಿಂಗ್ ಫಸ್ಟ್ ಸೀನೇ XYZ ಪಾತ್ರ ಆಯಿತು. ಸೊ ಏನು ಮಾಡಬೇಕು, ಹೇಗೆ ಮಾಡಬೇಕು ಏನು ಅಂತಲೇ ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ನನಗೆ ಮೂವಿನೇ ಅರ್ಧಂಬರ್ಧ ಗೊತ್ತಿದ್ದು. ಹೌದದು, ತುಂಬ ದುಡ್ಡು ಕೊಡ್ತಿದ್ವಿ ನಿಮಗೆ ಅಂತ. ಆಯಿತು, ಹೀಗೆ ನೀವು ಈ ಸೀನಲ್ಲಿ ಹಿಂಗೆ ಮಾಡಬೇಕು ಅಂತ ಹೇಳಿದ್ದೆ. ಆಯಿತು, ಚಿಂಟಿ ಬಿಸಾಕ್ಬಿಡೋಣ ಮಾಡಿ ಅಂತ ಹೇಳಿ ಮಾಡಿದೆ. ಸೊ ಆವಾಗ ನನಗೆ ಆ ಕ್ಯಾರೆಕ್ಟರಲ್ಲಿ ಅಷ್ಟು ಇನ್ವಾಲ್ವ್ ಆಗಲಿಲ್ಲ, ಯಾಕಂದರೆ ಅದು ಆವಾಗ ನನ್ನ ಫಸ್ಟ್ ಮೂವಿ, ಅದು ಏನು ಗೊತ್ತಿರಲಿಲ್ಲ, ಫ್ರೇಮ್ ವರ್ಕ್ ಆಗಲಿ ಇದೇನು ಗೊತ್ತಿರಲಿಲ್ಲ. ಅವ್ರು ಏನಂತಾರೆ ನಾನು ಮಾಡೋಣ, ಇದಿಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಮತ್ತು ಗಂಗಾ ಮಾಡುವಾಗ ಸರ್ ಆ್ಯಕ್ಚುಲಿ ಆ ಇನ್ನೋಸೆನ್ಸ್ ಏನೊಂದು ನನ್ನಲ್ಲೇ ಬಂದ್ಬಿಡ್ತು ಕಾಣುತ್ತೆ, ಇನ್ನೋಸೆನ್ಸ್ ಅಂತ ಇದ್ದು. ಡೈಲಾಗ್ ಆಗಲಿ ಇದಾಗಲಿ ನಂಚಿತ್ತು. ಇಟ್ ವಾಸ್ ವೆರಿ ಸಟಲ್. ನಾನು ಗಂಗದಲ್ಲಿ ಒಂಚೂರು ಅಂದರೆ ಬೈಕೊಳ್ಳಿಲ್ಲ ಸರ್, ಬಂದಿಲ್ಲ. ಇಲ್ಲ ನನಗೆ ಅನಿಸ್ತು ಒಂದು ಅದೇ 2 ಸೀನ್ಸಲ್ಲಿ ನನಗೆ ಮೂವಿ ನೋಡಿ ಆದಮೇಲೆ ಅಯ್ಯೋ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಆ ರಿಗ್ರೆಟ್ ಇವಾಗಲೂ ಇದೆ ನನಗೆ. ಸೊ ನಿಮಗೆ ಒಂದ್ಸಲಿ ಇಂಡೈರೆಕ್ಟ್ ಆಗಿ ಸ್ವಲ್ಪ ಟಾರ್ಚರ್ ಆಯಿತು, ಯಾಕಂದರೆ ನಿಮ್ಮ ಟೈಮಲ್ಲಿ ಐ ಥಿಂಕ್ 1 or 2 ಜ್ವರ ಇತ್ತು. ಒಂದು ಶಾರ್ಟ್ ಅದು ನೀರಲ್ಲಿ ಶಾರ್ಟ್ ಮಾಡ್ಲೇಬೇಕು ಅನಿವಾರ್ಯ ಇದೆ, ತುಂಬಾ ದೂರ ಹೋಗಿದ್ವಿ. ನೀವು ಯಾವ ಥರ ಬೈಕ್ ಕೊಡ್ರಿ ಅಥವಾ ಮಾಡ್ಲೇಬೇಕು? ಇಲ್ಲ ಬೈಕ್ ಕೊಡಲಿಲ್ಲ. ಆವಾಗ ಐ ಗಾಟ್ ಯೂಸ್ ಟು ಇಟ್ ಅಲ್ಲ, ಓಕೆ ಹಿಂಗೆ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ನಾನು 100% ಕೊಡಲೇಬೇಕು ಅಂತ ಆಯಿತು ಸರ್. ಹೆಂಗೆ ಮುಳ್ಬಿಟ್ಟು ಅಲ್ಲೇ ಏನೇನ ಹತ್ರ ಆದರೂ ಪರವಾಗಿಲ್ಲ, ಶಾರ್ಟ್ ಮುಗಿಸ್ಬಿಟ್ಟೇ ಬರೋದು ಅಂತಲೇ ಇತ್ತು ನನಗೆ. ಅಂದರೆ ನಮ್ಮ ಸೆಟ್ಟಲ್ಲಿ ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿದ್ದೋ ಜಾಲಿಯಾಗಿದ್ದೋ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ನಾನು ಎಲ್ಲರಿಗೂ ಅದೇ ಹೇಳ್ತಾ ಇರೋದು, ಆಫ್ ಸೆಟ್ ನೀವು ಬೇರೆ, ಆನ್ ಸೆಟ್ ಬೇರೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಬೇರೆ, ಆನ್ ಸೆಟ್ಟೇ ಬೇರೆ. ಇಲ್ಲ ಸರ್, ಎಂತ ಇದು ಫಸ್ಟ್ ಶೆಡ್ಯೂಲಲ್ಲಿ ಹೋದೆ ಸರ್, ನಾನು ಅವರ ಹೀರೋಯಿನ್ ಅನ್ನೋದೇ ಮರ್ತೋಗ್ಬಿಟ್ರು. ಏನು ಮಾತೇ ಆಡ್ಸಿಲ್ಲ ನನ್ನ ಅನಿಸ್ತೆ, ಹಿಂಗೆ ಹೋಗೇ ಬಿಟ್ರು ಸರ್. ನಾನೇ ಪರಿಚಯ ಮಾಡ್ಕೋಬೇಕಿತ್ತು ಕಾಣುತ್ತೆ ಸರ್, ನಾನು ನಿಮ್ಮ ಹೀರೋಯಿನ್ ಸರ್ ಮೂವಿದು ಅಂತ.
ಮಾತೆ ಯಾರು ಬರಲ್ಲ ನನ್ನ ಪಿಕ್ಚರ್. ಇಲ್ಲ ಆಫ್ಸೆಟ್ ತುಂಬಾ ಸ್ವೀಟ್. ಇವಾಗ ಗೊತ್ತಿದೆ ಹೇಗೆ ಅಂತ. ಫಸ್ಟ್ ಏನು ಅಂತಾನೆ ಗೊತ್ತಿಲ್ಲ, ತುಂಬಾ ಭಯ ಆಗೋಯ್ತು ಸರ್. ನಾನು ಹೆಂಗ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಅದು ಬೇರೆ ಫಸ್ಟ್ ಬನ್ನಿ ಅಂತ ಸ್ಮೈಲಲ್ಲಿ ಸೀನು ಹೇಳ್ತಾ ಇಲ್ಲ, ಹಿಂಗೆ ಅಂತ ಹಿಂಗೆ ಮಾಡ್ಬೇಕು ಅಲ್ಲ, ಅದು XYZ ಬಂದಾಗ ಹಂಗೆ ಇದೆ, ಕಂಗ ಪಾತ್ರ ಮಾಡಿದಾಗ ಬೇರೆ ತರ ಇದೆ ಅಂತ ಇಲ್ಲ ಸರ್. ಇಲ್ಲ ಯಾವಾಗಲೂ ಹಾಗಿದೆ. ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಮರ್ಯಾದೆ ತೆಗಿತದೆ ಹೇಳ್ತೀನಿ. ಹೋಗ್ತಾ ನನಗೆ ಅಂದ್ರೆ ಗೊತ್ತಾಗೋಯ್ತು ಸರ್ ನಿಮ್ಗೆ ಕ್ಯಾಮಲ್ ಮಾತಾಡ್ಸೋದು. ತುಂಬಾ ಚೆನ್ನಾಗಿ ಮರ್ಯಾದೆ ಕೇಳಿದ್ದೀರಾ ನಾನು. ಥ್ಯಾಂಕ್ ಯು. ಈಗ ಹೇಳೋದೇನು ಅಂದ್ರೆ, ಓಕೆ ನೀವೆಲ್ಲ ಸೀರಿಯಸ್ ಆಗಿ ಇಟ್ಕೊಂಡು ಅಟ್ಮಾಸ್ಫಿಯರ್ ಅಂತ ಹೇಳ್ತಿದ್ದೀರಾ. ಅದರಲ್ಲಿ ಸೀರಿಯಸ್ನ ಒಂದು ಕಾಮಿಡಿ ಕನ್ವರ್ಟ್ ಮಾಡೋ ಒಂದು ಒಟ್ಟು ತರಲೆ ಅಂತ ಹೇಳ್ತೀವಿ. ಕ್ವಾಟ್ಲೆ ಕೊಡೋ ಒಂದು ಹುಡುಗ ನಿಮ್ಮ ಕೋರ್ಟ್ ಕಿಟ್ಟಿ ಅಲ್ವಾ? ಕಿಟ್ಟಿ ಇದ್ದಾಗ ಒಂದು ಅಟ್ಮಾಸ್ಫಿಯರ್ ಬೇರೆ ತರ. ನಾನು ನಿಜವಾಗ್ಲೂ ಎಷ್ಟೊಂದು ಸಲ ಮಾನಿಟರ್ ಬಿಟ್ಟು ಕೆಳಗೆ ಮೈಕ್ ಇಟ್ಟು ಒದ್ದಾಡ್ಬಿಟ್ಟಿದ್ದೀನಿ. ಅಂದ್ರೆ ಅಷ್ಟು ಒಂದು ಜಾಲಿ ಪರ್ಸನ್, ತುಂಬಾ ಸೀರಿಯಸ್ ಕ್ವಶನ್ ಇರ್ತೀನಿ. ಒಂದು ಮಠ ಆಪೋಸಿಟ್ ನೋಡ್ಬೇಕಾದ್ರೆ ತುಂಬಾ ಸೀರಿಯಸ್ ಕ್ವಶನ್, ಅಲ್ಲೇನೋ ಒಂದು ಕೌಂಟು ಬರುತ್ತೆ. ನಾನು ನೋಡ್ತಾ ಬುಡಕ ನನಗೆ ಚೇರಿದ್ದು ಒದ್ದಾಡ್ಬಿಟ್ಟಿದ್ದೀನಿ. ಅಂದ್ರೆ ಆ ಥರ ಒಂದು ಜಾಲಿಗೆ ಅಟ್ಮಾಸ್ಫಿಯರ್ ಇಟ್ಕೊಂಡಿರೋದು. ನಿಮ್ಮ ಕೋರ್ಟ್ ಕಿಟ್ಟಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಸರ್ ನಾನು ಕಿಟ್ಟಿ ಇಂಟ್ರ್ಯಾಕ್ಟ್ ಮಾಡಿದ್ದು ತುಂಬ ಕಮ್ಮಿ ಸೆಟ್ಟಲ್ಲಿ, ಆಯಿತಾ. ಆವಾಗ ಡೈಲಾಗ್ಸ್ ತೆಗಿಬೇಕಾದ್ರೆ ಆಯಿತಾ, ನಾವು ಇವಾಗ ನನಗೆ ಫ್ರೇಮ್ ಇಟ್ಟಿದ್ದಾರೆ ಅಂತಂದರೆ ಇವನು ಸಪೋರ್ಟಿಂಗ್ ಆಗಿ ಸರ್ ಒಂದು ನಗಾಡಿಸ್ತಾನೆ ಸರ್, ಇವನು ನಗಾಡಿಸ್ತಾನೆ. ನನಗೆ ಏನು ಡೈಲಾಗ್ ಬರೋದು, ಇವನು ಕಣ್ಣು ನೋಡಿದರೆ ಸಾಕು ಸರ್, ಎಲ್ಲ ಮರ್ತೋಗೋದು. ಚರಿಷ್ಮಾ ಇನ್ನೊಂದು ಅಂತ ಹೇಳ್ತಾರೆ, ಎಲ್ಲ ಇವನಿಂದ ಸರ್. ಒಂದು ಸ್ಮಾಲ್ ಇನ್ಸಿಡೆಂಟ್ ಇದೆ, ಸಾರಿ. ಮಠಾಣ ಅವರು MK ಮಠಾಣ ಇವ್ರು ಆಪೋಸಿಟ್ ಇರ್ತಾರೆ. ಮಗ ಇವ್ರು ಆಪೋಸಿಟ್ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಏನ್ ಮಾಡ್ಬೇಕು ಅವಯ್ಯ, ಅದಕ್ಕೆ ಏನ್ ಮಾಡ್ಬೇಕು ಇವಾಗ ಅಂತ. ಅಂದ್ರೆ ಈ ತರ ಕೌಂಟರ್ಗಳು ಜಾಸ್ತಿ ಇರಲ್ಲ. ಮಗನೇ ಅಂದ್ರೆ ಅವರು ತಾತಾ ಡೊಮ್ಮ ತಾತಾ ಅಂತ ನೀವು ಅಂದ್ರೆ ಸೀರಿಯಸ್ ಸಬ್ಜೆಕ್ಟ್ ಅದು, ಅವ್ರಿಗೆ ಆಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಯಾವ ಡೈಲಾಗ್ ಕೊಟ್ಟರು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದೀನಿ. ಇಲ್ಲ ಡೈಲಾಗ್ ತಪ್ಪಿಲ್ಲದೆ ಕಾಣುತ್ತೆ ಅಂತ ನನಗೆ ನೋಡೋದು. ನಾನು ಏನು ಹೇಳೋದು ಮಾಡು ಇಲ್ಲ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು, ಒನ್ ಆಫ್ ದಿ ಮೇಜರ್ ಇಂಪಾರ್ಟೆಂಟ್. ಇಷ್ಟೊಂದು ಸಿಹಿ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಕೈಗಾಟಕ ಆಯ್ತು, ನಿಮ್ಗೆ ಗೊತ್ತಿರಬೇಕು. ಸ್ವಲ್ಪ ಸೀರಿಯಸ್, ತುಂಬ ಮೆಮೊರೇಬಲ್ ಆಗಿ ಒಪ್ಪಿಕೊಂಡು ಸಾಂಗ್ ಮಾಡಬೇಕಾದ್ರೆ ಸಮ್ ಹೆಲಿಕ್ಯಾಮ್ ಶಾರ್ಟಲ್ಲಿ ಆ್ಯಕ್ಚುಲಿ ಟೆಕ್ನಿಕಲ್ ವೈಸ್ ನಮ್ಮ ಕಡೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಯಾಕಂದರೆ ದುರಂತ ನಡಿಬಾರ್ದಾಗಿತ್ತು. ಅವತ್ತು ಏನೋ ಅಟ್ಲೀಸ್ಟ್ ದೊಡ್ಡದ್ರಲ್ಲಾಗಲೂ ಚಿಕ್ಕದಾಯಿತು. ಯಾಕಂದರೆ ಅವತ್ತು ಪ್ರಾಣನೇ ಹೋಗ್ಬೇಕಾಯಿತು ಆ ಟೈಮ್ನಲ್ಲಿ. ಒಂದು ನೀವು ಊಟ ಮಾಡೋ ಶಾರ್ಟಲ್ಲಿ ಹೆಲಿಕ್ಯಾಮ್ ಟೇಕಪ್ ಆಗೋದು ಸರಿಯಾಗಿ ಟೈಮಿಂಗ್ಸ್ ಮಿಸ್ ಆಗಿ ಹೊರಟಿತು. ಅವಾಗ ಮೇ ಬಿ ನೀವು ಇರಲಿಲ್ಲ ಅಂದರೆ ಮೋಸ್ಟ್ಲಿ ಕಿಟ್ಟಿ ನೀವು ಹೇಳ್ಕೊಂಡ್ರಿ ಅನ್ಸುತ್ತೆ ಆ ಟೈಮ್. ಇನ್ನೊಂದು ಕೈಯಲ್ಲಿ ಒಂದು ಆಲ್ರೆಡಿ ಇದಿತ್ತು, ನನ್ನ ಕೈಯಲ್ಲಿ ತಟ್ಟೆ ಇತ್ತು, ನನಗೆ 2 ಕೈ ಇಟ್ಕೊಳಕ್ಕಾಗಲ್ಲ. ಅದು ನೋಡಿರ್ಬೇಕಲ್ಲ, ಅದೇ ಊಟ ಮಾಡಿಸೋ ಸೀನಲ್ಲಿ ನನಗೆ ಇವಾಗಲೂ ನನ್ನ ಶಾಕಿಂದ ಬರೋಕ್ಕಾಗಲ್ಲ ಸರ್. ಇಷ್ಟು ಟೈಮ್ ಆದರೂ ಅದು ಅಂತ ಹೋಯ್ತು ಸರ್. ಅದು ಏನು ಹೋಯ್ತು ಅಂತ ಗೊತ್ತಾಗಿಲ್ಲ. ಇವನು 1-2 ಸೆಕೆಂಡ್ ಆದಮೇಲೆ ಅಮ್ಮ ಅಂತ ಕೂಗ್ತಾ ಇದ್ದಾನೆ. ನಾನು ಫಸ್ಟ್ ನನಗೆ ಕನ್ಫ್ಯೂಸ್ ಆಗಿಬಿಟ್ಟು ಇದಿತ್ತ ಅಂತ ನನಗೆ ಗೊತ್ತಿರಲಿಲ್ಲ, ಇದಿತ್ತ ಅಂತ ಕನ್ಫ್ಯೂಸ್ ಆಯಿತು. ಅದಾದಮೇಲೆ ಅದೇ ಪಾಪ ಅವನ್ನ ಹಿಡ್ಕೊಂಡು ಫುಲ್ ರಕ್ತ ಆಗಿದ್ದು ನೋಡ್ಬಿಟ್ಟು. ಡೈರೆಕ್ಟರ್ ನಿಜವೂ ಒಂದು ಬ್ರೈಟ್ ಫ್ಯೂಚರ್ ಇದೆ. ಯಾಕಂದರೆ ಸುಮಾರು ಇಡೀ ಸಿನಿಮಾಲಿ ನನಗೆ ಗೊತ್ತಿರೋ ಒಂದು 2-3 ಟೇಕ್ ತೊಗೊಂಡಿಲ್ಲ ನೀವು. ಬೇಸಿಕಲಿ ನೀವು ರಂಗಭೂಮಿ ಕಲಾವಿದರು, ಅದರಿಂದ ಒಂದು ಸೋಲ್ ನಿಮ್ಮ ಹತ್ರ ಇದೆ. ಖಂಡಿತ ಒಂದು ಒಳ್ಳೆ ಫ್ಯೂಚರ್ ಇರೋದಾಗಿ ಬೆಳೀರಿ. ಆಮೇಲೆ ಈ ಸಿನಿಮಾದಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಜನ ಅವ್ರು ಸೇರಿ ಎಲ್ಲರೂ ಬ್ಲಡ್ ಸುರಿಸ್ಬಿಟ್ಟಿದ್ದೀರಾ. ಬ್ಲಡ್ ಸುರಿಸೋಬಾರ್ದು, ರಕ್ತ ಚೆನ್ನಾಗಿ ಜನರು ಪ್ರತಿಫಲ ಕೊಡ್ತಾರೆ ಅಂತ ನಾನು ಜನಗಳು ಕೇಳ್ಕೊಳ್ತೀನಿ. ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೊ ಮಚ್ ಸರ್. ಹಂಗೆ ಸೌಜನ್ಯ ಮೇಡಮ್ ಕೇಳ್ಬಿಡಿ. ಓಕೆ ಸರ್, ಇದು ಸಿಂಪಲ್, 1 ನಿಮಿಷ. ನಿಮ್ಮ 3 ಜನ ಫೈನಲ್ ಇದೆ. ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಮಾಡೋಣ. ಎಷ್ಟು ರೆಡಿ ಸರ್. ನಮ್ಮ ಸಿನಿಮಾದ ಇನ್ನೊಂದು ಮುಖ್ಯ ಭೂಮಿಕೆಯಲ್ಲಿ ಒಂದು ದೊಡ್ಡ ಪಾತ್ರ ಜಾಜಿ ಅಂತ, ಸೌಜನ್ಯ ಅಂತ ನಿಮಗೆಲ್ಲ ಗೊತ್ತಿರಬೇಕು. ನನಗೆ ಸೌಜನ್ಯದ ಫಸ್ಟ್ ಬರೋದೇ ರಾಜವಲ್ಲಿಯಲ್ಲಿ ಒಂದು ಮೇಜರ್ ಫ್ರೆಂಡ್ ಕ್ಯಾರೆಕ್ಟರ್ ಮೇಘನರ ಜೊತೆ ಮಾಡಿದರು. ಸುಮಾರು ನಾಯಕಿಯಾಗಿ ಮಾಡಿದ್ದಾರೆ. ಇವತ್ತು ಕೋರದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅದು ತುಂಬ ಅತ್ಯುದ್ಭುತವಾಗಿ ಅದನ್ನು ನಿರ್ವಹಿಸಿದ್ದಾರೆ. ಇವತ್ತು ಸೌಜನ್ಯ ಅಂತ ಇದ್ದಾರೆ.
ಅವ್ರ ಜೊತೆ ಮಾತಾಡ್ತೀನಿ, ನಾನು ಎಕ್ಸಿಟ್ ಆಗ್ತೀನಿ. ಥ್ಯಾಂಕ್ ಯು. ಬನ್ನಿ. ಅಲ್ಲ ಈಗ ಆರಾಮಾಗಿ ಸೆಟ್ಟಲ್ಲಿ ಆದಂತ ಅನುಭವಗಳನ್ನ ಹಂಚ್ಕೊಳ್ಳಿ, ಹೀಗಾಯ್ತು ಹೀಗಾಯ್ತು ಅಂತ. ಸೊ ಅಷ್ಟೇ, ಒಂದು ಫನ್ನಿಯಾಗಿ ಮಾಡ್ಕೋತಾ ಹೋಗ್ಬೇಡ. ನೀವು ಸ್ವಲ್ಪ ಸೆಂಟ್ರ್ ಬನ್ನಿ ಸರ್. ಮೇಡಮ್ ನೀವು ಸ್ವಲ್ಪ ರೆಡಿ? ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸಾಮಾನ್ಯ ಫ್ರೆಂಡ್ಸ್ ಗ್ಯಾದರಿಂಗ್ ಆದಾಗ ಹೇಗಿರ್ತಾರೆ ಆ ರೀತಿ. ಎಸ್ ಮಗನೇ, ಹೇಳ್ಬಾರ್ದಾ? ಮತ್ತೆ ನಾವು ಯಾವ ನೀನು ಅಮ್ಮ ಅಂತ ಓಕೆನಾ? ಸೊ ಕಿಟ್ಟಿ ಅವರೇ, ನಿಮ್ಮೊಟ್ಟಿಗೆ ಪಾತ್ರಗಳನ್ನ ಮಾಡುವಂತಹ ಕೋರಾ ಸಿನಿಮಾದಲ್ಲಿ ಮಾಡುವಂತಹ ಮೇಜರ್ ಪಾತ್ರಗಳು ನಿಮ್ಮೊಟ್ಟಿಗೆ ಇವೆ. ಸೊ ನೀವೇ ಇಂಟ್ರೊಡ್ಯೂಸ್ ಮಾಡಿ ಮಾತಾಡೋದಾದ್ರೆ ನೀವು ಯಾವ ರೀತಿ ಮಾತಾಡ್ತೀರಿ? ತುಂಬಾ ಖುಷಿ ಆಗುತ್ತೆ. ಸೌಜನ್ಯ ಬಂದು ರಿಯಾಲಿಟಿ ಶೋ ಅಲ್ಲಿ ದೊಡ್ಡ ದೊಡ್ಡ ಮೂವಿಗಳಲ್ಲಿ ಮತ್ತೆ ಹೀರೋಯಿನ್ ಆಗಿ ಲೀಡ್ ಕ್ಯಾರೆಕ್ಟರ್ ಮಾಡಿಕೊಂಡು ನಮ್ಮ ಸಿನಿಮಾದಲ್ಲಿ ಒಂದು ತಾಯಿ ಕ್ಯಾರೆಕ್ಟರ್, ಮೇಜರ್ ಕ್ಯಾರೆಕ್ಟರ್ ಜಾಜಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಸಿನಿಮಾಗೊಂದು ಸಪೋರ್ಟ್ ಮಾಡಿ ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರೋದು. ರಿಯಾಲಿಟಿ ಶೋ ಬೇರೆ ಸಿನಿಮಾ ಬೇರೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಜಾಜಿ ಅನ್ನೋ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಲೈಫಲ್ಲಿ? ಸೊ ಎಲ್ಲರಿಗೂ ನಮಸ್ಕಾರ, ಸೌಜನ್ಯ ಅಂತ ನಾನು. ಸೊ ಆಲ್ಮೋಸ್ಟ್ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀರಾ. ಸೊ ಮೊದಲನೇದಾಗಿ ಈ ಸಿನಿಮಾ ನನಗೆ 11 ಗಂಟೆಗೆ ಮೂರ್ತಿ ಸರ್ ಕಾಲ್ ಮಾಡಿದ್ರು, ನೈಟ್ 11 ಗಂಟೆಗೆ. ಸೊ ಈ ಥರ ಒಂದು ತಾಯಿ ಪಾತ್ರ ಇದೆ ಅಂತ ಹೇಳಿದ್ರು. ಸರ್ ಏನು ಸರ್ ಮದುವೆ ಆದ ತಕ್ಷಣ ಅಲ್ಲೇ ತಾಯಿ ಮಾಡಿಬಿಡ್ತಿದ್ದೀರಾ ಅಂತ ಕೇಳಿದ್ರು ನಾನು. ಇಲ್ಲ, ನನಗೆ ಬಂದು ಪಾತ್ರ ಕೇಳು, ಸೊ ಆಮೇಲೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆಯಿತು, ಬಂದೆ. ಡೈರೆಕ್ಟರ್ ಯಾರು ಅಂತ ಕೇಳಿದ್ರು. ಶ್ರೀ ಸರ್ ಅಂತಾನೆ. ಹೌದು, ಯಾರು? ಹೊರಟ ಇಲ್ಲ ಶ್ರೀ ಸರ್. ಓ ಹೌದಾ, ಓಕೆ ಓಕೆ. ನಮಗೂ ಒಂದು ಲೈಫ್ ಆಗುತ್ತಲ್ಲ ಸರ್, ಒಬ್ಬ ಹಿಟ್ ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡಿ. ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಆಫೀಸಿಗೆ ಬಂದೆ. ಅವರು ಒಂದು 2 hours ನನಗೆ ಕತೆ ಹೇಳಿದ್ರು ಕಿಟ್ಟಿ. ಐ ವಾಸ್ ಸೋ ಇಂಪ್ರೆಸ್ಡ್. ಸರ್ ನಾನು ಮಾಡ್ತೀನಿ, ದಯವಿಟ್ಟು ನೀವು ಯಾರನ್ನೂ ಚೂಸ್ ಮಾಡಿಬಿಡಿ. ನೋ ಯು ಆರ್ ಆ್ಯಪ್ಟ್ ಟು ದ ರೋಲ್. ಸೊ 2 ಶೇಡ್ಸ್ ಇದೆ. ನನಗೆ ನಿನ್ನ ಏಜ್ ಗ್ರೂಪಲ್ಲೇ ಹುಡುಕ್ತಾ ಇದ್ದೆ. ಆ್ಯಂಡ್ ಯು ಆರ್ ವೆರಿ ಆ್ಯಕ್ಟ್ ಟು ದ ರೋಲ್. ಯಾಕಂದರೆ ಈ ಪಾತ್ರ ಬಂದು ತುಂಬ ಎಮೋಷನ್ಸ್ ಕ್ಯಾರಿ ಮಾಡಬೇಕು. ಪರ್ಫಾರ್ಮೆನ್ಸ್ ಆ್ಯಂಡ್ ಇನ್ನೋಸೆನ್ಸ್ ಬೇಕಾಗಿತ್ತು ಫೇಸಲ್ಲಿ. ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಈ ಪಾತ್ರನ ಲೆಜೆಂಡ್ ಆಕ್ಟ್ರೆಸ್ಗೆ ಅವ್ರ ಹತ್ರ ಎಲ್ಲ ಡೇಟ್ ಎಲ್ಲ ಮಾತಾಡ್ಕೊಂಡ್ ಬಂದಿದ್ರು. ಆಕ್ಚುಲಿ ಲೆಜೆಂಡ್ ಆಕ್ಟ್ರೆಸ್ ಉಮಾಶ್ರೀ, ಶ್ರುತಿ ಮೇಡಮ್, ಈ ತರ ಯಾರೋ ಒಬ್ರು ಈ ತರ ಸುಧಾರಾಣಿ ಈ ತರ ಅವನ್ನ ಹಾಕೋಬೇಕು ಅಂತ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ಸ್ವಲ್ಪ ಫ್ಲಾಶ್ ಬ್ಯಾಕ್ ಅಲ್ಲೂ ಇರೋದ್ರಿಂದ ನಮ್ಗೆ ಈ ಒಂದು ಮಿಡ್ ಏಜ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಗುಡ್ ಪಾತ್ರ ಇದೆ, 2 ಶೇಡ್ಸ್ ಅಲ್ಲಿ ಇದೆ ಸಿನಿಮಾದಲ್ಲಿ ಈ ಪಾತ್ರ. ಸೊ ಇಟ್ಸ್ ನಾಟ್ ಲೈಕ್ ಹೀರೋಯಿನ್ ಪಾತ್ರ ಅಂತಲ್ಲ, ಒಬ್ಬ ಕಲಾವಿದನಿಗೆ ಪಾತ್ರ ಅಷ್ಟೇ, ಹೀರೋಯಿನ್ ಅಂತಲ್ಲ. ವರ್ಸಟೈಲ್ ಆಕ್ಟರ್ಸ್, ನಾನೊಬ್ಬಳು ವರ್ಸಟೈಲ್ ಆಕ್ಟ್ರೆಸ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿರೋದು. ಸೊ ನನಗೆ ಯಾವುದೇ ಒಳ್ಳೆ ಪಾತ್ರಗಳು ಸಿಕ್ಕಿದ್ರು ನಾನು ಮಾಡ್ಕೊಂಡು ಹೋಗ್ತೀನಿ. ಅದು ಕಷ್ಟ ಆಯ್ತು. ಯಾರಿಗೆ 2 ಶೇಡ್ಸ್ ಇತ್ತಲ್ಲ? ಹೌದು, ಇಲ್ಲ 2 ಕಷ್ಟ ಅಂದ್ರೆ ಏನಂದ್ರೆ ನಾನು ಸೆಕೆಂಡ್ ಆಫರ್ ಫ್ಲಾಶ್ ಬ್ಯಾಕ್ ಅಲ್ಲಿ ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು. ಪ್ರೆಷರ್ ಇತ್ತು ನನಗೆ ಶ್ರೀ ಸರ್ ಇಂದ, ಬಿಕಾಸ್ ಯಂಗ್. ಅಗೇನ್ ತಿರ್ಗಾ ಫಸ್ಟ್ ಆಫ್ ಅಲ್ಲಿ ಏಜ್ಡ್ ಕ್ಯಾರೆಕ್ಟರು, ಅಗೇನ್ ನನ್ನ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡಬೇಕು, ಮತ್ತೆ ನನ್ನ ಹೇರ್ ಕಲರ್ ಚೇಂಜ್ ಮಾಡಬೇಕು. ಬಕ್ಕೊಂಡು ಅದಿರುತ್ತಲ್ಲ, ಐ ಕಾಂಟ್ ರಿವೀಲ್ ಮೋರ್. ಗೊತ್ತಲ್ಲ ಡೈರೆಕ್ಟರ್ ಆಮೇಲೆ ಐ ಕಾಂಟ್ ರಿವೀಲ್ ಮೋರ್. ಸೊ ಆ ಥರ ಎಲ್ಲ ಇತ್ತು. ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಆಲ್ರೆಡಿ ವಿಶೇಷ ಅಂತ. ಅಂದ್ರೆ ಸೌಜನ್ಯ ನೀವು ಅದು ಅಮ್ಮನ್ ಕ್ಯಾರೆಕ್ಟರ್ ಮಾಡಿದಾಗ ವಿಲ್ಲನ್ ಬಂದು ಓದೋದು ಇದೆಯಲ್ಲ, ಡೈರೆಕ್ಟರ್ ಬೈಕೊಂಡ್ರ ಅವಾಗ? ನಿಜವಾಗ್ಲೂ ಬೈಕೊಂಡೆ, ನಿಜವಾಗ್ಲೂ. ನನಗೆ ಕೇಳ್ತಾ ಇದ್ದಾನೆ, ಹೊಡಿ ನಾಗೇಶ್ ಹೊಡಿ, ರಿಯಾಲಿಟಿ ಬನ್ನಿ ಹೊಡಿ ಅಂದ್ಬಿಟ್ಟು ನನಗೆ ಇನ್ನೂ ಮೂವೆಲ್ಲ ಹಾಕೊಂಡು ಮಲಗಿದ್ದೀನಿ. ಫುಲ್ಲು ಹೊಡಿಯೋದು ಬೀಳೋದು. ಅಂಡ್ ಐ ಗಾಟ್ ಅ ಕಟ್. ಇನ್ನೂ ಅದೊಂದು ಮಾರ್ಕ್ ಇದೆ, ಹೀಗೆಲ್ಲ ಇತ್ತು. ಆಮೇಲೆ ನೇಲ್ಸ್ ಎಲ್ಲ ಮಣ್ಣಲ್ಲಿ, ನಮ್ಮ ಕ್ಯಾಮ್ರಾಮನ್ ಮಣ್ಣಲ್ಲಿ ಹಿಂಗೆ ಕೈ ಹಾಕ್ಬಿಟ್ಟು ಮಟ್ಟೊಳಗಡೆ ಕೈ ಹಾಕು ಅಂತಾರೆ. ನೇಲ್ಸ್ ಎಲ್ಲ ಮಣ್ಣಾಗಬೇಕಾಗಿತ್ತು, ಮುಖಕ್ಕೆಲ್ಲ ಮಣ್ಣು ಹಾಕಿ, ಕಾಸ್ಟ್ಯೂಮ್ ಎಲ್ಲ ಮಣ್ಣಲ್ಲಿ ಇದು ಮಾಡಿ. ಸೊ ಈ ತರ ಒಂದು ಇಟ್ಸ್ ವೆರಿ. ನಿಮ್ಮ ಕಾಂಬಿನೇಷನ್ ನಿಮ್ ಜೊತೆಗೆ ಮುನಿ ಸರ್ ಏನು ಅನುಭವ ಚೆನ್ನಾಗಿತ್ತಲ್ಲ? ಎಕ್ಸ್ಟ್ರಾರ್ಡಿನರಿ. ಹಿ ಇಸ್ ಅ ವೆರಿ ಸೀನಿಯರ್ ಆರ್ಟಿಸ್ಟ್. ಮುನಿ ಸರ್ ಬಗ್ಗೆ ನಾವೇನು ಹೇಳ್ಬೇಕಾಗಿರೋದ್ರಿಂದ ಹೀಸ್ ಅಮೇಝಿಂಗ್ ಆ್ಯಕ್ಚುಲಿ. ಅವ್ರದ್ದು ಅಷ್ಟೇ 2 ಶೇಡ್ಸ್ ಇದೆ. ಆಮೇಲೆ ಅವ್ರು ತುಂಬ ಹೇಳ್ಕೊಟ್ರು ನನಗೆ. ನಮ್ಮ ಡೈರೆಕ್ಟರ್ ಬಗ್ಗೆ ಆಸ್ ಯು ಟೋಲ್ಡ್ ಲೈಕ್ ನಾನು ಬೈಕೊಂಡು ಹೇಳಿರೋ ಅದನ್ನ ಅಂತ ಸೌಜನ್ಯ ಆಯ್ತಾಯ್ತು ಮಾಡಿ ಶೂಟ್ ಮಾಡಿ ಶಾರ್ಟ್ ನನಗೆ 6 ಗಂಟೆ ಆದರೆ ಸಾರಿ ಸೌಜನ್ಯ ಇಲ್ಲ, ಓಕೆ ಬಿಡಿ ಸರ್ ಏನು ಮಾಡೋಕ್ಕಾಗುತ್ತೆ. ಸೊ ಈ ಥರ
ಹೀಗೆಲ್ಲ ಆಯ್ತು. ಸೌಜನ್ಯ ಅವರೇ ಒಂದು ಕ್ವಶನ್. ಹೇಳಿ ಈಗ ಸರ್. ಕಿಟ್ಟಿ ಅವರು ಅನಾಸಿನ್ ಅಂತ ಕೊಟ್ಟರು, ಹಾ ಹಾ ಚರಿಷ್ಮಾ ಅವರು ಕೊಡ್ತಾರಂತೆ, ನೀವು ಯಾವ ಮಾತ್ರೆ ಕೊಡ್ತೀರಾ ಈಗ ಡೈರೆಕ್ಟ್? ನಾನು ಇದು ನಾನು ಹೇಳಿದ್ದಲ್ಲ ಚರಿಷ್ಮಾ. ಅರ್ಥ ಆಗಿಲ್ಲ ಮೇಡಮ್, ಅರ್ಥ ಆಗಿಲ್ಲ. ಓ ಡೈರೆಕ್ಟ್ ನಾನು ಅನಸಿನಂದ ನೀವೇನಂತ ಕರೀತೀರ ಅಂತ ಕೇಳ್ತೀನಿ. ನಾನು ಡೈರೆಕ್ಟ್ರಿಗೆ ಹೊರಟನೆ, ಆಕ್ಚುಲಿ ಹೊರಟನೆ ಈಸ್ ಡಿಸರ್ವ್. ಅವ್ರ ಹೆಸರು ನಂಗೆ ಶ್ರೀ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಹೊರಟನೆ ಅವ್ರಿಗೆ ಶಾರ್ಟ್ ಬೇಕಂದ್ರೆ ಅಲ್ಲಿ ನಮ್ಗೆ ಏನ್ ಬಿದ್ದಿದ್ದು ಸರಿ, ಹೌದಾ ಓಕೆ ಓಕೆ ಮಾಡಿ 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 ಶಾರ್ಟ್. ಕಾಂಪ್ರಮೈಸ್ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಬಿದ್ರು ಹೋದ್ರು ಮಾಡು ಅಷ್ಟೇ. ಹೇಳು ಒನ್ ವರ್ಡ್ ಹೇಳ್ಬೇಕು, ನೀವು ಇಬ್ರು ಒನ್ ವರ್ಡ್ ಹೇಳ್ಬೇಕು ಈಗ. ಇಲ್ಲ ಸರ್, ನಾನು ಹೇಳ ಪಾಪ ಸರ್. ಪಾಪನಾ ಸರ್? ಪಾಪನ ನಾನೇ ಪಾಪ ಹೇಳ ಪಾಪ 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 ಆಮೇಲೆ ಸಾಪ ಹಾಕಿದ್ದಾಳೆ ಸತ್ತಲ್ಲಿ. ಪಾಪ ಅಂತಿದ್ದಾಳೆ. ಬಟ್ ನನಗೆ ಇದ್ರೇನೆ ಇದು ಬರೋದು. ಬಟ್ ನನಗೆ ಈ ಸಿನಿಮಾ ಸೆಟ್ಟಲ್ಲಿ ತುಂಬಾ ಅನುಭವಗಳಾಯ್ತು, ಅದು ತುಂಬಾ ಬೇಜಾರು ಆಯ್ತು ಮನಸ್ಸಿಗೆ. ಇಲ್ಲ, ನಮ್ಮ ಸಿನಿಮಾದಲ್ಲಿ ಮಾಡಿರೋದು ತುಂಬಾ ಎಲ್ಲರೂ ಡೈರೆಕ್ಟರ್ ಹೇಳೋದು ಹೊರಟ ಅಂತಾನೆ. ಇಲ್ಲ ನನಗೆ ಕಿಟ್ಟಿ ಬಗ್ಗೆ ಬರ್ಬೇಕು ಅಂತ ಇಲ್ಲ ಇಲ್ಲ ನನಗೆ ಕಿಟ್ಟಿ ಬಗ್ಗೆ ಇನ್ನೊಂದು ವಿಚಾರಗಳು ಬೇಜಾರಾಯ್ತು ಸಿಕ್ಕಾಪಟ್ಟೆ. ಸೊ ಅದು ನಂಗೆ ಗೊತ್ತಿಲ್ಲ, ನನ್ಗೆ ಹೇಳಬೇಕು ಇಲ್ಲ ಕ್ಯಾಮ್ರಾ ಮುಂದೆ ಬೇಡ ಅಂತ. ತುಂಬ ಹರ್ಟ್ ಆಯಿತು ಕಿಟ್ಟಿ ಬಗ್ಗೆನೂ. ಅವನೇನೋ ಲೂಸ್ ಟಾಕ್ಸ್ ಎಲ್ಲ ನಮ್ಮ ಬಗ್ಗೆ ಮಾತಾಡ್ಕೊಂಡು ಆ್ಯಂಡ್ ಕಿಟ್ಟಿ ಆತರ ಏನು ಮಾತಾಡಿದ್ದು ನನಗೆ ಗೊತ್ತಿಲ್ಲ. ಬಟ್ ಅಲ್ಲ, ಜನರಲ್ ಆಗಿ ಬಂದ್ಬಿಡುತ್ತಲ್ಲ ಟೀಮಲ್ಲಿ ಇದೀವಿ ಅಂತ. ಇಲ್ಲ, ಅದೇ ನನ್ಗೆ ಒಂದು ಇಷ್ಟ ಆಗಿಲ್ಲ ಕಿಟ್ಟಿ. ನಾನು ಅದಕ್ಕೆ ನಾನು ಮಾತಾಡೋದೇ ಅವನ ಜೊತೆ ನಾನು ಬಿಟ್ಬಿಟ್ಟೆ. ಆಕ್ಚುಲಿ ಮಧ್ಯದಲ್ಲಿ ನನ್ನ ಜೊತೆ ಮಾತಾಡೋದೇ ನಾನು ಬಿಟ್ಬಿಟ್ಟೆ. ನನಗೆ ಇಷ್ಟ ಆಗಲಿಲ್ಲ ಅದು. ಅವ್ನ ಹೇಳಿದ ಒಂಚೂರು ಇಷ್ಟ ಆಗಲಿಲ್ಲ ಸರ್. ಏನಂತ ಹೇಳಿ ಓಪನ್ ಆಗಿ ಇಷ್ಟ ಆಗಿಲ್ಲ ಅಂದ್ರೆ ನಾನು ಪಕ್ಕದಲ್ಲಿ ಇದ್ದೀನಿಲ್ಲ. ಸೌಜನ್ಯ ಅವ್ರಿಗೆ ಏನೋ ಹೇಳಿದೆ ಅಂತ ನೀನು ಗೊತ್ತಿಲ್ವಾ ಕಿಟ್ಟಿ? ಇಲ್ಲ ಅವಲೇ ಯಾಕೆ ಮಾತಾಡ್ತೀರಾ? ಪ್ರಮೋಷನ್ ಗಲಾಯಿದೆ ಆಗುತ್ತೆ. ಇಲ್ಲ ಸರ್ ಒಂದ್ ನಿಮಿಷ. ಇಲ್ಲ ಸರ್, ಇಲ್ಲ ಇಲ್ಲ ಸರ್ ಒಂದ್ ನಿಮಿಷ. ಆತರ ಅಂತಲ್ಲ. ನಾವು ಒಂದು ಹೆಣ್ಣು ಮಕ್ಕಳು ಸರ್, ನಮಗೂ ಒಂದು ಕನ್ಸಲ್ ಇರುತ್ತೆ. ಅವ್ರು ಏನ್ ಹೇಳ್ಬೇಕು, ಒಂದು ಕ್ಯಾಮ್ರಾ ಮುಂದೆ ಜನತೆ ಗೊತ್ತಾಗ್ಲಿ, ಕರ್ನಾಟಕ ಜನತೆ ಗೊತ್ತಾಗ್ಲಿ. ಸರ್ ಆಬ್ವಿಯಸ್ಲಿ ಪಾಸಿಟಿವ್ ಹೇಳಿದ್ರೆ ನಾನು ಹೇಳ್ತಾ ಇಲ್ವಾ ಸರ್? ನೆಗೆಟಿವೇ ಹೇಳಿದ್ದು. ನಾನು ಇದನ್ನ ಇವತ್ತು ಇಲ್ಲೇ ನಾನು ಚರಿಷ್ಮಾ ಇವತ್ತು ಇಲ್ಲ ನಾನು ಹೇಳ್ತೀನಿ ಬಿಡಿ. ಅವನು ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾನೆ ಸರ್ ಸೌಜನ್ಯ ಅವ್ರ ಜೊತೆ. ಸೌಜನ್ಯ ಅವರು ನನಗೆ ಹೇಳಿದ್ರು, ಆಕ್ಚುಲಿ ಲಾಂಗ್ ಬ್ಯಾಕೆ ಹೇಳಿದ್ರು. ಬಟ್ ನಾನು ಹೆಂಗಪ್ಪ ಕೇಳೋದು, ನಾನು ಅವನ್ಸೆ ಮಾತೇ ಆಡ್ತಾ ಇರಲಿಲ್ಲ. ಇವಾಗ ಒಂಚೂರು ಚರಿಷ್ಮಾ ಹತ್ರ ಹೋಗಿ ನನ್ನ ಬಗ್ಗೆ ಹೇಳೋದು, ನನ್ನ ಹತ್ರ ಹೋಗಿ ಚರಿಷ್ಮಾ ಅಲ್ಲಲ್ಲ. ಬಟ್ ಇದು ನನಗೆ ಐ ವಾಂಟ್ ಟು ನೋ ದಿಸ್ ಬಿಕಾಸ್ ಏನ್ ಗೊತ್ತಾ, ಒಂದು ಲೆವೆಲ್ಗೆ ಟಾಲರೇಟ್ ಮಾಡ್ಕೋಬಹುದು. 4 years ಇಂದ ನಾನು ಇದನ್ನ ಮನಸ್ಸಲ್ಲೇ ಇಟ್ಕೊಂಡ್ ಬಂದಿದ್ವಿ ನಾನು ಚರಿಷ್ಮಾ ಹಿಂಗೆ ಅವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ಬಂದ್ರು. ನನಗೆ ಕಿಟ್ಟಿ ಅದೊಂದು ಬೇಡದಿತ್ತು ಅಷ್ಟೇ. ಅವಾಗ ಕೇಳ್ಬೇಕಿತ್ತಲ್ಲ. ಕೇಳೋದಲ್ಲ, ಕ್ಯಾಮ್ರಾ ಮುಂದೆ ಕೇಳ್ತಿದ್ದೀವಲ್ಲ ಕಿಟ್ಟಿ, ಓಪನ್ ಆಗಿ ಹೇಳು. ನಾನು ಆಕ್ಚುಲಿ ನಿಮಗೆ ಕ್ಯಾಮ್ರಾ ಮುಂದೆ ಹೇಳಿದ್ದೀನಿ ಏನಾದ್ರು. ಕ್ಯಾಮ್ರಾ ಮುಂದೆ ಅಲ್ಲ, ನೀನೊಬ್ಬ ಸೆಲೆಬ್ರಿಟಿ ಹೇಳ್ಬೋದಿತ್ತು ಸೌಜನ್ಯ ಕ್ಯಾಮ್ರಾ ಮುಂದೆ ಯಾಕೆ ಹೇಳ್ತೀಯಾ? ಕ್ಯಾಮ್ರಾ ಮುಂದೆ ನೀನ್ ಯಾಕೆ ಹೇಳ್ತೀಯಾ? ಇವಾಗ ಈ ಟಾಪಿಕ್ ಈಗ ಯಾಕೆ ಕೇಳ್ತಿದ್ಯಾ ಮತ್ತೆ ನೀನು? ಕೇಳ್ತಿರೋದಲ್ಲ ಕಿಟ್ಟಿ, ನೀನ್ ಅವ್ರಿಗೆ ಹೇಳು. ನೀನ್ ಏನ್ ನನ್ನ ಹತ್ರ ಹೇಳಿದ್ರೆ ನೀನ್ ಅವ್ರಿಗೆ ಹೇಳು. ನೀನ್ ಹೇಳು, ಪರವಾಗಿಲ್ಲ. ನೀನ್ ನನ್ನ ಹತ್ರ ಹೇಳು. ನಾನು ಆ ವಿಚಾರಗಳೆಲ್ಲ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಷ್ಟು ಎಲ್ಲ ನನಗೆ ನೀವು ಶೂಟಿಂಗ್ ಅಲ್ಲಿ ಏನೇನು ಮಾತಾಡಿದ್ರೆ ನನ್ಗೆ ಗೊತ್ತಿಲ್ಲ. ಶೂಟಿಂಗ್ ಅಲ್ಲಿ ಏನೇನಲ್ಲ, ಇದು ಪ್ರೂವ್ ಆಗ್ಬೇಕು. ಶೂಟಿಂಗ್ ಎಲ್ಲ ಓಕೆ, ಇದು ಪ್ರೂವ್ ಆಗ್ಬೇಕಲ್ಲ ನಮ್ಗೆ. ಇವಾಗ ಹೇಳ್ಬೇಕು, ಇನ್ ಫ್ರಂಟ್ ಆಫ್ ಕರ್ನಾಟಕ ಜನತೆ ಮುಂದೆ ನೀವು ನಮ್ಮ ಬಗ್ಗೆ ಹೇಳ್ಬೇಕಲ್ಲ. ನಮ್ಮ ಮಾನ ಮರ್ಯಾದೆ ನಾನೇ ತಕ್ಕೊಳಂಗಾಗುತ್ತೆ. ಅದೇ ಹಂಗೆ ಆಗುತ್ತೆ. ಇವ್ರು ಏನ್ ಹೇಳ್ತಾರೆ ನನ್ಗೆ ಜೋರು ಅರ್ಥನೇ ಆಗ್ತಿಲ್ಲ. ನಿನ್ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳು ಕಿಟ್ಟಿ, ನೀನ್ ಏನ್ ಮಾತಾಡಿದ್ಯಾ? ಬಟ್ ಯು ಕಾಂಟ್ ಸೇ ದಟ್. ಆಕ್ಚುಲಿ ನನಗೂ ರೆಸ್ಪೆಕ್ಟ್ ಇತ್ತು. ಇವಾಗ ನಾನು ಚರಿಷ್ಮಾ ರೆಸ್ಪೆಕ್ಟ್ ಇದೆ. ನೀನ್ ತುಂಬಾ ಟ್ಯಾಲೆಂಟೆಡ್, ಸ್ಟಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯಾ. ನಾನು ಸರ್ಗೂ ಹೇಳ್ತಾ ಇದ್ದೆ, ಸರ್ ಎಷ್ಟು ಡೆಡಿಕೇಟೆಡ್ ಮಾಡ್ತಾ ಇದ್ದಾನೆ ನೀನು ಅಂತ. ಆಮೇಲೆ ಸ್ಕ್ರಾಚ್ ಇಂದ ಬಂದವನು. ನನಗೆ ಒಂದು ವಿಷಯ ಗೊತ್ತಾಯ್ತು ಕಿಟ್ಟಿ, ನೀನ್ ಯಾವತ್ತೂ ಮಾತಾಡ್ಬಾರ್ದಿತ್ತು. ಒಂದು ಒಳ್ಳೆ ಫ್ರೆಂಡ್ ಆಗಿ, ಒಳ್ಳೆ ಕೋ ಆರ್ಟಿಸ್ಟ್ ಆಗಿ ನನಗೆ, ಬಟ್ ಒಂದು ಹೆಣ್ಮಕ್ಳ ಬಗ್ಗೆ ಹಂಗೆ ಮಾತಾಡ್ಬಾರ್ದು. ನೀನು ಅವ್ರ ಹತ್ರ ಹೋಗಿ ನನ್ನ ಹತ್ರನೂ ನೆಗೆಟಿವ್, ನನ್ನ ಬಗ್ಗೆ ನೆಗೆಟಿವ್ ಮಾತಾಡಿದ್ರು. ಚರಿಷ್ಮಾ ಬಗ್ಗೆ ನನ್ನ ಹತ್ರನೂ ನೆಗೆಟಿವ್ ಮಾತಾಡಿ. ನಿನಗೆ ನೆನಪಿಲ್ಲ ಅದು. ಏನ್ ಹೇಳಕ್ಕೆ ನೆನಪು ಮಾಡ್ಕೊ. ಅವ್ರು ಮಾತ್ರ ಸುಮಾರು ಜನ ಈ ಬಗ್ಗೆ ಹೇಳಿದ್ದಾರೆ, ಸುಮಾರು ಜನ ಎಲ್ಲಾರು ಮಾತಾಡಿದಾರೆ. ನಾನು ಇವತ್ತು ಕ್ಯಾಮ್ರಾ ಮುಂದೆ ನೀವಿದ್ದ ಫ್ರೆಂಡ್ಸ್ ಹೇಳಿದ್ದಾರೆ ಬಂದ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದಾರೆ ಮೇಡಮ್ ಅಂತ. ಏನಂತ ನೀನ್ ಹೇಳು. ಗೊತ್ತಿಲ್ಲ.
ಇರಮ್ಮ ಒಂದು ನಿಮಿಷ. ನಿನ್ ಮನಸ್ಸಾಕ್ಷಿಗಿಲ್ಲ ಕಿಟ್ಟಿ, ನಿನ್ ಮನಸ್ಸಾಕ್ಷಿಗೆ ಹೇಳ್ಕೊ. ಅವತ್ತು ಹೇಳ್ಬೇಕಿದ್ದೆ ನೀನು, ಇವಾಗ ಬಂದು ಹೇಳ್ತಿದ್ಯಾ? ಇವತ್ತು ಏನಕ್ಕೆ ಹೇಳ್ತೀನಿ ಅಂದ್ರೆ ಚರಿಷ್ಮಾ ಇದ್ದಾಳೆ, ಇವತ್ತು ಕ್ಯಾಮ್ರಾ ಮುಂದೆ ಕರ್ನಾಟಕ ಜನತೆ ಇದೆ, ಸೆಟ್ಟಲ್ ಎಲ್ಲರೂ ಇದ್ರು. ಅವತ್ತು ಹೇಳ್ಬೇಕಿದ್ದೆ, ಯಾಕೆ ಹೇಳಿಲ್ಲ? ನಡೀತಾ ಇತ್ತು, ಅವ ಶೂಟ್ ನಡೀತಾರೆ. ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್. ದುಡ್ಡಾಗಿರೋ ಪ್ರೊಡ್ಯೂಸರ್ ಮಾಡ್ಬೇಕಲ್ಲ. ನಾಳೆ ಹೇಳ್ತಿದ್ದೀನಲ್ಲ, ನೀವು ಹೇಳಿ. ಕಿಟ್ಟಿ, ನೀನ್ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀನ್ ಏನ್ ಹೇಳಿದ್ಯೋ ಅವ್ರ ಹತ್ರ ಹೇಳ್ಬಿಡು. ನೀನ್ ಹೇಳು ಏನ್ ಹೇಳಿದ್ಯೋ ಅಂತ ಹೇಳ್ಬಿಟ್ಟು. ಏನ್ ಹೇಳಿದ್ದೀನಿ? ಅಲ್ಲ ಆಯ್ತು, ನಾನು ಹೆಂಗಂತೆ ನೀನ್ ಬಂದ್ಬಿಟ್ಟ ಹತ್ರ ಏನ್ ಹೇಳಿದ್ಯಾ? ಓಕೆ, ನನ್ ಬಗ್ಗೆ ಏನೋ ಹೇಳಿದ್ಯಾ ಅಂತ ಚೆರಿ ಹತ್ರ, ಅದೇನೇನೋ ಅವತ್ತೇ ಬಾರಿಸ್ಬಿಡೋಣ ಅಂತ ಆಯ್ತು ನನಗೆ. ಏನಂತ ಹೇಳಿದ್ದೀನಿ? ಏನಂತ ಹೇಳಿದ್ರಿ? ಏನಂತ ಹೇಳಿದ್ದೀನಿ ಅವ್ರ ಬಗ್ಗೆ? ಕಿಟ್ಟಿ, ನಮ್ಮ ಇಡೀ ಸಿನಿಮಾ ಸೆಟ್ಟು ಏನಂತ ಹೇಳಿದ್ರೆ ಯಾರು ಅಷ್ಟೇ ಹೆಣ್ಮಕ್ಳನ್ನ ಹೋಗಮ್ಮ ಬಾ ಅಮ್ಮ ಮಾತ್ರ ಮಾತಾಡ್ತಿರು. ನಮ್ಮ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಕಿಟ್ಟಿ ಆಗಲಿ, ಪಾಪ ಅವ್ನು ತುಂಬಾ ಒಳ್ಳೆಯವಳು, ಸ್ಕ್ರಾಚ್ ಇಂದ ಬಂದು ಅವನು ಯಾವತ್ತು ಯಾರ ಬಗ್ಗೆನೂ ಇಲ್ಲ ಅವ್ರು ಹೇಳ್ಬೇಕಾದ್ರೆ ಅನ್ಕೊಡ್ತೀವಿ, ಇಬ್ರು ಏನೋ ಪಾಟ್ಲೆ ಕೊಡ್ತಾರೆ, ಗೊತ್ತಾಯ್ತು ಏನೋ ಹೇಳ್ತವ್ರೆ ಅಂತ. ಏನ್ ಹೇಳ್ತವ್ರೆ ಅಂತ ನನಗೆ ಗೊತ್ತಾಗಿಲ್ಲ. ನನಗೆ ಮಾತಾಡಕ್ಕೆ ನನಗೆ ನಗು ಬೇರೆ ಬರ್ತಾಯಿದೆ. ಕಿಟ್ಟಿ ಪಾಪ ಬೇಗ ಮಾಡ್ಕೊಂಬೇಡ. ಕರ್ನಾಟಕ ಜನತೆಗೆ ಅಂತ ಹೇಳ್ತೀನಿ, ಕಿಟ್ಟಿ ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಪಾಪ ಅವ್ನು ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ ಸ್ಕ್ರಾಚ್ ಇಂದ. ಅವನೇ ಹೇಳಿದ್ದಾನೆ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಒಬ್ಬ ಸ್ಕ್ರಾಚ್ ಇಂದ ಬಂದಿರೋ ವ್ಯಕ್ತಿ ಸುಲಭ ಅಲ್ಲ. ಮಾಡಿದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಹೆಣ್ಣು ಮಕ್ಳ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಿಲ್ಲ ಅಥವಾ ಕೆಟ್ಟದಾಗಿ ಟ್ರೀಟ್ ಮಾಡಿಲ್ಲ. ನಮ್ಮನ್ನ ತುಂಬಾ ಜೋಪಾನ್ವಾಗಿ ಕರ್ಕೊಂಡೋಗಿ ಜೋಪಾನ್ವಾಗಿ ಕರ್ಕೊಂಡ್ ಬಂದಿದ್ದಾರೆ. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಓಕೆ, ಚರಿಷ್ಮಾ ಅವರಿಗೆ ನಿಮ್ಗೆ ಏನು ಅನ್ನಿಸ್ತು ಈ ಪ್ರಾಂಕ್ ಬಗ್ಗೆ? ನಾನು ಇನ್ನೊಂದು 5 ನಿಮಿಷ ಲ್ಯಾಕ್ ಮಾಡೋಣ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ನಾನು ಏನ್ ಗೊತ್ತಾ ಸರ್, ನಾನು ಏನು ಇವ್ರ ಹತ್ರ ಇವ್ರ ಹತ್ರ ನಾನು ಏನ್ ಕನ್ಫ್ಯೂಸ್ ನಾನು ಆಮೇಲೆ ಇಬ್ರು ಮಾತಾಡ್ಕೊಂಡು ಅನ್ಕೊಳ್ಳೋದು ಇಬ್ರು ಏನೋ ಸ್ಕ್ಯಾಮ್ ಮಾಡ್ತಾರಂತ. ಸರ್ ನೋಡಿದೆ, ಅಡ್ಡೋರು ನೋಡಿದೆ, ಏನೋ ಮಾತಾಡ್ತಾರೆ. ನಾನು ಮಾತಾಡ್ಲಿ ಕಿಟ್ಟಿರ ಒಂದ್ ಮಾತಂತ ಸತ್ಯವಾಗಿ ಹೇಳ್ತೀನಿ ಕೇಳಿ. ಪ್ಲಾನ್ ಮಾಡಕ್ ಮುಂಚೆ ಅವ್ರು ಇಬ್ರೊಟ್ಟಿಗೆ ಮಾತಾಡಿದಾಗ ಪಾಪ ಕಿಟ್ಟಿ ಏನು ಮಾಡಿಲ್ಲ ಸರ್ ಅಂತದ್ದು, ನಾವ್ ಏನ್ ಮಾಡಕ್ ಅದ್ಬೇಕು ಇರ್ಬೇಕು ಅಂದ್ರೆ ನೀರು ಊಟ ಪಾಪ ಇವನೇ ಹೋಗ್ಬಿಟ್ಟು ತಂದ್ಕೊಡ್ತಿದ್ದಾನೆ. ಅದಕ್ಕೋಸ್ಕರ ಸೊ ಈಗ ಎಕ್ಸ್ಕ್ಲೂಸಿವ್ ಕಿಟ್ಟಿ ಇವಾಗ ಏನಂತಂದ್ರೆ ಸರ್ ಇವ್ರು ಎಲ್ಲ ಪ್ಲಾನ್ ಮಾಡ್ಕೊಂಡ ಅವತ್ತಿಂದ ಹೇಳಿದ್ರೆ ಇವತ್ತು ಹೇಳ್ತಾವಲ್ಲ ಏನ್ ಹೇಳಿದ್ದೀನಿ ನಾನು, ನನಗೆ ಕನ್ಫ್ಯೂಸ್ ಆಗೋಯ್ತು. ಗೊತ್ತಾಯ್ತು ನೀವು ಇಬ್ರು ಮುಖ ನೋಡ್ಕೋಬೇಕು. ಆಗುತ್ತಾ ಫ್ರೇಮು? ಕಂಟೆಂಟ್ ಅವ್ರನ್ನ ಜಾಯಿನ್ ಮಾಡಿಸ್ಕೊಳ್ಳೋಣ. ಸರ್ ಇದು ಪ್ರೀ ಪ್ಲಾನ್ ಆಕ್ಚುಲಿ ಏನು ಇಲ್ಲ. ನಿಮ್ಮನ್ನ ಕರೆದಿ ಲೈವ್ ಕುಂಡಿಸ್ಬಿಟ್ಟು ಕಿತ್ತಾಡ್ಕೊಂಡು ನನಗೆ ಶಾಕ್ ಆಗ್ಬಿಟ್ಟೆ ಸರಿ. ಏನಪ್ಪ ಇಬ್ರು ಹೆಣ್ಮಕ್ಳು ಒಬ್ಬನ ಹಾಕೊಂಡು ಜಡಿತಾರಲ್ಲ ಅಂತ. ಇವ್ರ ಮುಖ ನೋಡಕ್ಕಿಂತ ಮಾತಾಡ್ತಾರಲ್ಲ ಹಿಂಗ್ ಮಾತಾಡ್ತಾರೆ ರೆಕಾರ್ಡಿಂಗ್ ಅಲ್ಲಿ. ಎಲ್ಲದಕ್ಕಿಂತ ಏನಂದ್ರೆ ನಮ್ಮ ಕೋರಾಗಿ ಏನೋ ಒಂದು ಸಿಗ್ಲಿ ಕಂಟೆಂಟ್ ಅಂದ್ಬಿಟ್ಟು ಇವ್ರು ನನಗೆ ಹಾಕೊಂಡು ಕಂಟೆಂಟ್ ಅಂದ್ರೆ ಏನಣ್ಣ ನೀನು ಬಕ್ರ ನಾನು ಬಕ್ರ ಆಗ್ಬಿಟ್ಟಲ್ಲ ಹಿಂಗೆ ಕೂತ್ಕೊಂಡ್ರೆ ಸರ್. ಎಲ್ಲದಕ್ಕಿಂತ ಮೇನ್ ಆಗಿ ಏನು ಅಂತಂದ್ರೆ ವಿಕ್ಟಿಮ್ ಅವರು ನೀವಿಬ್ರು ಪ್ಲಾನ್ ಮಾಡಿದ್ರೆ ಸರ್ ಗೊತ್ತಿತ್ತು. ಇವ್ರಿಗೆ ಆಚೆ ಹೋಗ್ಬಿಟ್ಟು ನನಗೆ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿದೆ. ಏನ್ ಬಿಡು ಬೇರೆ
ಇದೆಲ್ಲ ಮಾಡಿದ್ದು ತಮಾಷೆಗಾಗಿ ನೋಡಿ ಕೋರನ್ನ ಇಟ್ಟು ಮಾಡಿದ್ದೆಲ್ಲ ಪಾಪ ಕಿಟ್ಟಿ ಇನ್ನೋಸೆಂಟ್ ಅವನೇ ಅವನಿಗೆ ಯಾರ ಬಗ್ಗೆನೂ ಮಾತಾಡಿಲ್ಲ ಆ ಥರ. ಓಕೆ ಸೌಜನ್ಯ ಮೇಡಮ್, ನಿಮ್ಗೊಂದು ಕ್ವಶನ್. ಹಾಂ ಸರ್. ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದಿರಿ ಅಂತ ಸಾಕಷ್ಟು ಕೇಳ್ಪಟ್ಟೆ. ನೀವು ತುಂಬಾ ಕಷ್ಟ ಕೂಡ ಅನುಭವಿಸಿದ್ರಿ. ಆಮೇಲೆ ಅದ್ರ ಬಗ್ಗೆ ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರದ ಬಗ್ಗೆ ಸರ್ ಅದೇ ಹೇಳಿದ್ನಲ್ಲ, ಈ ತರ ಒಂದು ಪಾತ್ರ ಕೊಟ್ಟಿರೋದಕ್ಕೆ ನನ್ನ ನಿರ್ದೇಶಕರಿಗೆ ಮತ್ತೆ ನಮ್ಮ ಅನ್ನದಾತರು ನಿರ್ಮಾಪಕರಿಗೆ ತುಂಬಾ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ನಂಬಿ ಈ ತರ ಒಂದು ಎಮೋಷನಲ್, ಈ ತರ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಕೊಟ್ಟಿದ್ದಕ್ಕೆ. 2 ಶೇಡಲ್ಲಿ ಬರುತ್ತೆ ಪಾತ್ರ. ತುಂಬಾನೇ ಹೋಮ್ವರ್ಕ್ ಮಾಡಬೇಕಾಗಿತ್ತು. ಹಾಗೆ ಫಸ್ಟ್ ಹಾಫಲ್ಲಿ ವೆಯ್ಟ್ ಗೇನ್ ಆಗಿ, ಸೆಕೆಂಡ್ ಹಾಫಲ್ಲಿ ವೆಯ್ಟ್ ಲಾಸ್ ಆಗಿ, ಈ ಥರ ಎಲ್ಲ ಮಾಡಬೇಕಾಗಿತ್ತು. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಅದೇ ಆಲ್ಮೋಸ್ಟ್ ಲೈಕ್ ಹೇರ್ ಕಲರ್ ಅದು ಇದು ಎಲ್ಲನೂ ಚೇಂಜ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಲ್ಯಾಂಗ್ವೇಜ್, ಆ ಬುಡಕಟ್ಟು ಜನಾಂಗದ ಒಂದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಆ ಡೈಲಾಗೇ ಬೇರೆ ಇರುತ್ತೆ. ನಾವು ನಮ್ಮ ಈಗ ಆಡು ಭಾಷೆ ಥರ ಇರೋದಿಲ್ಲ, ಆ ಡೈಲಾಗೇ ಬೇರೆ ಇರುತ್ತೆ. ಸೊ ಅದನ್ನ ಒಂದು ಹೇಳಬೇಕಾಗಿತ್ತು. ಬಗ್ಗೆ ಒಂದು ಹೇಳಬೇಕು. ಟೀ ಎಸ್ಟೇಟಲ್ಲಿ ಒಂದು ಕ್ವಶನ್ ತೆಗಿಬೇಕಾದ್ರೆ ಒಂದು ಟೀ ಎಸ್ಟೇಟ್ ಒಂದು ಪ್ರೆಸ್ಮೆಂಟ್ ಅದೇ ಇದೆ. ಟೀ ಎಸ್ಟೇಟ್ ಗೊತ್ತಿಲ್ಲ, ತುಂಬ ಹಾಡಾಗಿರುತ್ತೆ ಅದು ಕಡ್ಡಿಗಳೆಲ್ಲ. ಸುಮಾರು 500 ಟೀ ಎಸ್ಟೇಟು ಒಂದು ಶಾರ್ಟ್ ಬಂದು ಅಲ್ಲಿಂದ ಓಡ್ ಬರೋ ಒಂದು ಶಾರ್ಟ್ ಆ್ಯಕ್ಚುಲಿ ಇವರು ಅಲ್ಲಿಂದ ಒಂದು ರನ್ನಿಂಗ್ ಮಾಡೋ ಒಂದು ಶಾರ್ಟ್ ತೆಗಿತಾರೆ ಸಮಥಿಂಗ್ ಯಾವುದೋ ಒಂದು ಸಿಚುವೇಶನಲ್ಲಿ. ಇವ್ರು ಆ್ಯಕ್ಚುಲಿ ಸುಮಾರು ಅದು ಫಸ್ಟ್ ಟೇಕ್ ಅದರಿಂದ 3 ಟೇಕ್ ಗೊತ್ತಿಲ್ಲ, ಬಂದು ಒಂದು ಕ್ಯಾರೆಕ್ಟರ್ನ ಕನ್ವಿನ್ಸ್ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು ಒಂದು ಕ್ಯಾರೆಕ್ಟರ್. ಆ್ಯಕ್ಚುಲಿ ನಾನು ಮಾನಿಟರ್ ನೋಡ್ತಾ ಇದ್ದೀನಿ, ಆ್ಯಕ್ಚುಲಿ ಬ್ಲಡ್ ಹೋಗ್ತಾ ಇದೆ ಅವ್ರಿಗೆ. ನಾನು ಬ್ಲಡ್ ನೋಡಿಲ್ಲ, ಆ್ಯಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಟೇಕ್ ಆದಮೇಲೆ ಆ್ಯಕ್ಚುಲಿ ನಾನು ಮೇಕಪ್ ನಾನು ನೋಡಿಲ್ಲ, ಬ್ಲಡ್ ಹಾಕೋ ಅಂತ. ಅದು ನಂಗೆ ಗೊತ್ತಾಯ್ತು ಒರಿಜಿನಲ್ ಅಂತ. ನಿಜವೂ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟು. ಯಾಕಂದ್ರೆ ನಾವು ಅದು ಆ್ಯಕ್ಚುಲಿ ಟೇಕ್ ಔಟ್ ಆಗಿಲ್ಲ, ಎಲ್ಲರೂ ಜಾಬ್ ಸುಳಿತಾ ಇದ್ರು. ಬಟ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ತೆ ಆ ಬ್ಲಡ್ಡಲ್ಲಿ ಮತ್ತೆ 2 ಟೇಕ್ ತೊಗೊಂಡೆ, ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೆ ಟೇಕ್ ತೊಗೊಂಡೆ. ಮೋಸ್ಟ್ಲಿ ಸಿಕ್ಕಾಪಟ್ಟೆ ಬೈಕೊಂಡಿರ್ತಾರೆ, ಗೊತ್ತಿಲ್ಲ ಸಂಸ್ಕೃತ ಏನಿದೆ ಡೀಪ್ ಕಟ್ ಆಗಿತ್ತು ಸರ್ ನನಗೆ. ಅಷ್ಟೇ ಗೊತ್ತಾ, ಬ್ಲಡ್ ಬಂದಿಗೆ ನಾನು ಕುಂತಿದ್ದೆ. ಮೂರ್ತಿ ಸರ್ ಏನಮ್ಮ ಏನು ಸರ್ ಬ್ಲಡ್ ಇದ್ದು ಸರ್ ಅಂದ್ರೆ ಆರ್ಟಿಸ್ಟ್ ಸರ್ ನಾವು ಕೆಲಸ ಮಾಡಮ್ಮ, ನ್ಯಾಷನಲ್ ಅವಾರ್ಡ್ ಕೊಡ್ತಾ ಹೋಗಿ ನ್ಯಾಷನಲ್ ಅವಾರ್ಡ್ ನಿಮಗೆ ಪಕ್ಕದಲ್ಲಿದ್ದೆ. ಸೊ ಹಂಗೆ ಸರ್ ಏನು ಗೊತ್ತಾ ಸರ್, ನಮ್ಮ ಸಿನಿಮಾದಲ್ಲಿ ಚರಿಷ್ಮಾ ಆಗಲಿ, ಸೌಜನ್ಯ ಆಗಲಿ, ಕಿಟ್ಟಿ ಆಗಲಿ, ಇವರು 3 ಜನನು ತುಂಬ ಎಫೆಕ್ಟ್ ಹಾಕಿದ್ದಾರೆ ಸರ್. ಯಾಕಂದರೆ ನೈಟ್ ಆ್ಯಂಡ್ ಡೇ ಲಿಮಿಟ್ಸ್ ಇಲ್ಲ. ಈಗ ಗೊತ್ತಲ್ಲ ನಮ್ಮ ಶ್ರೀ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ 12 ಗಂಟೆ ಆಗುತ್ತೋ 1 ಗಂಟೆ ಆಗುತ್ತೋ ಟೇಕಪ್ ಗೊತ್ತಿಲ್ಲ. ಬಟ್ ಆ ಸೊಳ್ಳೆಗೆ ಕಚ್ಚಿಸ್ಕೊಂಡು ತುಂಬ ಹಾರ್ಡ್ ಮಾಡಿದೆ ಸರ್ ಆ ಫಾರೆಸ್ಟಲ್ಲಿ. ಬಟ್ ನಮ್ಮ ಕೈಲಿ 6 ಗಂಟೆ ಮೇಲೆ ಅಲ್ಲಿ 1 ನಿಮಿಷ ಇರೋಕ್ಕಾಗಲ್ಲ ಅಂತ ಜನ ನೈಟ್ 12 ಗಂಟೆ ಕೆಲಸ ಮಾಡಿದ್ದಾರೆ. ಲೈಫ್ ಟೈಮ್ ಎಲ್ಲ ಯಾಕಂದರೆ ನಾನು ಏನೇ ಹೇಳಿದ್ರು ಕೂಡ ನಿಮ್ಗೆ ಸಪೋರ್ಟ್ ಇದ್ದರೆ ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆ ಒಂದು ಸಪೋರ್ಟ್ ಕೊಟ್ಟರು ನನಗೆ. ನಮ್ಮ ಟೀಮು ನಾವೇನೋ ಮಾಡಬೇಕಾದ್ರೆ ನಾನೇನೇ ಬ್ಲಡ್ಡು ಕಷ್ಟಪಟ್ಟರು ಅಭ್ಯಸ್ಗೆ ಒಳ್ಳೆಯಬೇಕು, ಅದು ಮ್ಯಾಂಡೇಟ್ರಿ ಮೂವಿ ಅಂದಾಗ. ಬಟ್ ಒಬ್ಬ ಒಂದು ಟೀಮ್ ಮೇಲೆ ನಂಬಿಕೆ ಇಟ್ಟು ಆಸ್ ಎ ಟೀಮ್ ಆಗಿ ನೀವು ಕೂಡ ಅದು ಸಣ್ಣ ಪುಟ್ಟ ಹೇಟ್ ಅದನ್ನ ತಲೆ ಕೆಡಿಸ್ಕೊಂಡ್ರೆ ಮಾಡಲ್ಲ. ನಾನು ಯಾವತ್ತೂ ನಿಮ್ಮ ಒಂದು ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಸರ್ ಇನ್ನೊಂದು ಹೇಳ್ತೀನಿ, ಡೈರೆಕ್ಟ್ರು ವಂಡರ್ಫುಲ್ ಡೈರೆಕ್ಟ್ರು. ಈ ಥರ ಡೈರೆಕ್ಟ್ರು ಬಹುಶಃ ರಾಜ್ಯದಲ್ಲಿ ಇಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. 6 ಗಂಟೆಗೆ ಸರ್ ಒಂದು ಟೀ ಒಂದು ದಮ್ ಇಟ್ಕೊಂಡ್ಬಿಟ್ರೆ ರಾತ್ರಿ 1 ಗಂಟೆ ತನಕ ಊಟನೇ ಹಾಕೋದು ಬೇಡ. ಹೆಂಗೆ ಕೆಲಸ ಮಾಡ್ತಾರೆ ಸರ್, ಏನು ಗೊತ್ತಾ, ಶೂಟಿಂಗ್ ಮಾಡ್ತಾ ಇದ್ದಾರೆ ಶ್ರೀ ಇದು ಹೌದಾ ಅಂದರೆ ಪ್ರಶ್ನೆ ಇರಲ್ಲ. ಅಂದರೆ ಕೆಲಸ ಅಂದರೆ ಸರ್ ನಾವು ಬೇರೆ ಡೈರೆಕ್ಟರ್ಗಳು ನೋಡಿದ್ದೀವಿ ಸರ್, ಕೆಲಸ ಅಂದರೆ ಅಪ್ಪ ರಾಕ್ಷಸ. ಬಟ್ ನಿಜವಾಗ್ಲೂ ಅವರ ಒಂದು ಏನು ಎಫೆಕ್ಟ್ ಆಗ್ತಿದ್ದಾರೆ ಈ ಸಿನಿಮಾಗಂದರೆ ಇವತ್ತು ನಮ್ಮ ಮುಂದೆ ಎಲ್ಲ ಕಣ್ಮುಂದೆ ಕಾಣಿಸೋದು ಔಟ್ಪುಟ್ಟು. ಯಾಕಂದರೆ ಶ್ರೀ ಅವರು ಯಾವತ್ತು ನನಗೆ ಒಳ್ಳೆ ರೂಮ್ ಕೊಡ್ಸೋಣ, ಒಳ್ಳೆ ಬಟ್ಟೆ ಕೊಡ್ಸೋಣ, ನಮ್ಗೆ ಹಿಂಗೆ ಇರಬೇಕು, ಕ್ಯಾರವನ್ ಬೇಕು, ಏನೂ ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ. ನಾವು ಸಕಲೇಶ್ಪುರದಲ್ಲಿ ಸೆಟ್ ಆಗಿದ್ದು ಸರ್, ಅವೆಲ್ಲ ಬಿಸಿಲಿತ್ತು. ನಾವೆಲ್ಲ ಶೂಟಿಂಗ್ ಮಾಡಿಬಿಟ್ಟು ನಾವು ಚರಿಸ್ಕೊಂಡ್ರೆ ನಾವು ಸಕಲೇಶ್ಪುರ ಲಾಡ್ಜ್ ಅಲ್ಲಿಂದ ಒಂದು 25 ಕಿಲೋಮೀಟ್ರು. ನಾವು ಲಾಡ್ಜ್ಗೆ ಹೋದರೆ ನಮ್ಮ ಡೈರೆಕ್ಟರ್ ಕ್ಯಾಮ್ರಾಮನ್ ಆ ಕುರ್ಸಲೇ ಮಲಗೋದು ಪಾಪ. ಅಷ್ಟು ತುಂಬ ಎಫೆಕ್ಟ್ ಆಗಿದೆ ನಿಜವಲ್ಲೂ. ಹ್ಯಾಂಡ್ಸಪ್. ಮೂರ್ತಿ ಸರ್ ಬಗ್ಗೆನೂ ನಾನು ಹೇಳಬೇಕು. ಅವರು ಸಂಘಟನೆಗಳನ್ನ ಮಾಡ್ಕೊಂಬಂದು ಆಲ್ರೆಡಿ ಸ್ಲಮ್ ಅನ್ನೋ ಒಂದು ಸಿನಿಮಾನ ಮಾಡಿದ್ರು.
ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿದ್ರೆ ಕಮ್ಮಿ ಅಂದ್ರೆ 1,000 ಜನ ಊಟ ಮಾಡ್ತಾರೆ ರೈಟ್. 1,000 ಜನ ಊಟ ಮಾಡ್ತಾರೆ, ಅದಕ್ಕೆ ಅವ್ರನ್ನ ನಾವು ಅನ್ನದಾದ್ರು ಅಂತ ಕರೆಯೋದು. ಸೊ ಒಂದು ಸಿನಿಮಾ ಮಾಡಿದ್ಮೇಲೆ ಒಂದು ಸಿನಿಮಾ ಸಾಕು ಒಬ್ಬ ನಿರ್ಮಾಪಕನಿಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ, ಮನೆಗೆ ಹೋಗು ಸಾಕು ಸಿನಿಮಾ ಸಾಕು. ಬಟ್ ಇನ್ನೊಂದು ಸಿನಿಮಾನ ಮಾಡಬೇಕು ಅಂತಾರೆ ಇಷ್ಟು ದೊಡ್ಡದಾಗಿ, ಇಷ್ಟು ದೊಡ್ಡ ಮಟ್ಟದಲ್ಲಿ. ಸಿನಿಮಾ ಪೂರ್ತಿ ಸೆಟ್, ಎಲ್ಲ ಸಿನಿಮಾ ಪೂರ್ತಿ ನೀವು ಸಿನಿಮಾ ನೋಡ್ತಾ ಇದ್ರೆ ಇಟ್ಸ್ ಕಂಪ್ಲೀಟ್ಲಿ ಸೆಟ್. ಆಮೇಲೆ ಒಂದು ಇದನ್ನ ಯೂಸ್ ಮಾಡಿ ಏನೋ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿರ್ಬೋದು, ಟೆಕ್ನಿಕಲ್ ಎವ್ರಿಥಿಂಗ್. ಯಾವುದ್ರಲ್ಲೂ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಕಾಂಪ್ರಮೈಸ್ ಮಾಡಿಲ್ಲ. ಟು ಬಿ ಫ್ರ್ಯಾಂಕ್, ಅವರು ಏನು ಹೇಳಿದ್ರು ಅಂದರೆ ಯಾರೂ ದುಡ್ಡನ್ನ ಆಸೆಗೆ ಬಂದಿಲ್ಲ ಸಿನಿಮಾ ಮಾಡಿಲ್ಲ ಅಂತ. ಬಟ್ ಅವ್ರ ಕೈಲಾಗಿದ್ದು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಹೇಳಬೇಕು ಅಂದರೆ ನಮಗೆ ಬೇಕಾದಾಗ ಅವ್ರ ಕೈಲಾಗಿದ್ದು ಅವ್ರು ನಮಗೆ ಮಾಡಿದ್ದಾರೆ. ಹೇಳಬಾರ್ದು ಸುಮ್ಮನೆ, ಯಾಕೆ ನಮ್ಮ ಅನ್ನದಾದ್ರು ಹೇಳಿದ್ದು ಕೂಡ ಸೌಜನ್ಯ ಏನಂದ್ರೆ ಇವರು ಪ್ರೊಡಕ್ಷನ್ ಕೆಲಸ ಮಾತ್ರ ಅಲ್ಲ, ಪ್ರೊಡಕ್ಷನ್ ಸಂಘಟನೆಗಳು, ಮನೆ ನೋಡ್ಕೋಬೇಕು, ಆರ್ಟಿಸ್ಟ್ ಆಗಿ ಸೆಟ್ ಅಲ್ಲಿ ಎಲ್ಲಾ ಕಡೆ ಆಲ್ ರೌಂಡರ್ ತರ ಮಾಡಿದ್ದಾರೆ. ಬಟ್ ವೆರಿ ನೈಸ್. ಮನೆಯಿಂದ ವಿ ಆರ್ ಸೋ ಪ್ರೌಡ್ ಸರ್, ನಿಮ್ಮ ಪ್ರೊಡಕ್ಷನ್ಸ್ ಅಲ್ಲಿ ಮತ್ತೆ ನಿಮ್ಮ ನಿರ್ದೇಶನ ಅಲ್ಲಿ ನಾವು ಆಕ್ಟ್ ಮಾಡಿರೋದು ನಮಗೆ ಪ್ರೌಡ್ ಇದೆ ಸರ್. ನನಗೆ ಸ್ಲಮ್ ಆದ್ಮೇಲೆ ನಿಮ್ಮ ಸಿನಿಮಾ ಸಾವಾಸನೆ ಬೇಡ ಅಂತ ನಾನು ಕಳ್ಕೊಂಡಿದ್ದಲ್ಲ. ಆದ್ರೆ ಒಂದು ನನಗೆ ಅನ್ನಿಸ್ತಾ ಇತ್ತು, ಆ ಮೇಕಪ್ ಒಂದ್ಸರಿ ಹಾಕಿದ್ದೀನಿ ಅದು ಬಿಡಲ್ಲ, ಎಲ್ಲೋ ಎಳ್ಕೊಂಡು ಹೋಗುತ್ತಂತ. ಬಟ್ ಅದು ಈ ಸಿನಿಮಾದಲ್ಲಿ ಪ್ರೂವ್ ಆಯಿತು, 100% ಪ್ರೂವ್ ಆಯಿತು. ಯಾಕಂದ್ರೆ ಈ ಕೋರಾ ಸಿನಿಮಾ ಇಷ್ಟು ಔಟ್ಪುಟ್ ಬರೋಕ್ಕೆ ಎಲ್ಲರೂ ಎಫೆಕ್ಟ್ ಹಾಕಿದ್ದೀರಾ. ನಿಮ್ಮೆಲ್ಲರೂ ಆ ಒಂದು ಎಫೆಕ್ಟ್ ಇಲ್ಲ ಈ ಸಿನಿಮಾ ಇಷ್ಟು ಔಟ್ಪುಟ್ ಬರೋಕ್ಕೆ ಸಾಧ್ಯ. ಪಾಪ ನಮ್ಮ ಸರ್ ಚಲೀಶ್ವಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ನನಗೆ ತುಂಬ ಹ್ಯಾಪಿ ಆಗುತ್ತೆ. ನನ್ನ ಹತ್ರ ಯಾವತ್ತೂ ಏನು ಕೇಳೋಳಲ್ಲ, ಯಾವ ಶೂಟಿಂಗ್ ಸ್ಪಾಟ್ ಇದ್ರು ಅಲ್ಲಿ ಬಂದು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ಬಿಟ್ಟು ಅಷ್ಟು ಹ್ಯಾಪಿಯಾಗಿ ಹೋಗ್ತಾಯಿದ್ರು. ಸರ್ ನಾನು ಹೇಳ್ತೀನಿ ಕೇಳಿ, ಒಬ್ಬ ಆರ್ಟಿಸ್ಟ್ಗೆ ಮೇನ್ ಬೇಕಾರೋದೇನು ಸರ್, ಅಲ್ಲಿ ಶೂಟಿಂಗ್ ಬಂದಾಗ ಆ ಒಂದು ಪ್ರೀತಿ ಭಾವನೆಗಳಿರ್ತದಲ್ಲ, ಆ ಸಿನಿಮಾ ಮೇಲೆ ಇರ್ತದಲ್ಲ, ಅದು ಆಟೋಮೆಟಿಕ್ ಅವ್ರನ್ನ ಗೆಲ್ಸುತ್ತೆ ಸರ್. ಆಮೇಲೆ ನಮಗೂ ಪ್ರೊಡ್ಯೂಸರ್ ಖುಷಿ ಆಗುತ್ತೆ, ನಾವು ಇಲ್ಲಿ ಇವರೊಬ್ರು ಆರ್ಟಿಸ್ಟು, ಇವ್ರು ಹೀರೋಯಿನ್ ಅಲ್ಲ, ನಾವೊಂದು ಫ್ಯಾಮಿಲಿ ಆಗಿದ್ದು, ಒಂದು ಫ್ಯಾಮಿಲಿ ಆಗಿ ವರ್ಕ್ ಮಾಡಿದ್ದೀವಿ ಸರ್. ನಮ್ಗೆ ಆ ಸೆಟ್ಟಲ್ಲಿ ಯಾವತ್ತೂ ಒಬ್ಬರೇ ಮುಜುಗರನೂ ಆಗಿಲ್ಲ, ಕೋಪನೂ ಆಗಿಲ್ಲ. ಒಂಥರ ಕೆಲಸ ಮಾಡೋಕ್ಕಿಂತ ಎನರ್ಜಿ ಜಾಸ್ತಿ ಇತ್ತು ಸರ್. ಯಾಕಂದರೆ ಆ ಮಲೆನಾಡು ಜಾಗದಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಡೇ ಬೈ ಡೇ ಎನರ್ಜಿ ಇತ್ತು. ನಮಗೂ ಅಷ್ಟೇ, ಈಗ ಶೂಟಿಂಗ್ ಎಲ್ಲ ನೋಡಿ ಸೋಂಬೇರಿ ಆಗ್ಬಿಟ್ಟು ಅಲ್ಲಿ 6 ಗಂಟೆಗೆ ಇಟ್ಬಿಟ್ಟು ರೆಡಿಯಾಗಿ 7 ಗಂಟೆಗೆ ಸೆಟ್ಟಿಗೆ ಬಂದುಬಿಟ್ರೆ ಒಂಥರ ನೇಚರ್ ಕೆಲಸ ಮಾಡೋಕ್ಕೆ ಒಂಥರ ಸೊಗಸಾಗಿತ್ತು. ಸೊ ಆ ಥರ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಈ ಪಿ ಮೂರ್ತಿ ಒಬ್ಬ ದುಡ್ಡಿದ್ಬಿಟ್ರೆ ಮಾತ್ರ ಇಂಥ ಸಿನಿಮಾ ತೆಗೆಯಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಕಾರ ಇದ್ರೆ, ಎಫೆಕ್ಟ್ ಇದ್ರೆ ಮಾತ್ರ ಈ ಥರ ಸಿನಿಮಾ ತೆಗೆಯಕ್ಕೆ ಸಾಧ್ಯ. ಇವತ್ತು ಎಲ್ಲರೂ ಒಪ್ಪಿಕೊಂಡು ಒಂದು ಏನು ದಾಟಿದೆ. ಅದಕ್ಕೆ ನಮ್ಮ ಮುಖ್ಯ ಕಾರಣ ನಮ್ಮ ಜಿ ಆರ್ ಹೇಮಂತ್ ಕುಮಾರ್ ಅಂತ ಒಳ್ಳೆ ಟೆಕ್ನಿಷಿಯನ್ ಹೇಮಂತ್. ಆಮೇಲೆ ಆ್ಯಕ್ಷನ್ ಕೊರಾಚಿನೆಯ ಸುಮಾರು ರವಿವರ್ಮ ಜೊತೆ ಕೆಲಸ ಮಾಡಿದ್ರು, ಇಂಡಿಪೆಂಡೆಂಟ್ ಆಗಿ ಇದ್ದಾರೆ. ಆಮೇಲೆ ನಮ್ಮ ಸಂಕಲನ ಹಿಡಿದ್ರು. ಅದೇ ಥರ ನಮ್ಮ ಒಂದಷ್ಟು ಪಿಲ್ಲರ್ಗಳು ಸ್ಟ್ರಾಂಗ್ ಇದ್ರೇ ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ. ನಾನು ಮತ್ತೆ ಹೇಳ್ತಿದ್ದೀನಿ, ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟಿದ್ದೀರಾ. ಸುಮಾರು ಸಲ ಬೈಕೊಂಡಿದ್ದೀರ ನಾನು ಯಾವತ್ತೂ ನೀವು ಬೈಕೊಂಡಿಲ್ಲ. ಯಾಕಂದರೆ ನನಗೋಸ್ಕರ, ನಮ್ಮ ಟೀಮ್ಗೋಸ್ಕರ, ನಮ್ಮ ಮನೆ ಅಂತ ಕೆಲಸ ಮಾಡಿಲ್ಲ. ನಾನು ಯಾವತ್ತು ಎಸ್ಪೆಷಲಿ ಕೋರಾ ಕಲಾವಿದರು ನಾನು ಯಾವತ್ತೂ ಮರೆಯಲ್ಲ. ತುಂಬ ಧನ್ಯವಾದಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ಗಿಂತ ವಿಲ್ಲನಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ. ಸೂಪರ್ ಆಗಿ ಆಕ್ಟಿಂಗು, ಫೈಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ವಿಲನ್ಗಳು ಇವತ್ತು ಪ್ರೆಸೆಂಟಲ್ಲಿ ಏನು ಮಾಡ್ತಾರೆ ಅದನ್ನ ಮೀರಿಸಿ ಒಂದು ಎಫೆಕ್ಟ್ ಹಾಕಿ ಶೂಟಿಂಗ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಆ ಟೆನ್ಷನ್ನು ಒಂದು ಆಕ್ಟಿಂಗ್ ಮಾಡಿರೋದು ತುಂಬ ಸೂಪರ್ ಆಗಿದೆಯಣ್ಣ. ನೋಡ್ಬೋದು ಪೋಸ್ಟು ಬೇರೆ ಲೆವೆಲ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಣ್ಣ. ಅವರು ನಮಗೆ ಎಷ್ಟು ಹಿಟ್ ಆಗಬೇಕು ಅಂತ ನಮ್ಮನ್ನ ಆಸೆ ಪಟ್ಟು ಸಿನಿಮಾ ಮಾಡಿದ್ರು. ಈ ಸಿನಿಮಾದಿಂದ ಅವರು ನೆಕ್ಸ್ಟ್ ಲೆವೆಲಲ್ಲಿ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರಿಗೂ ಆಸೆ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಕೋರಾ ನೋಡಿ ಆಶೀರ್ವಾದ ಮಾಡಿ ಆರೈಸಿ. ಥ್ಯಾಂಕ್ ಯು ಸೊ ಮಚ್. ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಇನ್ನೂ 1,000 ಜನ ಊಟ ಮಾಡ್ತಾರೆ. ಸೌಜನ್ಯ, ಒಂದು ಚಾಲೆಂಜಿಂಗು, ನಾನು 100 ಜನ ಮೇಲೆ ಹೇಳಿದ್ದೀನಿ, ಕರ್ನಾಟಕ ಒಳ್ಳೆ ಸೂಪರ್ ಸ್ಟಾರ್ ಹೀರೋ ತರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಕಿಟ್ಟಿ ಮೇಲೆ ಅಷ್ಟು ಕಾನ್ಫಿಡೆನ್ಸ್. ಯಾಕಂದರೆ ಇವತ್ತಲ್ಲ ನಾಳೆ ನಮ್ಮ ಕರ್ನಾಟಕ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿತಾರೆ. ಇವತ್ತು ಸತ್ಯ ಅಷ್ಟೇ. ಯಾಕಂದ್ರೆ ಒಂದು ಎನರ್ಜಿ ಎಫೆಕ್ಟ್ ಇದೆ ಅಲ್ಲ, ಆಡ್ಬಿಡ್ತಾನ ಅವಾಗ ನಮ್ಮನ್ನ ಮರಿಬೇಡ. ಆ ಥರ ಏನಿಲ್ಲ ಪಾಪ. ಅವನು ದೊಡ್ಡ ಹೀರೋ ಆದ್ಮೇಲೆ ನನ್ನ ಬಗ್ಗೆ ಚರಿಷ್ಮಾ ಅವನಿಗೆ ಗೊತ್ತು. ಅವ್ನು ಅರ್ಥ ಮಾಡ್ಕೊಳ್ತೇನೆ. ಕಾಮಿಡಿ ಮಾಡ್ತಾ ಮನ್ಸಲ್ಲಿ ಏನು ಕೆಟ್ಟದಿಲ್ಲ ಅವನಿಗೆ. ಬಟ್ ಪ್ರತಿಯೊಬ್ಬ ಜೀವನದಲ್ಲೂ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ.
ಅನ್ಎಕ್ಸ್ಪೆಕ್ಟೆಡ್ ಆಗ್ತಾ ಏನು ಮಾಡೋಕ್ಕಲ್ಲ. ಬಟ್ ಈಗ ಎಲ್ಲವನ್ನು ಅರ್ತಿ ಕೋರದಲ್ಲಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಎಲ್ಲ ನಮ್ಮ ಕನ್ನಡಿಗರು ಹೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮನೆ ಮಗ ಸುನಾಮಿ ಕಿಟ್ಟಿನ ದಯವಿಟ್ಟು ಬೆಳೆಸಿ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಹೀರೋಗಳೇ ಇಲ್ಲ. ಎಲ್ಲ 5 ವರ್ಷಕ್ಕೊಂದು ಸಿನಿಮಾ ತೆಗಿತಾರೆ, 10 ವರ್ಷಕ್ಕೊಂದು ಸಿನಿಮಾ ತೆಗಿತಾರೆ. ಪಾಪ ಸಿನಿಮಾನೇ ನಮ್ಮ ಕಡೆ ಕಾನ್ಫಿಡೆಂಟ್ ಕಥೆ ಏನಾಗಬೇಕು, ಸೆಟ್ ವರ್ಕು, ಯೂನಿಟು, ಮೇಕಪ್ ಮ್ಯಾನು ತುಂಬ ಕಷ್ಟದಲ್ಲಿದ್ದಾರೆ. ಸೊ ಈ ಥರ ಒಂದು ಹೀರೋಗಳು ದಿನ ಬರ್ತಾ ಇದ್ರೆ ಅವ್ರಿಗೊಂದು ಜೀವನಕ್ಕೆ ಆಧಾರ. ಕಿಟ್ಟಿ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ನೀನು ಒಂದು ಟಾಪ್ ಲೆವೆಲ್ ಬೆಳೀತಿ. ಅದೇ ರೀತಿ ನಮ್ಮ ಚರಿಷ್ಮನ್ ಅಷ್ಟೇ ಟಾಪ್ ಲೆವೆಲ್ ಹೀರೋಯಿನ್ ಆಗಬೇಕು, ಇನ್ನೂ ದೊಡ್ಡ ಸಿನಿಮಾಗಳು ಮಾಡಬೇಕು, ತುಂಬ ಹೆಸರು ಮಾಡಬೇಕು. ನೀವು ಎಲ್ಲಿ ಬೆಳೀತೀರೋ ನಮಗೆ ಖುಷಿ. ಏನಪ್ಪ ನಮ್ಮ ಹುಡುಗಿ ನಮ್ಮ ಹುಡುಗ ಒಂದು ರೇಂಜಿಗೆ ಬೆಳೀತಾ ಇದ್ದಾರಂತ. ಅದೇ ರೀತಿ ಏನು ತಾಯಿ ಅಂತ ಹೇಳ್ಕೊಂಡ್ರಲ್ಲ, ಅಮ್ಮ ನಿನ್ನ ತಾಯಿ ನೋಡ ಹೀರೋಯಿನಾಗೆ ಮಾಡಬೇಡ. ಆಮೇಲೆ ನೋಡಮ್ಮ, ಸೆಂಟಿಮೆಂಟ್ ಕ್ಯಾರೆಕ್ಟರ್ ಇದೆಯಲ್ಲ ನೀನು ಮಾಡಿರೋದು, ಯಾರು ಮಾಡೋಕ್ಕಾಗಲ್ಲ. ತುಂಬ ಎಮೋಷನಲ್ ಮಾಡಿದ್ಯಾ ಸರ್. ನನಗೆ ಒಂದು ಸೀನ್ ಮಾತ್ರ ತುಂಬ ಖುಷಿ ಆಯಿತು. ನಮ್ಮ ಸೌಜನ್ಯಂದು ಫ್ಲ್ಯಾಶ್ ಬ್ಯಾಕ್ ಒಂದು ಸೀನ್ ಬರ್ತದೆ ಸರ್. ಒಂದು ಅವರು ನಮ್ಮ ಮುನಿ ಗಂಡನ ಕ್ಯಾರೆಕ್ಟ್ರು. ಸೊ ತುಂಬ ಆ ಸೀನ್ ಅವರಿಬ್ಬರು ಆ ಒಂದು ಫೀಲಿಂಗ್ ಇದೆ ಸರ್. ಆ ಮುಖ ನೋಡ್ಕೊಳ್ತಾರಲ್ಲ, ಬೇರೆ ಲೆವೆಲ್ ಇದೆ. ಅದು ನಾನು ರಿವೀಲ್ ಮಾಡಲ್ಲ. ಸಿನಿಮಾದಲ್ಲಿ ನಂಗೆ ಆ ಸೀನ್ ನೋಡಿದಾಗೆಲ್ಲ ನಾವೆಲ್ಲ ರಿಯಲ್ ಆಗಿ ಆ ಸನ್ನಿವೇಶದಲ್ಲಿ ಇದ್ದೀವೇನೋ ಅನ್ನಿಸ್ತದೆ. ಆಮೇಲೆ ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನಾನು ಹಿಂದೆ ನಾನು ಪಕ್ಕ ಶಿವಣ್ಣನ ಫ್ಯಾನು. ಜನ್ಮದ ಜೋಡಿ ಸಿನಿಮಾ ಸುಮಾರು ಒಂದು 23 ಸರಿ ನೋಡಿದ್ದೀನಿ. ಜನ್ಮದ ಜೋಡಿ ಸಿನಿಮಾ ನೋಡಿದಾಗ ಅದು ಸಿನಿಮಾ ಅನಿಸಿಲ್ಲ ನನಗೆ. ನಾವು ಅಲ್ಲಿ ಇದ್ದೀವಿ, ಒಂದು ಏನೋ ಒಂದು ಆ ಊರೊಳಗೆ ಈಚೆ ಬಂದಾಗ ಆಯಿತು. ಬಟ್ ನಮ್ಮ ಸಿನಿಮಾದಲ್ಲಿ ಈ ಮುನಿ, ಸೌಜನ್ಯ, ಕಿಟ್ಟಿ, ಚರೀಶ್ವರ ನೋಡಿದ್ರೆ ಈ ಸಿನಿಮಾಗೆ ಹುಟ್ಟೋರೆ ಅನ್ಸ್ಬಿಡ್ತು. ಈ ಮಠಣ್ಣ ನಾವು ನೋಡ್ತೀರ ನಿಜವಾಗ್ಲು ಆ ಥರ. ಇವತ್ತು ನನ್ನ ಕಣ್ಮುಂದೆ ಹೇಳ್ತಾ ಇದ್ದೀನಿ, ಸರಿ ಈ ಕ್ಯಾರೆಕ್ಟರ್ ಮಾಡೋರಲ್ಲ ಈ ಸಿನಿಮಾದಲ್ಲಿ, ಅವರೆಲ್ಲ ಇದಕ್ಕೋಸ್ಕರ ನೋಡ್ತಿದ್ದಾರೆ. ಅಂತರ ನಾವು ಆ ಫಾರೆಸ್ಟ್ ಹೋಗಿ ಬಂದಾಗಿದ್ದ ಸಿನಿಮಾ ಅಷ್ಟು ಅದ್ಭುತ ಮಾಡಿದ್ದೀವಿ ಸರ್. ನೀವೀಗ ಬರೀ ಟೀ ದಮ್ಮು ಕೊಡ್ಸಿನ ಈ ಮಟ್ಟಕ್ಕೆ ತೆಗೆದಿದ್ದೀರ, ಹೊಟ್ಟೆ ತುಂಬ ಊಟ ಹಾಕಿದ್ರೆ ಶ್ರೀ ಅವರಿಗೆ ನೀವು ಯಾವ ರೇಂಜ್ ಬಂದಿರೋದು ನಮ್ಮ ಸೆಟ್ಟಲ್ಲಿ ಬಿಡಿ ಊಟದ ಬಗ್ಗೆ ನಾನು ಹೇಳಕ್ ಇಷ್ಟಪಡೋದಂದ್ರೆ, ಇಡೀ ಯಾವ ಸಿನಿಮಾದಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ನಮ್ಮ ಇಡೀ ಸಿನಿಮಾದಲ್ಲಿ ಎವ್ರಿಡೇ ನಾನ್ ವೆಜ್ ಇದ್ದೇ ಇರುತ್ತೆ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಊರಿರಲಿ, ಯಾವುದೇ ಪ್ಲೇಸ್ ಇರಲಿ, ಪ್ರತಿಯೊಬ್ಬರಿಗೂ ಒಂದು ಎವ್ರಿಡೇ ಒಂದು 500 ಜನ ಜೂನಿಯರ್ ಆರ್ಟಿಸ್ಟ್ಗಳು, ಕ್ಯಾಮ್ರಾಮನ್, ಟೆಕ್ನಿಷಿಯನ್ಸ್ ಎಲ್ಲ ಸೇರಿ 500 ಜನಕ್ಕೆ ಎವ್ರಿಡೇ ನಾನ್ ವೆಜ್ ಇದ್ದೇ ಇರೋದು. ಶ್ರೀ ಸರ್ ಏನು ಊಟ ಕೊಡ್ತಿಲ್ಲ ಅಂದ್ರೆ ಸಿಗರೇಟ್ ಕುಡಿತಿರೋದು ಒಂದು ಕಾರಣಕ್ಕಷ್ಟೇ. ಇನ್ನೊಂದು ಏನು ಗೊತ್ತಾ ಸರ್, ಈಗ ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಸರ್ ನನ್ನ ವೈಫು, ನನ್ನ ಮಗ, ನಮ್ಮ ಮಕ್ಕಳು ಎಲ್ಲರೂ ಮನೆಯಿಂದ ಊಟ ಮಾಡ್ಕೊಂಡ್ಬಂದು ಸೆಟ್ಟಲ್ಲಿ ಪಾಪ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸರ್. ನಮಗೆ ಒಂಥರ ಖುಷಿ ಆಯ್ತು. ಯಾಕಂದರೆ ಈ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಇಡೀ ನನ್ನ ಫ್ಯಾಮಿಲಿ ಫುಲ್ ಇನ್ವಾಲ್ವ್ ಆಗಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ಕೆಲಸ ಮಾಡ್ಕೊಂಡಿದ್ರು. ನಮ್ಮ ಮಗ ಸಾಗರ ಅಂತ ಇಲ್ಲೇ ಇದ್ದೇನೆ, ಅವನಂತೂ ಪಾಪ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನಾನು ಎಲ್ಲೋ ಹೊರಗಡೆ ಊಟ ತರಿಸ್ತಾನಲ್ಲ, ನಾವೇ ಭಟ್ರನ್ನ ತರಿಸಿ ಅಡುಗೆ ಮಾಡಿಸಿ ನಮ್ಗೆ ಏನೇನು ಇಷ್ಟ ಅಂತ ಊಟ ಹಾಕಿದ್ದೀನಿ. ಇದು ನಾನು ಹೇಳ್ಬೇಕು, ಪಂಚಮ ಮೇಡಮು ನಿಜವಾಗ್ಲೂ ಮನೆಯಿಂದ ಊಟ ತಗೊಂಡ್ಬಂದು ಅಂಡ್ ಸಾಗರ್ ಆಗ್ಲಿ, ಕಾವ್ಯ ಆಗ್ಲಿ, ಅವರೇ ಊಟ ಮಾಡಿಸಿದ್ದಾರೆ. ಅವರೇ ತಟ್ಟೆನೂ ಎತ್ತಿದ್ದಾರೆ, ನಾನು ನೋಡಿದ್ದೀನಿ ಆಕ್ಚುಲಿ, ಅಷ್ಟು ಮಾಡಿದ್ದಾರೆ. ಸೊ ನಮ್ಮ ಮನೇಲಿ ವೈಫಲ್ಲ ನಮ್ಮ ಕಷ್ಟ ಇಲ್ಲ, ನಿಮ್ಮ ಮಗ ಆಡಂತಲ್ಲ ಶೂಟಿಂಗ್ ಹಾಳಾಗ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ. ಸೀಕ್ರೆಟ್ ಕಮ್ಮಿ ಮಾಡ್ಬೇಕು ಸರ್. ಇಲ್ಲ ಆ್ಯಕ್ಚುಲಿ ಊಟ ಆ್ಯಕ್ಚುಲಿ ನಾನ್ ವೆಜ್ ಖಂಡಿತ ಇತ್ತು. ಒಂದು ನಾನು ಮಾಡಿರೋ ಒಂದು 4 ಸಿನಿಮಾ ಬ್ಯಾನರಲ್ಲಿ ಒಂದು ಅತ್ಯುತ್ತಮ ಬ್ಯಾನರ್ ಅಂತ ಹೇಳಿದ್ರೆ, ಯಾಕಂದರೆ ಡೈಲಿ ಎಲ್ಲರೂ ನಾನ್ ವೆಜ್ ಭರ್ಜರಿ ಭೋಜನ ಇತ್ತು. ಆಯ್ತು ಡೈರೆಕ್ಟ್ ನಮ್ಗೆ ಏನಂದರೆ ಊಟದ ನಿಜ ಖಂಡಿತ ಗಮನ ಇರೋದು. ಊಟದ ಯಾಕಂದರೆ ಒಂದು ಟಾರ್ಗೆಟ್ ಅಂತ ಸೀನ್ ಮಾಡಿರ್ತೀವಿ, ಈ ಸೀನ್ ತೆಗಿಬೇಕು, ಇದು ಕ್ವಾಲಿಟಿ ತೆಗಿಬೇಕು ಅಂತ. ಒಂದು ಕಡೆ ಮೀಟ್ರ್ ಓಡ್ತಾ ಇರುತ್ತೆ. ಮೀಟ್ರ್ ಅಂತ ಜನಗಳು ಗೊತ್ತಾಗೋದಿಲ್ಲ, ಮನೆ ದುಡ್ಡಿನ ಮೀಟ್ರ್ ಓಡ್ತಾ ಇರುತ್ತೆ. ನಾವು ಟಾರ್ಗೆಟ್ ಅಂತ ಮಾಡಿದಾಗ ಒಂದಷ್ಟು ಆರ್ಟಿಸ್ಟ್ಗಳು ಬಂದಾಗ ನಮಗೆ ಸುಮಾರು ಆ ಕಡೆ ಎಲ್ಲ ಡೈರೆಕ್ಟರ್ ಬಂದಾಗ ಸುಮಾರು ಒಂದು 23 ಡಿಪಾರ್ಟ್ಮೆಂಟಲ್ಲೇ ಓಡ್ತಾರೆ. ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಸು, ಅವ್ರು ಟಾರ್ಗೆಟ್ ಮುಗಿಸಿಲ್ಲ ಅಂದರೆ ಬಿಲ್ ಬಂದಾಗ ನಮ್ಗೆ ಹರ್ಟ್ ಆಗುತ್ತೆ. ಆ ಥರ ಇಷ್ಟೆಲ್ಲ ಒಂದು ಇದ್ದಾಗ ಊಟದ ಬಗ್ಗೆ ಆ್ಯಕ್ಚುಲಿ ಡೈರೆಕ್ಟರ್ ನನಗೆ ಗಮನ ಬರಲ್ಲ, ಊಟ ಮಾಡಕ್ಕೆ ಬಂದಿಲ್ಲ ಅಲ್ಲಿ. ಇಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಅಂತ ಕೂತಿರ್ತೀವಿ. ಹಿಂಗ್ ನಾನು ಇನ್ನೇನು 2ನೇ ತುತ್ತು ಹಿಂಗ್ ತಿನ್ಬೇಕು, ಖಾಲಿ ಆಗ್ಬಿಟ್ಟಿರುತ್ತೆ.
ನಾನು ಆಕ್ಚುಲಿ ಬೈಕ್ ಅಂತ ಹೇಳ್ತೀನಿ, ಯಾವ 1 hour ಇಟ್ಟರು ಬ್ರೇಕ್ ಇವ್ರಿಗೆ ಆಗಿದೆ. ನಾನು ಊಟ ಮಾಡ್ತೀನಿ, ಇನ್ನು ಊಟ ಮಾಡ್ತಾರೆ ಯಾಕೆ ಮಾಡೋದು ಅಂತ ಎಷ್ಟೊಂದ್ಸಲ ಅನ್ಸಿದಲ್ಲ, 5 ನಿಮಿಷ ಬಂದ್ಬಿಡೋದು ಯಾರಾದ್ರು ಅಂತ. ತುಂಬಾ ಕಷ್ಟ ಅಂದ್ರೆ ಅದು ಗಮನ ಬರಲ್ಲ, ಕೆಲಸ ಮಾಡ್ಬೇಕು ಅನ್ನೋ ತಲೆಯಲ್ಲಿ ಇರುತ್ತೆ. ಇಲ್ಲ ಸರ್, ಹೋಗ್ಬಿಟ್ಟು ಸೆಟ್ ಖಾಲಿ ಇರುತ್ತೆ, ಇವ್ರು ಒಬ್ಬರನ್ನ ನಿಂತ್ಕೊಬಿಟ್ಟಿರ್ತಾರೆ, ಇಲ್ಲಿಂದ ಬರ್ಲಿ ನಾ ಬೈಕ್ ಅಂತ ಹೇಳ್ತೀನಿಲ್ಲ, ಅದು ಇನ್ನು 1 hour ಸರ್. ಇವತ್ತೇ ನಂಗೆ ಗೊತ್ತಾಯ್ತು, ನಾನ್ ತಿಳ್ಕೊಂಡಿದ್ದು ಪಾಪ ನೆಕ್ಸ್ಟ್ ಸೀನ್ಗೆ ಪ್ಲಾನ್ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಎಲ್ಲ ಮಾಡಿರೋ ಆರ್ಟಿಸ್ಟ್ಗಳು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಅಷ್ಟು ಜನ ಎಲ್ಲ ಈ ಪ್ರೊಡಕ್ಷನ್ ಬಗ್ಗೆ 3 ಜನದ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಅದು ಲೈವ್ ಅಲ್ಲಿ ಕೇಳೋದು ಚೆನ್ನಾಗಿರುತ್ತೆ, ರೆಕಾರ್ಡಿಂಗ್ ಇಲ್ಲ ಪಾಪ. ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು ಹೊಟ್ಟೆ ತುಂಬ ಊಟ ಮಾಡಿ ಎಲ್ರಿಗೂ ಪೇಮೆಂಟ್ ಕೊಟ್ಟು ಒಬ್ಬರು ₹1 ನಿಲ್ಸ್ತಾನೆ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ರಕ್ತಮ್ಮ ಪ್ರೊಡಕ್ಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳಿಬೇಕಾದ್ರೆ ನಮ್ಮ ಎಸ್ಪೆಷಲಿ ನಾನು ನಮ್ಮ ಕೋಲಾರದಾಗ ಟೀಸರ್ ನೋಡಿದಾಗ ಸಡನ್ ಆಗಿ ಬರೋದಕ್ಕೆ ಎಮೋಷನಲ್ ಆಕ್ಷನ್ ಅಂತ ಬರುತ್ತೆ. ಆಕ್ಷನ್ ಸಂಪೂರ್ಣ ಕ್ರೆಡಿಟ್ ನಮ್ಮ ಚಿನ್ನಯ್ಯ ಮಾಸ್ಟರ್ ಕೊಡ್ತಾನೆ. ಯಾಕಂದರೆ ಇವತ್ತು ಸುಮಾರು ಒಂದು ರವಿವರ್ ಮಾಸ್ಟರ್ ಆಗಿದೆ, ಒಂದು 500ಗಿಂತ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಅವ್ರದ್ದು ಸ್ಪೆಷಾಲಿಟಿ ಏನು ಅಂದರೆ, ನಾನು ಸುಮಾರು ಒಂದು 7-8 ದಿನ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರು ಆ್ಯಕ್ಚುಲಿ ನಾನು ನಮ್ಮ ಪ್ರೊಡ್ಯೂಸರ್ ಮೂರ್ತಿ ಅಂತ ಮಾತಾಡ್ತಿದ್ದೆ, ರೋಪ್ ಸ್ಪೆಷಲಿಸ್ಟು ಅಂತ ಹೋಗ್ತಿದ್ದೆ ಅವ್ರಿಗೆ. ಯಾಕಂದರೆ ಆಸ್ ಎ ಡೈರೆಕ್ಟರ್ ಈಗ ಆ ಬೌನ್ಸ್ ಅಂತ ಹೇಳಿದ್ವಿ, ಒಂದು ಆರ್ಟಿಸ್ಟ್ ಬೀಳೋದಾಗಲಿ ನನಗೆ ಒಂದೆಡೆ ಬೌನ್ಸ್ ಬೇಕಣ್ಣ, ಅದೇನು ಮಾಡ್ತಾರೆ ಗೊತ್ತಿಲ್ಲ, ಪರ್ಫೆಕ್ಟ್ ಆ ಬೌನ್ಸು ಕರೆಕ್ಟಾಗಿ ಆ ಒಂದು ಇದು ಕೊಡ್ತಾರೆ. ನಾನು ನಿಜವಾಗ್ಲೂ ಸುಮಾರು ದಿನ ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ನಿಜವಾಗ್ಲೂ ನನ್ನ ಒಂದು ಫೇವ್ರೇಟ್ ಫೈಟ್ ಮಾಸ್ಟರ್ ಚಿನಿ ಮಾಸ್ಟರ್ ಅಂದರು ನಾನು ತಪ್ಪಲ್ಲ ತುಂಬ. ಆಮೇಲೆ ಅವ್ರದ್ದು ಪ್ಲಸ್ ಏನಂದರೆ, ಕೆಲವು ಫೈಟ್ ಮಾಸ್ಟರ್ ಮಾನಿಟರ್ ಬಿಟ್ಟು ಆಚೆ ಬರಲ್ಲ, ಕೆಲವರು ಎಲ್ಲರೂ ಅಲ್ಲ. ಕೆಲವರು ಫೈಟ್ ಮಾಸ್ಟರ್ ಬಿಟ್ಟೋದೆಲ್ಲ ಅವ್ರ ಅಸಿಸ್ಟೆಂಟ್ಗಳೆಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ. ಬ್ಲೋವರ್ ಅಂದರೆ ಬ್ಲೋವರ್ ಅಂದರೆ ಗಾಡಿ ಹೊಡಿದಾಗಲಿ, ಕೆಲವು ಪ್ರೊಫೈಲ್ ಅಂತ ಹೇಳ್ತೀವಿ, ಕೆಲವರು ಫೈಟ್ ಪ್ರಾಕ್ಟೀಸ್ ಮಾಡೋದಾಗಲಿ, ಆಮೇಲೆ ಬೆಡ್ ತೋರಿಸೋದಾಗಲಿ. ನೀವು ನಂಬಲ್ಲ, ಎಲ್ಲ ಅಸಿಸ್ಟೆಂಟ್ಗಳು ತುಂಬ ಮಟ್ಟಿಗೆ ಇದ್ದರೂ ಕೂಡ ಇವರು ವ್ಯಾಲೆಂಟಿಯರ್ ಆಗಿ ಬಂದು ಆರ್ಟಿಸ್ಟ್ಗೆ ಎಲ್ಲರೂ ಇವರೇ ಟ್ರೈನ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲೂ ನಾನು ಫೈಟ್ ಮಾಸ್ಟರ್ ನಾನು ಹಮ್ಮು ಬಿಮ್ಮು ಖಂಡಿತ ಅವರಲ್ಲಿಲ್ಲ. ನಾನು ನಿಜವಾಗ್ಲೂ ಒಬ್ಬ ಸೀನಿಯರ್ ಫೈಟ್ ಮಾಸ್ಟರ್ ಇಷ್ಟು ಸಿಂಪಲ್ ಆಗಿಲ್ಲ, ನನಗೆ ಭಾಳ ಖುಷಿ ಆಯಿತು. ನಿಜವಾಗ್ಲೂ ಅವ್ರಿಗೆ ಈ ಸಿನಿಮಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಹಾಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ನಮ್ಮ ಚಿನಿ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟು ಯಪ್ಪ, ಅಂದರೆ ಈಗ ಬೇರೆ ಫೈಟ್ ಮಾಸ್ಟರ್ಗಳಾದ್ರೆ ಆ ಫೈಟರ್ಸ್ ಹೇಳಿ ಎಲ್ಲಿಂದ ಬೇಗ ಬರ ಅಂತಾರೆ. ಫೈಟ್ ಮಾಸ್ಟರ್ನ ಜೊತೆ ಕೂರಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸಿ ಹಿಂಗೆ ಮಾಡೋಂಥ ಸ್ಮೂತಾಗಿ ಹೇಳ್ಕೊಡ್ತಾರಲ್ಲ. ಆಮೇಲೆ ಒಂದು ಶಾರ್ಟಲ್ಲಿ ನಾನು ಹಿಂಗೆ ಹೊಡೆದ್ರೆ 6 ಜನ ಆಡ್ತಾರೆ. ರೋಪ್ ಶಾರ್ಟ್ ಒಂದೇ ಟೇಕು ಸರ್. ನಮ್ಮ ಸಿನಿ ಮಾಸ್ಟರ್ ತಮಾಷೆ ಅಲ್ಲ ಸರ್, ಅವರು ದೊಡ್ಡ ಸೀನಿಯರು. ಈಗ ಮಾಸ್ಟರ್ ಕಾರ್ಡ್ ಮಾಡ್ಕೊಂಡು ನಮ್ಮದೇ ಫಸ್ಟ್ ಸಿನಿಮಾ. ಅವರು ಚಿನ್ನಿ ಮಾಸ್ಟರ್ ಅಲ್ಲ, ಇನ್ಮೇಲೆ ಕೋರಾ ಮಾಸ್ಟರ್, ಚಿನ್ನಿ ಮಾಸ್ಟರ್. ಸೊ ನಾನು ಹೇಳ್ತೀನಿ ಕೇಳಿ, ನಮ್ಮ ಚಿನ್ನಿ ಮಾಸ್ಟರ್ಗೆ ಇನ್ನು ಕೇವಲ 1 ವಾರದಲ್ಲಿ ತೆಲುಗು ತಮಿಳು ಆಫರ್ ಹುಡುಕೊಂಬರ ಆಲ್ರೆಡಿ ತೆಲುಗಲ್ಲಿ ಮಾತಾಡಿದ್ದೀವಿ. ಸಿನಿಮಾ ರಿಲೀಸ್ ಆಗ್ಬಿಟ್ರೆ 1 ದಿವಸ ಅವ್ರಿಗೆ ಟೈಮೇ ಇರಲ್ಲ, ಆಯ್ತಾ. ಬಟ್ ಬೆಳಿಬೇಕು ಸರ್, ಇಂಥವ್ರು ಬೆಳಿಬೇಕು ಸರ್. ನಾನು ಹೇಳಿದಂತ ಒಳ್ಳೆ ಔಟ್ಪುಟ್ ಕೊಟ್ಟವ್ರೆ, ಒಳ್ಳೆ ಕೆಲಸ ಗೊತ್ತು, ಅಂಥವ್ರು ಟಾಪ್ ಲೆವೆಲ್ ಬರಬೇಕು. ಆಮೇಲೆ ಇನ್ನೊಂದು, ನಾನು ಹೊರಟಾಗಲೆಲ್ಲೂ ಎಲ್ಲರಿಗೂ ಸಾಂಗು ಮೆಚ್ಚುಗೆ ಆಗಿದೆ. ತುಂಬ ಒಂದು ಒಳ್ಳೆ ಕ್ಲೀಕ್ ಆಯಿತು. ನನ್ನ ಗೆಳೆಯ ಈಗ ರವಿ ಅಂತ ಆ್ಯಕ್ಚುಲಿ ಹೊರಟಾಗಲೂ ಆದಮೇಲೆ ಸುಮಾರು ಒಂದು 4-5 ವಿಚಾರ ಮಾಡಿದ್ರು. ದರ್ಶನ್ ಸರ್ ಕೂಡ, ಸುದೀಪ್ ಸರ್ ಕೂಡ ಮೈಂಡ್ ಆಫರ್ ಕೊಟ್ಟರು ಆ ಟೈಮಲ್ಲಿ. ಏನೋ ಒಂದು ದುರಾಂತ ಆಗ್ತಿಲ್ಲ, ಆ್ಯಕ್ಚುಲಿ ಅವ್ನು ತೀರ್ಕೊಂಡ. ಫಸ್ಟು ಸುದೀಪ್ ಸರ್ ಕರೆದು ನಮ್ಮ ರವಿಗೆ ಹಗ್ ಮಾಡಿ, ನನ್ನ ಎಲ್ಲ ಪಿಕ್ಚರು ನೀನೇ ಅಂತ ಹೇಳಿದ ಮೊದಲನೇ ವ್ಯಕ್ತಿ ನನ್ನ ಗೆಳೆಯ ಅಂತ ಹೇಳೋದು ಹೆಮ್ಮೆ ಆಗುತ್ತೆ ನಮ್ಮ ರವಿ ಅವರು. ಆ್ಯಕ್ಚುಲಿ ನಾನು ಇವತ್ತೇನೋ ಸ್ವಲ್ಪ ಲಿರಿಕ್ಸ್ ಬರೀತೀನಿ ಅಥವಾ ಸಾಂಗ್ ಸೆನ್ಸ್ ಇದೆ, ಕೀಬೋರ್ಡ್ ಅಂದರೆ ನನಗೆ ಆ್ಯಕ್ಚುಲಿ ಅವ್ರು ಬಂದು ಅವ್ರ ತಾಯಿ ಬಂದು ಇಸ್ಕೊಂಡ್ಸೋರಾಗಿದ್ರು ರಾಘವದೇವಿ ಅಂತ. ಅವರೆಲ್ಲ ಒಂದು ವಂಶ ಪಾರಂಪರ್ಯ. ಆ್ಯಕ್ಚುಲಿ ಹಂಸಲೇಖಾಗಿ ಅವ್ರ ಅಪ್ಪ ಬಂದು ಆರ್ಟಿಸ್ಟಲ್ಲಿ ತಬಲಾ ಬರ್ಸೋಕ್ಕೆ ಒಂದು ಫಸ್ಟ್ ಹಂಸಲೇಖ ಗೊತ್ತಿದ್ರು, ಕೋಕಿಲವಾಣಿ ಅಂತ. ನಾನು ಅವರು ಒಂದು ಮನೆತನದಲ್ಲಿ ಬೆಳೆದಿರೋ ಹುಡುಗ ನಾನು. ಅಂದರೆ ಡೈಲಿ ಊಟ ಮಾಡ್ತಾ ಕೀಬೋರ್ಡ್ ಕೂತ್ಕೊಳ್ಳೋದು. ನನ್ನ ಆ ಒಂದು ಸಂಗೀತದ ಗಂಧಗಳಲ್ಲಿ ಹುಟ್ಟಿದ್ರು ರವಿ. ನಾನು ಅದು ನೋಡಿದ್ಮೇಲೆ ಆ ಸಾಂಗ್ ಸೆನ್ಸ್ ಇದ್ದಿದ್ದು ನನಗೆ ಹೇಮಂತ್ ಕುಮಾರಲ್ಲಿ. ಆ್ಯಕ್ಚುಲಿ ಆ ಒಂದು ಜಿಲ್ಲು, ಆ ಒಂದು ಹೊಟ್ಟೆ ಹಸಿವಂತ ಹೇಳಿದ್ರು. ಹೇಮಂತ್ ಬಗ್ಗೆ ಏನು ಹೇಳಬೇಕು ಅಂದರೆ, ಒಂದು ಸೀನ್ ಸುಮಾರು ಜನ ಸಿನಿಮಾ ನೋಡಿದ್ರಲ್ಲ, ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಮಾತಾಡ್ತಿದ್ದಾರೆ. ತಾತ ಮೊಮ್ಮಗ ಒಂದು ಎಮೋಷನಲ್ ಬಾಂಡಿಂಗ್ ಇದೆ. ನಾನು ನಿಜವಾಗ್ಲೂ ಅದು ಮಿರಾಕಲ್ ಅಂತ ಹೇಳ್ತೀನಿ. ಯಾಕಂದರೆ ಶೂಟಿಂಗಲ್ಲಿ ಇದ್ದೀನಿ ಆಲ್ರೆಡಿ, ಒಂದು ಪೋರ್ಷನ್ಸ್ ತೆಗಿಬೇಕು ನಾನು, ನನಗೆ ಮೋಟಿವೇಶನ್ ಸಿಗ್ತಲ್ಲ. ಅಂದರೆ ನಾವೇನೇ ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ ಶೂಟ್ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಹಾರರ್ ಹೋಗ್ತಾ ಇರುತ್ತೆ, ಎಫೆಕ್ಟ್ ಹೋಗ್ತಾ ಇರುತ್ತೆ. ಈಗ ಒಂದು ಕ್ಯಾರೆಕ್ಟರ್ ಒಂದು ನೋಡಿದ್ರು ಕೂಡ ಒಂದು ಎಲ್ಲ ಥರ ಒಂದು ಶಾರ್ಟ್ಸು ತಲೆಯಲ್ಲಿ ಓಡ್ತಾ ಇರುತ್ತೆ. ಇದು ಹಾರರ್ ಚೆನ್ನಾಗಿರುತ್ತೆ, ಶಾರ್ಟ್ ಎಫೆಕ್ಟ್ ಚೆನ್ನಾಗಿರುತ್ತೆ, ಇದು ರಫ್ ಒಂದು ಪ್ಯಾನ್ ಮಾಡೋ ಎಫೆಕ್ಟ್ ಸಮಥಿಂಗ್ ಎಲ್ಲ ಓಡ್ತಾ ಇರುತ್ತೆ. ನಾವು ಒಂದು ಶಾರ್ಟ್ ತೆಗಿಬೇಕು, ಎಲ್ಲ ತಲೆ ಇಟ್ಕೊಂಡು ನಾವು ಆ್ಯಕ್ಚುಲಿ ತೆಗಿತೀವಿ. ಆ ಪೋರ್ಷನ್ಸ್ ತೆಗೆದು ನನಗೆ ಬರೀ ಟ್ರಾಲಿ ಹಾಕೊಂಡು ತೆಗೆದು ಏನೋ ಮೋಟಿವೇಶನ್ ಸಿಗ್ತಾಯಿಲ್ಲ ಅಂತ ಅನಿಸ್ತು. ನಾನು ಹೇಮಂತ್ ಅವ್ರಿಗೆ ಆ್ಯಕ್ಚುಲಿ ನೈಟ್ ಶೂಟ್ ಇದೆ, ಬೆಳಗ್ಗೆ ಫೋನ್ ಮಾಡಿದೆ, ಹೇಮಂತ್ ಅದೇನು ಮಾಡ್ತಾ ಇರುತ್ತೆ, ನನಗೇನೋ ಒಂದು ಸಿಗ್ತಾ ಇದೆ, ನನಗೆ ಒಂದು ಮೋಟಿವೇಶನ್ ಬೇಕು, ಶೂಟ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಬೇಕು,
ಅವ್ರಿಬಿಟ್ಟು BGM ಅಲ್ಲಿ ಒಂದು ಎಮೋಷನ್ಸ್ ಸಿಗ್ಬೇಕು ನನಗೆ, ಅದೇನು ಮಾಡ್ತೀರಾ ಮಾಡಿ, ನೀವು ನಂಬಲ್ಲ. ಆ್ಯಕ್ಚುಲಿ ಕೊಡಲ್ಲ ಅಂತ ನಾನು, ಯಾಕಂದರೆ ಆ ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಮಾಡ್ತಾರೆ ಅಂತ. ಸುಮಾರು ಒಂದು 7 ಗಂಟೆಗೆ ಶಾರ್ಟ್ ಇಡ್ತಾ ಇದ್ದೀನಿ, 6:30 ಕಳಿಸಿದ್ರು ನೋಡಿ ಸರ್ ಅಂತ. ಡೌಟೇ ಇಲ್ಲ, ಅದು ಇವತ್ತು ನೀವು ಅದೇನು ಅಂತ ನಾನು ಫಸ್ಟ್ ಹಾಫಲ್ಲಿ ಬರುತ್ತೆ, ಚಿಕ್ಕ ಒಂದು 5 ನಿಮಿಷ ಸಿನಿಮಾ ಅಂತ ಬರುತ್ತೆ. ಅದು ನಿಜವಾಗ್ಲೂ ಎಲ್ಲರೂ ಕೂಸ್ಕೊಂಡ್ ಹೇಳ್ತೀವಿ. ಆ ಸೀನ್ ಒಂದು ಸಾಕು, ಹೇಮಂತ್ ಅವ್ರ ಟ್ಯಾಲೆಂಟ್ ಏನು ಅಂತ ತೂತವ್ರು ಮಾಡಿದ್ರು BGM. ಎಂಥ ಕಟ್ಕ ಬಂದ್ರು ನಾವು ಡೈರೆಕ್ಟರ್ಸ್ ನಾವು ಮಾತಾಡಿ ಮುಜುಗರ ಏನೇ ಮಾತಾಡೋದು ಎತ್ತರು ಅಂತ. ಬಟ್ ಇದೊಂದು ಪ್ರಾಮಿಸ್ ಮಾಡಿರ್ತೀನಿ, ಎಂಥ ಕಟ್ಕ ಬಂದು ಒಂದು ದೊಡ್ಡ ನೀರು ಕಣ್ಣಲ್ಲಿ ಹಾಕ್ತಾರೆ. ಆದ್ರೆ ಒಂದು ಇಂಪ್ಯಾಕ್ಟ್ ಅಲ್ಲಿ BGM ಇದೆ. ಅದು ಮೋಸ್ಟ್ಲಿ ಅದು ಮತ್ತೆ ಅದಕ್ಕೋಸ್ಕರ ನೋಡ್ಬೇಕು ಅಂತ ಜನ ಬರೋ ಚಾನ್ಸಸ್ ಇದೆ, ಅಷ್ಟೊಂದು ಇಂಪ್ಯಾಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಮಂತಿಗೆ ಕೂಡ ಸುಮಾರು ಸಿನಿಮಾಗಳು ಮಾಡಿದರೆ, ಈ ಸಿನಿಮಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಡಲಿ ಅಂತ ಹೇಳ್ಕೊಳ್ತೀನಿ ನಾನು. ಹೌದಾ ಹೌದಾ ಸುಮ್ಮನೆ ಓಕೆನಾ. ಓಡ್ಕೊಂಡು ಬಂದ್ರೆ ನಾನು ಹೇಳಕ್ ಇಷ್ಟಪಡೋದಿಷ್ಟ, ಇಡೀ ಕರ್ನಾಟಕ ಜನಕ್ಕೆ ಓಡ್ಕೊಂಡು ಬಂದ್ರೆ ಸುಂಟ್ರಗಾಳಿ, ನೆಕ್ಸ್ಟ್ ಆಡ್ಕೊಂಡ್ಬಂದ್ರೆ ಕೋರಾವಳಿ. ನಾವೆಲ್ಲ ಒಟ್ಟಿಗೆ ಓಡ್ಕೊಂಡ್ ಬಂದ್ರೆ ಸುಂಟ್ರಗಾಳಿ, ಆಡ್ಕೊಂಡ್ ಬಂದ್ರೆ ಕೋರಾವಳಿ ಅಂತ. ಕರ್ನಾಟಕದಲ್ಲಿ ಕೋರಾವಳಿ ಅಂತ ಇಕ್ಬಿಡೋಣ. ಓಡ್ಕೊಂಡ್ ಬಂದ್ರೆ ಸುಂಟ್ರಗಾಳಿ, ಕರ್ನಾಟಕದಲ್ಲಿ ಕೋರಾವಳಿ. ಓಕೆ ಓಕೆ. ರೆಡಿನಾ? ಎಲ್ಲ ಆಕ್ಷನ್ ಹೇಳಿ, ಡೈರೆಕ್ಟ್ ಆಕ್ಷನ್ ಹೇಳ್ಬೇಕು. ಆಕ್ಷನ್. ಓಡ್ಕೊಂಡು ಬಂದ್ರೆ